ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇರೋದು ವಿಶೇಷ ಪಾಡ್ಕಾಸ್ಟ್ ವಿತ್ ವಿನಯ್ ಕುಮಾರ್ ಜಿ ಸರ್. ನಾನು ಸಂತೋಷ್. ಪ್ರಸ್ತುತ ಕರ್ನಾಟಕದ ಸೆನ್ಸೇಷನಲ್ ರಾಜಕಾರಣಿ, ರಾಜ್ಯದಾದ್ಯಂತ ಓಡಾಡಿ ಸಂಚಲನ ಸೃಷ್ಟಿಸ್ತಿರೋ ರಾಜಕಾರಣದ ಯುವ ಸಾಮ್ರಾಟ, ಇನ್ಸೈಟ್ಸ್ IAS ಅನ್ನ ಸ್ಥಾಪನೆ ಮಾಡಿ ಸಾವಿರಾರು ವಿದ್ಯಾರ್ಥಿಗಳನ್ನ IAS IPS ಅಧಿಕಾರಿಗಳನ್ನಾಗಿ ರೂಪಿಸಿದ ಶಿಕ್ಷಣ ಸಂತ, ಸ್ವಾಭಿಮಾನಿ ಬಳಗದ ಮೂಲಕ ರಾಜ್ಯಾದ್ಯಂತ ಜನಜಾಗೃತಿಯ ಚಳುವಳಿಯನ್ನೇ ರೂಪಿಸುತ್ತಿರುವಂತಹ ಒಬ್ಬ ಅಭೂತಪೂರ್ವವಾದ ವ್ಯಕ್ತಿತ್ವ. ಪ್ಲೀಸ್ ವೆಲ್ಕಮ್ ಟು ದ ಯಂಗ್ ಎನರ್ಜೆಟಿಕ್ ಅಂಡ್ ಚರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಶ್ರೀಯುತ ವಿನಯ್ ಕುಮಾರ್ ಜಿ ಸರ್. ಸರ್ ನಮಸ್ಕಾರ. ಈ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆ ಪ್ರೀತಿಯ ಆದರದ ಸ್ವಾಗತ. ಸರ್, ನೀವು ಹೇಗಿದ್ದೀರಿ ಸರ್? ನಿಮ್ಮ ವಿದ್ಯಾರ್ಥಿಗಳು ಹೇಗಿದ್ದಾರೆ ಮತ್ತು ನಿಮ್ಮ ಕ್ಷೇತ್ರದ ಜನತೆ ಹೇಗಿದ್ದಾರೆ ಸರ್? ಥ್ಯಾಂಕ್ಫುಲಿ ನಾನು ಭಾಳ ಚೆನ್ನಾಗಿದ್ದೀನಿ. ಲೈಫಲ್ಲಿ ಬಹಳ ಎಂಜಾಯ್ ಮಾಡ್ತಿರುವಂಥ ಫೇಸ್ ಇದು ನಂದು. ಸೊ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲ ಚೆನ್ನಾಗಿದ್ದಾರೆ. ನಮ್ಮಿಂದ ಪಾಸ್ ಔಟ್ ಆಗಿ ಹೋಗಿರೋವಂಥ ನಮ್ಮ ವಿದ್ಯಾರ್ಥಿಗಳು ಆಗಿದ್ದಂಥ ಇವತ್ತು ಅಧಿಕಾರಿಗಳಾಗಿರುವಂಥ ಅವರು ಚೆನ್ನಾಗಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಕ್ಷೇತ್ರದ ಜನರು ಭಾಳ ಚೆನ್ನಾಗಿದ್ದಾರೆ. ಮತ್ತು ನೀವು ಹೇಳ್ದಂಗೆ ನಾನು ರಾಜ್ಯದ ತುಂಬ ಓಡಾಡ್ತಾ ಇದ್ದೀನಿ. ಸೊ ಹೋದ ಕಡೆಯಲ್ಲೆಲ್ಲ ಜನಗಳು ಒಂದು ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮತ್ತು ಅವರು ಕೂಡ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಜೀವನದ ಸಾಧನೆಗಳು, ರಾಜಕೀಯ, ಶಿಕ್ಷಣ ಜಗತ್ತು ಎಲ್ಲದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಬಾಲ್ಯದ ತುಂಟಾಟಗಳು, ಕೀಟಲೆಗಳು, ಬಾಲ್ಯದಲ್ಲಿ ನೀವು ಸಾಕಷ್ಟು ಜೀವನದ ಸಮಸ್ಯೆಗಳಿಗೆ ಸ್ಫೂರ್ತಿಯನ್ನು ಪಡ್ಕೊಂಡಿದ್ರಿ, ಆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಸರ್. 1984 ಮೇ 4ರಂದು ನೀವು ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ ಅನ್ನುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಬಸವಂತಪ್ಪ ಮತ್ತು ರೇಣುಕಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸ್ತೀರಾ. ಸರ್, ಬಾಲ್ಯದಲ್ಲಿ ನೀವು ಅನುಭವಿಸಿದ ಕಷ್ಟಗಳ ಸ್ವರೂಪ ಯಾವ ರೀತಿಯಾಗಿತ್ತು? ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಜೀವಿಸ್ಲಿಕ್ಕೆ, ನಿಮ್ಮ ಒಂದು ಸಾಧನೆಗೆ ಪ್ರೇರೇಪಣೆ ಕೊಡ್ಲಿಕ್ಕೆ ಯಾವ ರೀತಿ ಸ್ಫೂರ್ತಿ ಕೊಟ್ಟರು? ನಿಮ್ಮ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಹೇಗೆ ನಿಮ್ಮ ಬದುಕನ್ನು ರೂಪಿಸಿದ್ವು? ಎಲ್ಲದರ ಬಗ್ಗೆ, ಒಟ್ಟಾರೆ ನಿಮ್ಮ ಬಾಲ್ಯದ ಅನುಭವಗಳ ಬಗ್ಗೆ, ಬಾಲ್ಯ ನಿಮ್ಮ ಕಟ್ಟಿಕೊಟ್ಟ ಜೀವನ ಜಗತ್ತಿನ ಬಗ್ಗೆ ಹಂಚ್ಕೊಳ್ಬೋದಾ ಸರ್? ಕಕ್ಕರಗೊಳದಲ್ಲಿ ಇವಾಗ ಹಿಂತಿರುಗಿ ನೋಡಿದರೆ ಅದು ಬಹಳ ಕಷ್ಟದ ದಿನಗಳು ಅಂತ ಈಗ ಅನಿಸುತ್ತೆ, ಅಥವಾ ಅದು ಬಡತನದ ದಿನಗಳು ಅಂತ ಈಗ ಅನಿಸುತ್ತೆ. ಜೀವನನೇ ಹೆಂಗೆ, ಅದು ನಾವು ಭಾಳ ಮುಂದುವರೆದು ಬಂದಮೇಲೆ ಅದರಲ್ಲೂ ಯಶಸ್ವಿ ಆದಾಗ ಹಿಂತಿರುಗಿ ನೋಡಿದಾಗ ಏನು ಅನಿಸುತ್ತೆ, ಇಲ್ಲಪ್ಪ ನಾವು ಭಾಳ ಕಷ್ಟಪಟ್ಟ ಮೇಲೆ ಬಂದಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ. ಬಟ್ ಆ ಒಂದು ಸಂದರ್ಭದಲ್ಲಿ ನಾವು ಬೆಳಿಬೇಕಾದ್ರೆ ನಮ್ಗೆ ಯಾವತ್ತೂ ಕೂಡ ಜೀವನ ಕಷ್ಟ ಅಂತ ಅನ್ನಿಸ್ಲಿಲ್ಲ, ಯಾವತ್ತೂ ಕೂಡ ಜೀವನ ನೋವಿಂದ ತುಂಬಿತ್ತು ಅಂತ ಅನ್ನಿಸ್ಲಿಲ್ಲ. ಆದರೂ ಒಂದು ಹಳ್ಳಿ ಅಂತಂದಾಗ ಹಳ್ಳಿನಲ್ಲಿ ಒಂದು ಮನೆ ಮಕ್ಕಳು ಎಲ್ಲರ ಮನೆ ಮಕ್ಕಳ ಥರ ಇರ್ತಾರೆ. ಬೀದಿನೇ ನಮಗೆ ಒಂದು ಆಟದ ಮೈದಾನ ಆಗಿರುತ್ತೆ. ಅಕ್ಕಪಕ್ಕದ ಅವ್ರ ಮನೆಗಳು ಕೂಡ ನಮ್ಮ ಒಂದು ಆಟದ ತಾಣಗಳಾಗಿರ್ತವೆ. ಅವರು ಕೂಡ ಕೆಲವೊಬ್ರು ಬೈದು ಓಡಿಸ್ತಾ ಇರ್ತಾರೆ ಜಾಸ್ತಿ ಕೀಟ್ಲೆ ಮಾಡಿದರೆ, ಕೆಲವೊಬ್ಬರು ಕರೆದು ಊಟ ಕೊಡ್ತಿರ್ತಾರೆ. ಈ ರೀತಿ ಎಲ್ಲ ಅನುಭವಗಳಿತ್ತು. ಬಟ್ ನನಗೆ ನೆನಪಿರೋ ಪ್ರಕಾರ ನಾನು ತುಂಬ ಕ್ಯೂರಿಯಸ್ ಕಿಡ್. ಕ್ಯೂರಿಯಾಸಿಟಿ ಅಂದರೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ಸು. ಇವಾಗಲೂ ಭಾಳ ಕ್ಯೂರಿಯಸ್ಸು, ಕುತೂಹಲ ನನಗೆ ಯಾವಾಗಲೂ. ಅಂದರೆ ನಾನು ಬರೀ ಎಕ್ಸ್ಪ್ಲೋರ್ ಮಾಡೋದೇ ಕೆಲಸ ನನಗೆ. ಅಂದರೆ ಸುಮ್ಮನೆ ಹೊರ ಪ್ರಪಂಚ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದು. ಮನೇಲಿ ಇರ್ತಿರ್ಲಿಲ್ಲ ನಾನು, ಮನೇಲಿದ್ದಿದ್ದು ಭಾಳ ಕಡಿಮೆ. ಇವಾಗ ಮನೆಯಲ್ಲಿ ಎಲ್ಲದೂ ಎಕ್ಸ್ಪ್ಲೋರ್ ಮಾಡಾಗಿತ್ತು. ಮನೇಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನೂ ಇರಲಿಲ್ಲ. ಒಂದು ದನದ ಮನೆಯಿಂದ ತಾತ್ಕಾಲಿಕವಾಗಿ ಮಾರ್ಪಾಡು ಮಾಡಿದ್ದು. ಬಟ್ ಅಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಿದ್ದು ಎಲ್ಲಿ ಇಲಿಗಳು ಹೆಗ್ಣಗಳು ಬಚ್ಚಿಕೊಂಡಿದ್ದಾವೆ, ಅವನ್ನ ಹುಡುಕಿ ಹೆಂಗೆ ಸಾಯಿಸೋದು ಅಂತಂದು ಈ ರೀತಿ, ಅಥವಾ ಹಾವು ಎಲ್ಲಿ ಹೋಗಿ ಎಲ್ಲಿ ಪೊರೆ ಬಿಟ್ಟಿದೆ ಅಂತಂದು ಅದನ್ನು ಹುಡ್ಕೊಂಡು ಹೋಗೋಂಥದ್ದು. ಆಮೇಲೆ ಈ ಕಲ್ಲುಗಳನ್ನೆಲ್ಲ ಎತ್ಬಿಟ್ಟು ಕಲ್ಲು ಕೆಳಗೆ ಚೇಳುಗಿಡಿದಾವ ಅಂತ ನೋಡೋಂಥದ್ದು. ಸೊ ಈ ರೀತಿ ಅದಿತ್ತು. ಬಟ್ ಹೊರಗೆ ಇನ್ನೊಬ್ಬರು ಹೊಲಗಳಿಗೆ ಹೋಗೋದು, ಇನ್ನೊಬ್ಬರ ತೋಟ ಕಾನ್ಸೆಪ್ಟ್ ಇರಲಿಲ್ಲ ಅವಾಗೆಲ್ಲ ಹೊಲಗಳು. ಆಮೇಲೆ ನಮ್ಮೂರ ಹತ್ರ ಕೊಂಡಜ್ಜಿ ಅಂತ ಇದೆ. ಕೊಂಡಜ್ಜಿ ಅಲ್ಲಿ ಭಾಳ ಪ್ರವಾಸಿಯ ತಾಣನೂ ಹೌದು. ಸ್ಕೌಟ್ಸು NCC ಅಲ್ಲಿ ಆ್ಯನ್ಯುವಲ್ ಕ್ಯಾಂಪ್ಸ್ ನಡೀತದೆ. ಅಲ್ಲಿ ಒಂದು ಭಾಳ ಸುಂದರವಾದಂಥ ಒಂದು ಕೆರೆ ಇದೆ. ಕೆರೆ ಪಕ್ಕ ಸುಂದರವಾದಂಥ ಬೆಟ್ಟ, ಅರಣ್ಯ ಪ್ರದೇಶ. ಅಲ್ಲಿ ನಾವು ಸಂಡೇ ಬಂತು ಅಂತಂದರೆ ನಮ್ಮ ಊರಿಂದ ನಡ್ಕೊಂಡು ಕೊಂಡಜ್ಜಿ ಹೋಗ್ತಾ ಇದ್ವಿ. ನಮ್ದೊಂದು ಗ್ಯಾಂಗ್ ಇತ್ತು ಹುಡುಗರದ್ದು. ಅಲ್ಲಿ ಹೋಗಿ ಬೆಟ್ಟ ಎಲ್ಲ ಸುತ್ತೋದು, ಹತ್ತೋದು, ಇಳಿಯೋದು. ಯಾವರ ಕ್ಯಾಂಪ್ಗಳು ನಡೀತಾ ಇದ್ದರೆ ಒಳಗೆ ಪ್ರವೇಶ ಇರ್ತಿರ್ಲಿಲ್ಲ, ಹಂಗೆ ನುಸುಳೋದು, ನೋಡೋದು. ಸೊ ಈ ರೀತಿ ಈಜಂತೂ ಬರ್ತಿರ್ಲಿಲ್ಲ ಏಜಲ್ಲಿ, ಕೆರೆಗೆ ಇಳಿತಾ ಇರಲಿಲ್ಲ. ಬಟ್ ಹತ್ರ ಎಲ್ಲ ಹೋಗೋದು. ಈ ಬಾರೆಹಣ್ಣಂತೆ, ಕವಳೆ ಹಣ್ಣು ಅಂತಂದಿರ್ತಾ ಇದ್ವು, ಅವನ್ನೆಲ್ಲ ಕಿತ್ಕೊಂಡು ತಿನ್ನೋಂಥದ್ದು. ಆಮೇಲೆ ಊರಲ್ಲಿ ಮಾಮೂಲಿ ಎಲ್ಲರೂ ಮಾಡಿರೋ ಥರ ನಾವು ಕೂಡ ನಿಮ್ಮ ಮನೆಯಿಂದ ಉಪ್ಪು, ನಮ್ಮ ಮನೆಯಿಂದ ಖಾರ, ನಿಮ್ಮ ಮನೆಯಿಂದ ಬೆಲ್ಲ, ನಮ್ಮ ಮನೆಯಿಂದ ಜೀರಿಗೆ ಅಂತಂದು ಈ ಹುಣಸೆ ಹಣ್ಣು
ಕೆಡವಿ ಕಿತ್ತಾಕಿ ಅದನ್ನು ಯಾವುದೋ ಒಂದು ಕಲ್ಲಲ್ಲಿ ಹೋಗಿ ಇದು ಮಾಡಿ ಜಿಗಡಿ ಅಂತಿದ್ವಿ ನಾವು, ಚಿಗಡಿ ಅಂತಿದ್ವಿ. ಅದನ್ನೊಂದು ಕೋಲಿಗೆ ಸಿಕ್ಕಾಕೊಂಡು ಇವೆಲ್ಲ ಎಲ್ಲರ ಥರ ನಾವು ಮಾಡಿದ್ದೀವಿ. ಬಟ್ ಇವುಗಳ ಜೊತೆಗೆ ನನ್ನಲ್ಲಿ ಕಂಪೇರ್ ಟು ಅದರ್ ಚಿಲ್ಡ್ರನ್ ಏನು ಡಿಫ್ರೆಂಟ್ ಇತ್ತು ಅಂತಂದರೆ ಬುಕ್ಸ್. ಸೊ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಬುಕ್ಸ್ ಇದ್ದವು. ನಮ್ಮ ತಂದೆ ಅದು ಎಲ್ಲಿಂದ ತಂದು ಇಟ್ಟಿದ್ರೋ ಗೊತ್ತಿಲ್ಲ, ಸುಮಾರು ಒಂದು 800ರಿಂದ 1000 ತನಕ ಬುಕ್ಸು. ಸೊ ಅವರು ಆ ಬುಕ್ಸನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ನಮಗೆ ಕೊಟ್ಟಿದ್ದರು. ಅಂದರೆ ಇಲಿ ಹೆಗ್ಗಣ ಕಾಟ ಮನೇಲಿ. ಸೊ ಅವುಗಳನ್ನ ಕಾಪಾಡಬೇಕು, ಕ್ಲೀನಾಗಿ ನೋಡ್ಕೊಳ್ರಿ ಅಂತಂದು ಬಂದಾಗೆಲ್ಲ ಹೇಳ್ತಾಯಿದ್ರು. ಅವ್ರು ತಿಂಗಳಿಗೆ 1-2 ತಿಂಗಳಿಗೆ ಒಂದ್ಸರಿ ಬರ್ತಾಯಿದ್ರು ಅಲ್ಲಿ ಇಲ್ಲಿ ಹೋಗಿ. ಸೊ ನಾವು ಆ ಬುಕ್ಸ್ನ ನೋಡ್ತಾ ಕಾಪಾಡ್ತಾ ಓದೋದು ಕಲಿತು ಒಂದು ರೀತಿಯಲ್ಲಿ ಹೊರ ಪ್ರಪಂಚದ ಜ್ಞಾನನೂ ಚೆನ್ನಾಗಿ ಬೆಳೀತಾ ಹೋಯಿತು. ಅಲ್ಲಿ ಕ್ಯೂರಿಯಾಸಿಟಿ. ಆಮೇಲೆ ಬುಕ್ಸು ಓದ್ತಾ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದು ಪುಸ್ತಕದಲ್ಲಿ ಇಮ್ಯಾಜಿನೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಲೇಖಕರು ಬೇರೆ ಬೇರೆ ರೀತಿ ಬರೆದಿರ್ತಾರೆ. ಅದನ್ನು ನೋಡಿದಾಗ ಹೊರ ಪ್ರಪಂಚ ನಾವು ನೋಡೋ ದೃಷ್ಟಿಕೋನನೇ ಬೇರೆ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ರೀತಿನೂ ಕೂಡ ಆಳವಾಗುತ್ತೆ. ಸೊ ಐ ಥಿಂಕ್ ಇವೆಲ್ಲ ಇಂಪ್ಯಾಕ್ಟ್ ಆಗಿ ಒಂದು ಆ್ಯಂಬಿಷನ್ ಅನ್ನೋದು, ಏನಾದರೂ ಸಾಧನೆ ಮಾಡ್ಬೇಕನ್ನೋದು ಐ ಥಿಂಕ್ ಚೈಲ್ಡ್ಹುಡ್ಡಲ್ಲಿ ಡೆವಲಪ್ ಆಯಿತು. ಸೊ ಇಲ್ಲಿ ನಾವು ಹಾಲೇ ಕುಡ್ದಿಲ್ಲ ನಾನು. ಆ್ಯಕ್ಚುಲಿ ನಾನು ನವೋದಯ ಸ್ಕೂಲ್ ಪಾಸ್ಔಟ್ ಆಗಿ 11-12ನೇ ಕ್ಲಾಸ್ ರಜಕ್ಕೆ ಬಂದಾಗ ನಾನು ಐ ಥಿಂಕ್ ಫಸ್ಟ್ ಗ್ಲಾಸ್ ಆಫ್ ಮಿಲ್ಕ್ ಕುಡ್ದಿದ್ದು ನಾವು. ಅಲ್ಲಿ ಇಲ್ಲಿ ಅಕ್ಕಪಕ್ಕ ನಮ್ಮಮ್ಮ ಎಲ್ಲ ಹಾಲು ಇಸ್ಕೊಂಬರೋರು, ಟೀ ಮಾಡ್ಕೊಂಡು ಕುಡಿಯೋರು. ನಾವೆಲ್ಲ ಟೀಗೆ ಎಲ್ಲ ಅಭ್ಯಾಸ ಇರಲಿಲ್ಲ. ಬಟ್ ಯಾರೋ ಇಷ್ಟೇ ಹಾಲು ಕೊಡ್ತಿದ್ದು ನನಗೆ. ನಾವೇ ಹೋಗಿ ಇಸ್ಕೊಂಬರ್ತಿದ್ವಿ ಒಂದು ಲೋಟದಲ್ಲಿ ಹೋಗಿ. ಅದು ಬಿಟ್ಟರೆ ಎವ್ರಿ ಡೇ ನನಗೆ ಗೊತ್ತಿರಂಗೆ ತಿಂಡಿ ಚಿತ್ರಾನ್ನ ಬಿಟ್ಟರೆ ಇದು ಮಂಡಕ್ಕಿ, ತೋಯಿಸಿದ ಮಂಡಕ್ಕಿ ಅಂತಂದು. ಅದು ಬೇರೆ ತಿಂಡಿ ತಿಂದಿರೋದೇ ನನಗೆ ಗೊತ್ತಿಲ್ಲ. ದೋಸೆ ಇಡ್ಲಿ ಅಂತೂ ಟೇಸ್ಟೇ ಮಾಡಿರಲಿಲ್ಲ. ಆಮೇಲೆ ಊಟ ಅಂದರೆ ಊಟದ ಮೇಲೆ ಕಾನ್ಸಂಟ್ರೇಷನ್ ಇರಲಿಲ್ಲ ನಮಗೆ. ವಿ ಆರ್ ಜಸ್ಟ್ ಔಟ್ಸೈಡ್. ಸ್ಕೂಲ್ ಹೋದಾಗೂ ಅಷ್ಟೇ. ಸ್ಕೂಲಲ್ಲೂ ಸಿಕ್ಕಾಪಟ್ಟೆ ಕಪಿ ಚೇಷ್ಟೆ ನಂದು. ಆಮೇಲೆ ಹೊಡ್ಸ್ಕೊಂಡಿದ್ದೀನಿ ನಮ್ಮ ಹೆಡ್ ಮಾಸ್ಟರ್ ಹತ್ರ. ನಮ್ಮ ಊರಲ್ಲಿ ಪಡ್ಡೆ ಹುಡುಗರು ಸಿಗರೇಟು ಬೀಡಿ ಎಲ್ಲ ಸೇರ್ತಾಯಿದ್ರು. ಅವ್ರು ಒಂದಿನ ನನ್ನ ಕರೆದ್ಬಿಟ್ಟು ನನ್ನ ಕೈಯಲ್ಲಿ ಒಂದು ಬೀಡಿ ಕೊಟ್ಟಿದ್ರು, ಸೇದು ಅಂತ. ನಾನು 3-4ನೇ ಕ್ಲಾಸಲ್ಲಿದ್ದಾಗ. ಸೊ ನಾನು ಅದನ್ನ ಹಿಂಗೆ ಟ್ರೈ ಮಾಡೋಕೆ ಹೋಗಿ ಫುಲ್ ಕೆಮ್ಮು ಅಂದರೆ ಕೆಮ್ಮಿ ಬಿದ್ದು ಓಡ್ ಬಂದುಬಿಟ್ಟಿದ್ದೆ ಅಲ್ಲಿಂದ. ಸಾವಾಸ ಸಾಕು ಅಂತ. ಬಟ್ ಅದು ಆ ಮೆಮೊರಿ ಕುತ್ಕೊಂಡ್ಬಿಡುತ್ತೆ, ರೈಟ್. ಆಮೇಲೆ ಸ್ಕೂಲಿಗೆ ಹೋದಾಗ ಒಂದು ಸಕ್ಕರೆ ಕಡ್ಡಿ ಅಂತ ಇರ್ತದೆ. ಸಕ್ಕರೆ ಕಡ್ಡಿ ತಗೊಂಡು ಒಂದಿನ ಮಧ್ಯಾಹ್ನ ಬ್ರೇಕಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಚೀಪ್ಕಂತ ಕೂತ್ಕೊಂಡಿದ್ದೆ, ಸಿಗರೇಟ್ ಸ್ಟೈಲಲ್ಲಿ, ಬೀಡಿ ಸ್ಟೈಲಲ್ಲಿ. ಮೇಲಿಂದ ನಮ್ಮ ಚನ್ನಬಸಪ್ಪ ಮೇಷ್ಟ್ರು ಅಂತ ಹೆಡ್ ಮಾಸ್ಟ್ರು ನೋಡ್ಬಿಟ್ಟು ಕರೆದ್ರು. ಯಾಕೆ ಕರಿತವ್ರಲ್ಲ ಅಂತಂದು ನಾನು ಮೇಲೆ ಹೋದೆ. ಹೋದ ತಕ್ಷಣ ಹೊಡೆದ್ರು. ನಿಂಗೆ ಗೊತ್ತಿಲ್ಲ ಯಾಕೆ ಅಂತಂದು ಹೊಡೆದ್ರು. ಏನೋ ಶೋಕಿನ ನಿನಗೆ, ಬೀಡಿ ಸಿಗರೇಟ್ ಬೇಕು ನಿನಗೆ ಅಂತಂದು ಹೊಡೆದ್ರು. ಅವತ್ತಿಂದ ಇವತ್ತಿನವರೆಗೂ ಆ ಸ್ಮೋಕ್ ಹತ್ರನೂ ಹೋಗಿಲ್ಲ. ಫರ್ಗೆಟ್ ಅಬೌಟ್ ಬೀಡಿ ಸಿಗರೇಟ್. ಸ್ಮೋಕಿಂಗ್ ಅನ್ನೋದು ಎಂಡ್ ಆಗೋಯ್ತು. ಸೊ ಈ ರೀತಿ ಒಡಿಸ್ಕೊಂಡು ಒಳ್ಳೆ ಬುದ್ಧಿ ಕಲ್ತಿರೋದು ಇದೆ. ಸೊ ಓವರಾಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನವೋದಯ ಸ್ಕೂಲಿಗೆ ಹೋದ್ಮೇಲೆ ಅದಕ್ಕೆ ಕಂಟಿನ್ಯೂ ಆಯಿತು ಕ್ಯಾಂಪಸ್. ಸರ್, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಿಮ್ಮ ಸಮಸ್ಯೆಗಳೇ ಜೀವನದಲ್ಲಿ ದೊಡ್ಡ ಸ್ಫೂರ್ತಿಯಾಗಿ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಒಂದು ರೀತಿಯ ಪ್ರೇರಣೆ ಆಗಿದೆ ಅಂತ ನನ್ನ ಒಂದು ಭಾವನೆ. ಸರ್, ಬಾಲ್ಯದಲ್ಲಿದ್ದಾಗ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಒಂದು 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 ಚಿಕ್ಕ ರೂಮ್ನ ದನದ ಕೊಟ್ಟಿಗೆ ಅಂತ ಮನೆಯಲ್ಲಿ ವಾಸಿಸ್ತಿದ್ರಿ. ನಿಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಡ್ತಾ ಇದ್ರು. ಸೊ ಎಲ್ಲ ಸಮಸ್ಯೆಗಳಿಂದ ನೀವು ಸಾಕಷ್ಟು ಸ್ಫೂರ್ತಿ ಪಡ್ಕೊಂಡಿದ್ರಿ. ಆದರೆ ಈ ಬಾಲ್ಯದಲ್ಲಿ ನೀವು ಕಂಡಂತಹ ಕನಸುಗಳ ಸ್ವರೂಪ ಯಾವ ರೀತಿ ಇತ್ತು, ಬಾಲ್ಯದಲ್ಲಿ ಯಾವ ರೀತಿ ಕನಸುಗಳನ್ನು ಕಾಣ್ತಾ ಇದ್ರಿ, ಮತ್ತು ಈಗ ಎಲ್ಲವೂ ಇದೆ ನಿಮಗೆ. ಈಗ ನೀವು ಕಾಣುವಂತಹ ಕನಸುಗಳ ಸ್ವರೂಪ ಯಾವ ರೀತಿ ಇದೆ? ನಿಮ್ಮ ಜೀವನದ ಸರ್ವೋಚ್ಚ ಕನಸು ಯಾವುದು ಸರ್? ಬಾಲ್ಯದಲ್ಲಿ ಅಂತಂದರೆ ನಮಗೆ ನವೋದಯ ಸ್ಕೂಲಿಗೆ ಹೋಗೋದು ಒಂದು ಕನಸು ತುಂಬಿದ್ರು. ಅಲ್ಲಿಗೆ ಹೋದರೆ ಉಚಿತವಾಗಿ ಶಿಕ್ಷಣ ಸಿಗುತ್ತೆ, ಅಲ್ಲಿಗೆ ಹೋದರೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಇಂಗ್ಲೀಷ್ ಮೀಡಿಯಮಲ್ಲಿ, ಹಾಗೆ ಹೀಗೆ ಅಂತಂದು. ಸೊ ಐ ಥಿಂಕ್ 4ನೇ ಕ್ಲಾಸು 5ನೇ ಕ್ಲಾಸಲ್ಲಿದ್ದಾಗ ಅದೊಂದೇ ನಮ್ಮ ಡ್ರೀಮ್ ಇದ್ದಿದ್ದು. ಆವಾಗ ಯಾವ ಕನ್ಸ್ಕೊಂಡಿದ್ವಿ ಅಂತ ನನಗೂ ನೆನಪಿಲ್ಲ. ಆಮೇಲೆ ನವೋದಯ ಸ್ಕೂಲ್ ಹೋದಾಗ ಫಸ್ಟ್ 3 ಇಯರ್ಸು ನಮಗೆ ಕಷ್ಟ ಆಯಿತು. ಫಸ್ಟು ಎಸ್ಪೆಷಲಿ 6th 7th ಕನ್ನಡ ಮೀಡಿಯಮಿಂದ ಸಡನ್ ಇಂಗ್ಲೀಷ್ ಮೀಡಿಯಮಿಗೆ ಹೋದಾಗ. ಬಟ್ ಆಟ ಆಡ್ತಾ ಕಲಿತಾ ಬಿಕಾಸ್ ಆಫ್ ಕ್ಯೂರಿಯಾಸಿಟಿ. ನನ್ನ ಕ್ಯೂರಿಯಾಸಿಟಿ ಒಂದಿತ್ತು ಅಂತಂದರೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ನೀವು ಸಾಕಷ್ಟು ವಿಚಾರಗಳನ್ನು ಕಲಿತಾ ಹೋಗ್ತೀರಿ. ಜೊತೆಗೆ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಕ್ಯೂರಿಯಾಸಿಟಿನೇ ಇಲ್ಲ ಅಂತಂದಾಗ ಗ್ರೋತ್ ಇರೋದಿಲ್ಲ. ಸೊ ಹಂಗಿದ್ದದಕ್ಕೆ ಏನೇನೋ ಎಲ್ಲದರಲ್ಲೂ ಕಾಂಪೀಟ್ ಮಾಡ್ತಾ ಇದ್ದೆ ನಾನು. ಪೇಂಟಿಂಗ್ ಕಾಂಪಿಟೇಷನ್, ಪೇಂಟಿಂಗು, ಡಿಬೇಟು, ಡಾನ್ಸು, ಮ್ಯೂಸಿಕ್ ಅಂತೂ ಫುಲ್ ಕೆಟ್ಟದಾಗಿರ್ತಿತ್ತು. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಟ್ರೈ. ಸ್ಕಿಟ್ಟಲ್ಲೆಲ್ಲ ಮಾಡ್ತಾ ಇದ್ದೆ. ಎಲ್ಲ ಗೇಮ್ಸಲ್ಲೂ ಆಟ ಆಡಬೇಕಂತ ಇಷ್ಟ ನನಗೆ, ಎಲ್ಲದರಲ್ಲೂ ಇರಬೇಕಂತಂದ್ಬಿಟ್ಟು ಹಿಂಗಿರ್ತಾ ಇತ್ತು. ಸೊ ಐ ಥಿಂಕ್ 8th 9th ಬರೋ ಅಷ್ಟೊತ್ತಿಗೆ ಇಂಗ್ಲೀಷ್ ಬುಕ್ಸ್ ಓದೋಕ್ಕೆ ಶುರು ಮಾಡಿದಾಗ ಕನಸು ಕಾಣೋದು ಅನ್ನೋದು ಅದು ಒಂದು ಘಟ್ಟ. ಆವಾಗ ನನಗೆ
ಕಾನ್ಷಿಯಸ್ ಆಗಿ ಓಕೆ ಕನಸು ಈ ಥರ ಕಾಣಬೇಕು ಅಂತ ಅವಾಗ ಗೊತ್ತಾಗಿದ್ದು. ಸೊ ಈ ನೋಬೆಲ್ ಪುರಸ್ಕೃತರ ಕೃತಿಗಳನ್ನು ಓದಬೇಕಾದ್ರೆ ಅವಾಗ ನೋಬೆಲ್ ಪ್ರೈಸು ಅಂತಂದರೆ ಅತ್ಯಂತ ಶ್ರೇಷ್ಠ ಪ್ರೈಸು. ಅವ್ರು ಬುಕ್ಸ್ ಬರೆದಿದ್ದಾರೆ ಅಂತಂದರೆ ಕೃತಿ ಮಸ್ಟ್ ಬಿ ಗ್ರೇಟ್, ಬುಕ್ ಮಸ್ಟ್ ಬಿ ಗ್ರೇಟ್ ಅಂತಂದು. ಸೊ ಅವಾಗ ನನಗೆ ಈ ನೋಬೆಲ್ ಪ್ರೈಸ್ ಗೆಲ್ಲಬೇಕು ಅನ್ನೋದು ಸ್ಕೂಲಲ್ಲಿ ಇದ್ದಾಗ, ಯಾವುದ್ರಲ್ಲಂತ ಗೊತ್ತಿಲ್ಲ. ಬಟ್ ಸಾಹಿತ್ಯ ಓದ್ತಾ ಇದ್ದಿದ್ದರಿಂದ ಸಾಹಿತ್ಯದಲ್ಲಿ ಬರೀಬೇಕು, ಚೆನ್ನಾಗಿ ಓದಬೇಕು ಅನ್ನೋದು ಆ ಟೈಮಲ್ಲಿ ಗಟ್ಟಿಯಾಗಿ ಕೂತ್ಕೊಂತು. ಸೊ ಇವಾಗ ಏನು ಭಾಳ ದೊಡ್ಡ ಡ್ರೀಮ್ ಅಂತ ಕೇಳಿದರೆ ಕೆಲವೊಬ್ರಿಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು. ಬಟ್ ನನಗೆ ಭಾರತ ದೇಶದ ಪ್ರಧಾನಿ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಈಗ ಆಳವಾಗಿ ಬೇರೂರಿದೆ. ಅದು ನನ್ನ ಈಗಿರುವಂಥ ಒಂದು ಕನಸು. ಆ ಕನಸು ಯಾಕಿದೆ ಅಂತಂದರೆ ನಮ್ಮ ದೇಶ ಅತ್ಯಂತ ಭಾಳ ಭವ್ಯವಾದ ದೇಶ, ಭಾಳ ಸುಂದರವಾದ ದೇಶ. ಇಲ್ಲಿ ಈಗಲೂ ಕೂಡ ಸಾಮರಸ್ಯ ಇಲ್ಲ. ಈಗಲೂ ಕೂಡ ನಾವು ಹೇಳ್ಕೊಂಡು ಓಡಾಡ್ತೀವಿ ದನದ ಮನೆ ಅಂತಂದು. ಈಗಲೂ ಕೂಡ ಲಕ್ಷಾಂತರ ಮಂದಿಗೆ ವಾಸಕ್ಕೆ ಮನೆ ಇಲ್ಲ. ಟೆಂಟಲ್ಲಿ ವಾಸ ಮಾಡ್ತಾರೆ, ಬಿದ್ದೋಗಿರೋ ಗುಡಿಸ್ಲಲ್ಲಿ ವಾಸ ಮಾಡ್ತಾರೆ. ಈಗಲೂ ಇದೆ, ಈಗಲೂ ಆ ಪರಿಸ್ಥಿತಿ ಇದೆ. ಕೋಟ್ಯಾಂತರ ಮನೆಗಳಿಗೆ ಈಗಲೂ ಕೂಡ ಟಾಯ್ಲೆಟ್ಗಳಿಲ್ಲ. ಸೊ ಐ ಥಿಂಕ್ ಹಂಗೆ ಕಂಪೇರ್ ಮಾಡಿದರೆ ಈಗ 30 ವರ್ಷದಿಂದ 40 ವರ್ಷದಿಂದ ನಾವಿದ್ದ ದನದ ಮನೆ ಉತ್ತಮವಾಗಿತ್ತೇನೋ ಅನ್ನೋ ರೀತಿಯಲ್ಲಿ ಒಂದೊಂದ್ಸರಿ ಅನಿಸುತ್ತೆ. ಈಗಲೂ ಕೂಡ ಅಷ್ಟೊಂದು ದಾರಿದ್ರ್ಯ ಬಡತನ ನಮ್ಮ ದೇಶದಲ್ಲಿದೆ. ಆಮೇಲೆ ಸಿಕ್ಕಾಪಟ್ಟೆ ಸೋಷಿಯಲ್ ಟೆನ್ಷನ್ಸ್ ನಮ್ಮ ದೇಶದಲ್ಲಿ ಅನಾವಶ್ಯಕವಾಗಿ ಹೊಡೆದಾಡ್ತೀವಿ. ಇವತ್ತು ಬೆಳಗಾವಿನಲ್ಲಿ ರೈತರ ಸಮಸ್ಯೆಗಳು, ಸ್ಪಂದನೆ ಇಲ್ಲ. ಸರ್ಕಾರಗಳು ಜನಗಳಿಂದ ದೂರ ಆಗೋಗಿದ್ದಾವೆ, ಸ್ಪಂದಿಸ್ತಾ ಇಲ್ಲ. ಜನಪ್ರತಿನಿಧಿಗಳು ಒಂದು ದರ್ಪ, ದೌರ್ಜನ್ಯ, ದುರಹಂಕಾರ, ಏನೋ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಶ್ರೀಮಂತರು, ಎಲ್ಲ ನಮ್ಮಿಂದನೇ ನಡೀತಾ ಇದೆ ಅನ್ನೋ ಒಂದು ದರ್ಪ ನೋಡಿದರೆ ನನಗೆ ಮೈ ಉರಿತದೆ. ವಿನಯತೆ ಇರಬೇಕು ಪಬ್ಲಿಕ್ ಸರ್ವಿಸಲ್ಲಿ. ಸೊ ಐ ಥಿಂಕ್ ಇದೆಲ್ಲ ನಿಧಾನವಾಗಿ ಹಂತ ಹಂತವಾಗಿ ಬದಲಾವಣೆ ಮಾಡಿ ಜನರಲ್ಲಿ, ರಾಜಕಾರಣದಲ್ಲಿ ಮತ್ತು ಸರ್ಕಾರದಲ್ಲಿ ಮತ್ತೆ ಭರವಸೆ ಬರೋ ರೀತಿಯಲ್ಲಿ ಮಾಡಬೇಕನ್ನೋದು ಕನಸು. ಆ ಕನಸು ಈಡೇರ್ಬೇಕಂತಂದರೆ ಈ ಸ್ಥಾನಮಾನಗಳು ಬೇಕಾಗ್ತದೆ. ಆ ಸ್ಥಾನಮಾನ ಇಲ್ದಂಗೆ ಈ ಕನಸು ಈಡೇರಿಸ್ಕೊಳಕ್ಕಾಗಲ್ಲ. ಹೊರಗೆ ನಿಂತ್ಕೊಂಡು ಸೋಷಿಯಲ್ ಆ್ಯಕ್ಟಿವಿಸ್ಟಾಗಿ ನಾವು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕನ್ನೋದು ಒಂದು ಕನಸಿದೆ. ಅದು ಆಗ್ಬೋದು, ಆಗದೇ ಇರ್ಬೋದು. ಬಟ್ ಪ್ರಯತ್ನ ಅಂತೂ ನಿಲ್ಸಿ. ನಿಮ್ಮ ಅದ್ಭುತವಾದ ಆಸೆ ಮತ್ತು ನನಸಿಗೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾ, ಇದೀಗ ನವೋದಯ ಶಾಲೆಗೆ ಹೋಗ್ತೀರಾ ಸರ್ ನೀವು. ಮುಂದೆ ನವೋದಯ ಶಾಲೆಯಲ್ಲಿ ಒಂದು ದೊಡ್ಡ ರೀತಿಯ ಎಲ್ಲ ರೀತಿಯ ಮೂಲ ಸೌಕರ್ಯಗಳಿರುವಂತಹ ನವೋದಯ ಶಾಲೆ. ಆದರೆ ಬಾಲ್ಯದಲ್ಲಿ ತುಂಬ ಕಷ್ಟ ಇರುತ್ತೆ. ಮೊಟ್ಟ ಮೊದಲ ಬಾರಿಗೆ ನವೋದಯ ಶಾಲೆಗೆ ಹೋದಾಗ ಅಲ್ಲಿನ ಮೂಲ ಸೌಕರ್ಯವನ್ನು ನೋಡಿದಾಗ, ಅಲ್ಲಿನ ಶಿಕ್ಷಣದ ಅದ್ಭುತವಾದ ಸ್ಥಿತಿಗತಿಗಳನ್ನು ನೋಡಿದಾಗ ಯಾವ ರೀತಿ ಬೆರಗುಗಣ್ಣಿನಿಂದ ನೋಡಿದ್ರಿ? ನವೋದಯ ಶಾಲೆಯಲ್ಲಿ ನಿಮ್ಮ ಒಂದು ಜೀವನಾನುಭವ ಹೇಗೆ ರೂಪುಗೊಂಡಿತು? ಒಟ್ಟಾರೆ ನವೋದಯ ಶಾಲೆಯ ಅನುಭವಗಳ ಬಗ್ಗೆ ಹೇಳ್ಕೊಳ್ಬೋದಾ ಸರ್? ಮೊದಲನೇ ದಿನ ನವೋದಯ ಶಾಲೆಗೆ ಹೋದಾಗ ನೆನಪಿದೆ. ಅದಕ್ಕಿಂತ ಹಿಂದಿನ ದಿನ ನವೋದಯ ಪಾಸ್ ಆಯಿತು ಅಂದಾಗ ಬಹಳ ಸಂಭ್ರಮ. ನಮ್ಮ ಮನೆಯಲ್ಲಿ, ಊರಲ್ಲಿ ಹೋಗಿ ಐ ಥಿಂಕ್ ನಮ್ಮ ತಾಯಿ ಯಾರ ಹತ್ರನೋ ಸಾಲ ಮಾಡ್ಕೊಂಡ್ಬಂದರು. ಒಂದು ಹೊಸ ಟ್ರಂಕು, ಹೊಸ ಬಕೆಟು, ಅದಕ್ಕೊಂದು ಮಗ್ಗು, ಆಮೇಲೆ ಒಂದೆರಡು ಜೊತೆ ಹೊಸ ಬಟ್ಟೆಗಳು, ಬೇರೆ ಇನ್ನೇನು ತೊಗೊಂಬರ್ಬೇಡಿ ಅಂತಂದಿತ್ತು. ಅಂದರೆ ಅವ್ರು ಲಿಸ್ಟ್ ಕೊಟ್ಟಿದ್ರು, ಇಷ್ಟೇ ತರಬೇಕು ಅಂತಂದ್ಬಿಟ್ಟು. ಪೆನ್ನು, ಪೇಪರು, ನೋಟ್ಬುಕ್ಕು, ಯೂನಿಫಾರ್ಮ್ ಏನೂ ತಗೊಂಡೋಗಿಲ್ಲ, ಎಲ್ಲ ಫ್ರೀ ಇರ್ತಾಯಿತ್ತು. ನಮ್ಮ ಬಟ್ಟೆ ಇಟ್ಕೊಳ್ಳೋಕೆ ಒಂದು ಟ್ರಂಕು, ನನಗೆ ಈಗಲೂ ನೆನಪಿದೆ, ಗ್ರೀನ್ ಕಲರ್ ಟ್ರಂಕು. ಆಮೇಲೆ ಅದಕ್ಕೊಂದು ಚಿಕ್ಕದೊಂದು ಬೀಗ. ಮನೇಲಿ ಭಯ ಅಲ್ಲ, ಅದ್ರಲ್ಲಿ ಏನು ಇರ್ತಿರ್ಲಿಲ್ಲ, ಕದ್ಬಿಡ್ತಾರೆ ಅಂತಂದು ಅದಕ್ಕೊಂದು ಬೀಗ, ಕೀನು ಕೊಟ್ಟಿದ್ರು. ಅದನ್ನು ಉಡ್ದಾರದಲ್ಲಿ ಸಿಗಿಸ್ಕೊಂತ ಇದ್ವಿ ಆ ಕೀನ. 1 ವರ್ಷ ಸಿಗಿಸ್ಕೊಂಡು ಆಮೇಲೆ ತೆಗೆದಾಕಿದ್ವಿ. ಸೊ ನವೋದಯಕ್ಕೆ ಹೋದಾಗ ನಮ್ಮ ತಾಯಿ ಅವಾಗ ದಾವಣಗೆರೆಯಿಂದ ಹಿರಿಯೂರ ಹತ್ರ ಉಡುವಳ್ಳಿ ನವೋದಯ ಸ್ಕೂಲು. ಸುಮಾರು ಒಂದು 5-6 ತಾಸು ಹಿಡಿಯೋದು. ನನಗೆ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೊರಟರು, ರೀಚ್ ಆಗಿದ್ದು ಸಾಯಂಕಾಲ 4-5 ಗಂಟೆಗೆ. ಅಲ್ಲಿಂದ ದಾವಣಗೆರೆ ಬಂದು, ದಾವಣಗೆರೆಯಲ್ಲಿ 1 ಗಂಟೆ ಕಾದು ದುರ್ಗಕ್ಕೆ ಬಂದು, ದುರ್ಗದಲ್ಲಿ 1 ಗಂಟೆ ಕಾದು ಹಿರಿಯೂರಿಗೆ ಬಂದು, ಹಿರಿಯೂರಲ್ಲಿ 1-2 ಗಂಟೆ ಕಾಯಬೇಕಿತ್ತು. ಆ ಊರಿಗೆ ಬಸ್ಸೇ ಇರಲಿಲ್ಲ, ಚಿಕ್ಕ ರೋಡಲ್ಲಿ. ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಒಂದು ಸ್ಕೂಲ್ ಇದೆ ಅಂತ ಗೊತ್ತಿದ್ರು ಬಸ್ಸುಗಳಿರಲಿಲ್ಲ. ಅಟ್ಲೀಸ್ಟ್ ಅಂಥ ಡೇಸಲ್ಲಾದರೂ ಬಸ್ ಬಿಡಬೇಕಿತ್ತು. ಸೊ ಅಲ್ಲಿ ಹಿಂಗೆ ಬಂದು ಸುಮಾರು 4-5 ಗಂಟೆ ಬಿಟ್ಟರು. ಐ ಥಿಂಕ್ ನಮ್ಮಮ್ಮ ಕಣ್ಣೀರು ಹಾಕಿ ಹೋದ್ರು ಅನಿಸುತ್ತೆ. ನನಗೆ ಫುಲ್ ಖುಷಿ. ನನಗೆ ಸಡನ್ಲಿ ನೋಡಿ ದೊಡ್ಡ ಫೀಲ್ಡು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಲ್ಲಿ ಇಲ್ಲಿ ಮರ, ಕಾಡು, ಬೆಟ್ಟ ಎಲ್ಲ ನೋಡಿಬಿಟ್ಟು ಐ ವಾಸ್ ದಿ ಹ್ಯಾಪಿಯೆಸ್ಟ್. ಈ ಸೆಂಟಿಮೆಂಟು ಅಳೋದೆಲ್ಲ ಇರಲಿಲ್ಲ ನನಗೆ. ಸೊ ನಾನು ಫ್ರಮ್ ಡೇ 1 ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ನವೋದಯ ಸ್ಕೂಲು. ಯಾಕಂತಂದರೆ ಇಲ್ಲಿ ಹಳ್ಳಿನಲ್ಲಿ ಯಾವುದೋ ಒಂದು ರೂಮಲ್ಲಿದ್ದಂಥ ಸ್ಕೂಲು, ಕ್ಲಾಸ್ ರೂಮು, ಒಂದು ಭಾಳ ಬಿದ್ದಿದ್ದಂಥ ಮನೆ, ಒಂದು ಕಡೆ ಗೋಡೆನೇ ಇರಲಿಲ್ಲ ನಮಗೆ. ಆ ಪರಿಸರದಿಂದ ನೀವು ಸಡನ್ನಾಗಿ ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಡಬಲ್ ಕಾಟ್ಗಳು, ಬೆಡ್ಶೀಟು, ಒಂದು ರೀತಿಯಲ್ಲಿ ಅದು ನಲ್ಲಿ ನೀರು,
ಈಜಾಡೋಕೆ ಒಂದು ಕೊಳ ಎಲ್ಲ ಇತ್ತು ಅಲ್ಲಿ. ಸೊ ಭಾಳ ಸಂತೋಷಪಟ್ಟೆ ಆ್ಯಂಡ್ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಆಮೇಲೆ ಅಲ್ಲಿಂದ ನಾನು ಆಗಲೇ ಹೇಳಿದೆ ಪ್ರೀವಿಯಸ್ ಆನ್ಸರಲ್ಲಿ. ಸೊ ಒಂದೊಂದೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಬೈ 9th 10th ಬರೋ ಅಷ್ಟೊತ್ತಿಗೆ ಒಂದು ಮೆಚ್ಯೂರಿಟಿ ಬರ್ತಾ ಇತ್ತು. ವಾಟ್ ಐ ವಾಂಟ್ ಟು ಬಿ, ವಾಟ್ ಐ ಶುಡ್ ಬಿ ಅಂತಂದು. ಯಾವ ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದೀನಿ, ಕಬಡ್ಡಿನಲ್ಲಿ ಚೆನ್ನಾಗಿದ್ದೆ, ಕ್ಲಿಕ್ ಆದೆ. ಬಾಸ್ಕೆಟ್ಬಾಲಲ್ಲಿ ಭಾಳ ಚೆನ್ನಾಗಿದ್ದೆ, ಸೊ ಅಲ್ಲಿ ಕ್ಲಿಕ್ ಆದೆ. ಆಮೇಲೆ ಸ್ಟೇಟ್ ಲೆವೆಲಿಗೆಲ್ಲ ಹೋದ್ವಿ. ಆಮೇಲೆ ಪೇಂಟಿಂಗಲ್ಲಿ ಸ್ಕೆಚಿಂಗಲ್ಲಿ ಭಾಳ ಚೆನ್ನಾಗಿದ್ದೆ. ಇವತ್ತು ಚೆನ್ನಾಗಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋದೆ. ಸೊ ಆಮೇಲೆ ಕ್ಲಾಸಲ್ಲಿ ಯಾವತ್ತೂ ನೋಟ್ಸ್ ಬರೀತಿರ್ಲಿಲ್ಲ. ನನಗೊಂದು ಕೆಟ್ಟ ಅಭ್ಯಾಸ ಅಂತಂದರೆ ಐ ವುಡ್ ನೆವರ್ ರೈಟ್ ನೋಟ್ಸ್. ಹೊಡ್ಸ್ಕೊತಿದ್ದೆ, ಬೈಸ್ಕೊತಿದ್ದೆ. ಅಸೈನ್ಮೆಂಟ್ಗಳು ಮಾಡ್ತಾ ಇರಲಿಲ್ಲ ಮನೆಗೆ ಹೋದ್ಮೇಲೆ. ಕ್ಲಾಸಲ್ಲಿ ಹೇಳೋದನ್ನು ಫುಲ್ ಫೋಕಸ್ನಾಗಿ ಕೇಳಿಸ್ಕೊತಾ ಇದ್ದೆ. ಕಳೆದೋಗ್ಬಿಡ್ತಾ ಇದ್ದೆ ಟೀಚರ್ ಹೇಳ್ಬೇಕಾದ್ರೆ. ಸೊ ಅದು ನನಗೆ ಫುಲ್ ಅರ್ಥ ಆಗ್ತಾಯಿತ್ತು. ಆಮೇಲೆ ಬಂದು ಬುಕ್ಸ್ ಓದ್ತಾ ಇದ್ದೆ, ಟೆಕ್ಸ್ಟ್ ಬುಕ್ಕು ಮತ್ತು ಬೇರೆ ಬುಕ್ಸ್ ಎಲ್ಲ ಓದ್ತಾ ಇದ್ದೆ. ಸೊ ಬಟ್ ಈ ಬರೆಯೋದು ಅಂದರೆ ನನಗೆ ಆಗ್ತಾ ಇರಲಿಲ್ಲ. ಸೊ ಬೇಸ್ಡ್ ಆನ್ ಮೆಮೊರಿ, ಬೇಸ್ಡ್ ಆನ್ ಡಿಸ್ಕಷನ್ ಡೈರೆಕ್ಟ್ಲಿ ಕ್ಲಾಸಿಗೆ ಹೋಗಿ ಟೆಸ್ಟ್ಗಳು ಬರೀತಾ ಇದ್ದೆ. ಔಟ್ ಆಫ್ 25 19 to 21 ಬರ್ತಿತ್ತು ನನಗೆ. ಬಟ್ ಯಾವತ್ತೂ 21 ಮಾರ್ಕ್ಸ್ ಕ್ರಾಸ್ ಆಗಲಿಲ್ಲ. 25ಕ್ಕೆ 25 ತೆಗಿಯೋರು ಕಂಡ್ರೆ ನಾನು ನೋಡ್ತಿದ್ದೆ, ಹೆಂಗೆ ತೆಗಿತಾವ್ರು 25ಕ್ಕೆ 25 ಏನಿದು ಅಂತ. ಪರ್ಫೆಕ್ಟಾಗಿ ಬರೆದಿರ್ತಾಯಿದ್ರು, ಅವರೆಲ್ಲ ಚೆನ್ನಾಗಿ ಓದ್ತಾಯಿದ್ರು. ಬಟ್ ನಾನು ಎರಡರಲ್ಲೂ ಚೆನ್ನಾಗಿ ಡೆವಲಪ್ ಆಗ್ತಿದ್ದೆ ಅನ್ನೋದು ನನಗೊಂದು, ಯಾಕಂದರೆ ಒಳಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾಯಿತ್ತು. 11ನೇ ಕ್ಲಾಸಲ್ಲಿ ಬರೋ ಅಷ್ಟೊತ್ತಿಗೆ ಕರೆದು ಸ್ಕೂಲ್ ಕ್ಯಾಪ್ಟನ್ ಮಾಡಿಬಿಟ್ರು ನಮ್ಮನ್ನು. ಸೊ ಈ ಥರ ನಾವು ಯಾವ ಜಾಗಕ್ಕೆ ಹೋಗ್ತೀವಿ, ಆ ಜಾಗದಲ್ಲಿರೋ ಸಂಪನ್ಮೂಲಗಳು, ಆ ಜಾಗದಲ್ಲಿರುವಂಥ ವೈಶಿಷ್ಟ್ಯಗಳು, ಅವನ್ನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡು ಹೋದರೆ ನಮ್ಮಲ್ಲೂ ಬೆಳವಣಿಗೆ ಆಗ್ತದೆ. ನಮ್ಮ ಸಾಮರ್ಥ್ಯ ಜಾಸ್ತಿಯಾಗಿ ಏನೋ ಒಂದು ದೊಡ್ಡ ಕೆಲಸ ಮಾಡುವಷ್ಟು ಜವಾಬ್ದಾರಿ ಹುಡ್ಕೊಂಬರ್ತದೆ. ಸರ್, ಇದ್ರ ಜೊತೆಗೆ ನವೋದಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ 11th ಸ್ಟ್ಯಾಂಡರ್ಡಲ್ಲಿ ಒಂದ್ಸಲ ನೀವು ಫೇಲ್ ಆಗಿದ್ರಿ ಅನ್ನುವಂಥದ್ದು ಕೂಡ ನೀವು ಒಂದು ಬ್ಲಾಗಲ್ಲಿ ಬರ್ಕೊಂಡಿದ್ರಿ. ಜೊತೆಗೆ NCCಯಲ್ಲಿದ್ರಿ ನೀವು, ಮತ್ತು ನೀವು ಸ್ಕೆಚಿಂಗ್ ಮಾಡ್ತಾ ಇದ್ರಿ, ಫೋಟೋಗ್ರಫಿ ಮಾಡ್ತಾ ಇದ್ರಿ. ಈ ಎಲ್ಲ ವಿಚಾರಗಳ ಬಗ್ಗೆ, ನಿಮ್ಮ ಹಾಬೀಸ್ ಬಗ್ಗೆ ನೀವು ಮಾತಾಡ್ಬೋದು. ನವೋದಯದಲ್ಲಿ 11th ಸ್ಟ್ಯಾಂಡರ್ಡ್ ಅಂತಂದರೆ 11ನೇ ಕ್ಲಾಸ್ ಅಂದರೆ ಫುಲ್ ಫ್ರೀಡಮ್ ಅವಾಗ. ಅಲ್ಲಿ ಓದೋದಕ್ಕಿಂತ ಪಠ್ಯೇತರ ಚಟುವಟಿಕೆಗಳಿಗೆ ಭಾಳ ಹೆಚ್ಚು ಒತ್ತು ಕೊಡ್ತಾಯಿದ್ರು. ಸೊ 11th ಸ್ಟ್ಯಾಂಡರ್ಡ್ ಮಕ್ಕಳು ಸ್ಕೂಲ್ ಕ್ಯಾಪ್ಟನ್ ಆಗೋದು, ಆಮೇಲೆ ಸ್ಪೋರ್ಟ್ಸ್ ಕ್ಯಾಪ್ಟನ್ಸ್ ಆಗೋದು, ಸ್ಪೋರ್ಟ್ಸ್ ಕಾಂಪಿಟೇಷನಿಗೆ ಅವರೇ ಲೀಡರ್ಸ್ ಎಲ್ಲದಕ್ಕೂ. ಸೊ ಆ 1 ಇಯರ್ ಏನಾಯಿತು, ಐ ಗಾಟ್ ಕ್ಯಾರಿಡ್ ಅವೇ. ಅಂದರೆ ಟೂ ಮಚ್ ಇಂಟು ಸ್ಪೋರ್ಟ್ಸು, ಎಕ್ಸ್ಟ್ರಾ ಕರಿಕ್ಯುಲರ್ ಅಂತಂದು. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಕ್ಲಾಸಲ್ಲಿ ಕೇಳಿಸ್ಕೊಂಡಿದ್ದು ಅಷ್ಟೇ. ಅದು ಬಿಟ್ಟರೆ ನನಗೆ ಬೇರೆ ಇದು ಟೆಸ್ಟ್ಗಳಲ್ಲಾಗಲಿ, ಎಕ್ಸಾಮಲ್ಲಾಗಲಿ ಅದನ್ನು ಹೋಗಿ ಬರೀಬೇಕು ಅನ್ನೋದಾದರೆ ಬೇಸ್ಡ್ ಆನ್ ಮೆಮೊರಿ ಮಾಡಬೇಕಿತ್ತು. ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕು, ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಬೇಕಿತ್ತು. ನಾನು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಸೊ ಬಟ್ ನವೋದಯದಲ್ಲಿ ಏನಿತ್ತು, ಅಲ್ಲಿ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ಇತ್ತಲ್ಲಿ. ಅಲ್ಲಿ ಫೇಲ್ ಆದರೂ ನಿಮ್ಮನ್ನು ವಾಪಸ್ ಇದು ಮಾಡ್ತಾ ಇರಲಿಲ್ಲ, 12th ಕರ್ಕೊಂಡು ಹೋಗ್ತಾಯಿದ್ರು. ಸೊ 12th ಹೋದಾಗ ನನಗೆ ಬಿಫೋರ್ 12th ಟೈಫಾಯ್ಡು ಮತ್ತು ಮಲೇರಿಯಾ ಎರಡೂ ಅಟ್ಯಾಕ್ ಆಗಿ 11th ಎಂಡಲ್ಲಿ ನಮ್ಮ ಸ್ಕೂಲ್ ಟೀಚರ್ ಒಬ್ಬರು ಪಿಚಾಂಡಿ ಅಂತಂದು, ಇನ್ನೊಬ್ರು ರವಿ ಸರ್ ಅಂತ ಫಿಸಿಕ್ಸು ಕೆಮಿಸ್ಟ್ರಿ. ಅಲ್ಲಿ ಒಂದು ಆದಿವಾಲ ಅಂತ ಇದೆ ಹಿರಿಯೂರ ಹತ್ರ. ನಮ್ಮ ಕ್ಲಾಸ್ನವ್ರು ಎಲ್ಲರಿಗೂ ಅವರು ಒಂದು ಸ್ಪೆಷಲ್ ಕೋಚಿಂಗ್ ಕೊಟ್ಟಿದ್ದರು, ವೆರಿ ನಾಮಿನಲ್ ಪ್ರೈಸಲ್ಲಿ. ಅಲ್ಲಿ ನಂಗೆ ಟೈಫಾಯ್ಡು ಮಲೇರಿಯಾ ಆಗಿದ್ದರಿಂದ ಹೋಗೋಕ್ಕಾಗಲಿಲ್ಲ. 1 ತಿಂಗಳು ಈ ಸಮ್ಮರ್ ಹಾಲಿಡೇಸಲ್ಲಿ ಅವ್ರಿಗೆಲ್ಲ ಬಿಟ್ವೀನ್ 11th and 12th. ಸೊ ಎಲ್ಲ 12th ಬೇಸಿಕ್ಸು, ಕ್ಯಾಲ್ಕುಲಸ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲದನ್ನು ಕಲಿಸ್ಬಿಟ್ಟಿದ್ರು. ನಾನು ಹೋಗಿ ಫಸ್ಟ್ ಡೇ ಕೂರ್ತೀನಿ ಮ್ಯಾಥ್ಸ್ ಕ್ಲಾಸಲ್ಲಿ. ಇವರೆಲ್ಲ ಎವ್ರಿ ಒನ್ ಇನ್ ಮೈ ಕ್ಲಾಸ್ ಎಕ್ಸೆಪ್ಟ್ ಮೀ ಎಲ್ಲ ಫಾರ್ಮುಲಾ ಹೇಳ್ತಾರೆ, ಎಲ್ಲ ಆನ್ಸರ್ ಹೇಳ್ತಾ ಇದ್ದಾರೆ. ದಿ ಆಲ್ರೆಡಿ ನ್ಯೂ ಎವ್ರಿಥಿಂಗ್. ನನಗೆ ಝೀರೋ. ಭಯ ಆಗೋಯ್ತು ನನಗೆ, ಏನು ಇವರೆಲ್ಲ ತಿಳ್ಕೊಂಬಿಟ್ಟವ್ರಲ್ಲ ಅಂತಂದು. 11th ಏನಾಯಿತು, ಬರೀ ಸ್ಪೋರ್ಟ್ಸು ಅದು ಇದು ಅಂತಂದ್ಬಿಟ್ಟು ಬೇಸಿಕ್ಸು ಬಿಟ್ಟೋಗ್ಬಿಟ್ಟಿತ್ತು. ಆಮೇಲೆ ಅದೇನೋ ಗೊತ್ತಿಲ್ಲ, ನನಗನ್ಸ್ದಂಗೆ ಈ ಸ್ಪೋರ್ಟ್ಸು ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದೇನು ಮಾಡುತ್ತಂದರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಮಾಡುತ್ತೆ. ಅದಕ್ಕಿಂತ ಹೆಚ್ಚು ಫೋಕಸ್, ಕಾನ್ಸಂಟ್ರೇಷನ್. ನಾವು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿದರೂ ಕೂಡ ಅದು ಭಾಳ ಪ್ರೊಡಕ್ಟಿವ್ ಆಗಿ ಆ ಟೈಮ್ನ ಇನ್ವೆಸ್ಟ್ ಮಾಡಿರ್ತೀವಿ. ಅದು ನಮ್ಮಲ್ಲಿ ಮೆಮೊರಿನಲ್ಲಿ ಪರ್ಮನೆಂಟಾಗಿ ಉಳಿಯೋರು, ನಾಟ್ ಪರ್ಮನೆಂಟ್, ಲಾಂಗ್ ಟರ್ಮಲ್ಲಿ ಉಳಿಯೋ ರೀತಿಯಲ್ಲಿ ಒಂದು ಹೆಲ್ಪ್ ಮಾಡುತ್ತೆ ಅದು ಫೋಕಸ್. ಸೊ ನಾನು ಫೋಕಸ್ಡಾಗಿ ಹೋದೆ. ಬಟ್ ಪ್ಯಾರಲಲ್ಲಾಗಿ ಸ್ಪೋರ್ಟ್ಸು ಬಿಡಲಿಲ್ಲ 12th. ಕಂಟಿನ್ಯೂ ಟು ಡೂ ಇಟ್. ಬಟ್ ಸಮ್ಹೌ ಫ್ರೆಂಡ್ಸ್, ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದರು ರೂಮಲ್ಲಿ. ಅವರು ಡಿಸ್ಕಸ್ ಮಾಡ್ತಾಯಿದ್ರು, ನನ್ನನ್ನು ಎಂಗೇಜ್ ಮಾಡ್ತಾಯಿದ್ರು, ಹೇಳ್ಕೊಡ್ತಾಯಿದ್ರು. ಹಂಗಾಗಿ PCMBನಲ್ಲಿ 86% ತೆಗೆದೆ, ವಿತೌಟ್ ಅಟೆಂಡಿಂಗ್ ಎನಿ ಮಾಕ್ ಟೆಸ್ಟ್, ವಿತೌಟ್ ಎನಿ ಪ್ರಿಪ್ರೇಟ್ರಿ, ವಿತೌಟ್ ಎನಿ ಕೋಚಿಂಗ್. ಜಸ್ಟ್ ಕ್ಲಾಸಲ್ಲಿ ಕೂತ್ಕೊಂಡು ಕೇಳ್ಕೊಂಡು ನಮ್ಮ ಫ್ರೆಂಡ್ಸ್ ಸಹಾಯದಿಂದ ಅವರೇನು ಕೆಲವೊಂದು ಪ್ರಾಬ್ಲಮ್ ಹೇಳೋರು, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ಇದನ್ನು ಕಲಿ ಅಂತ. ಕಷ್ಟ ಆದರೆ
ಹೇಳ್ಕೊಡ್ತಾ ಇದ್ದೆ ಹೆಂಗೆ ಮಾಡೋದಂತ. ಸೊ ಐ ಥಿಂಕ್ ನಾನು ಅದನ್ನೆಲ್ಲ ಹೆಲ್ಪ್ ತಗೊಂಡು ಒಂದು ಹಂತಕ್ಕೆ ಬಂದೆ. ಸಿ ಇ ಟಿನಲ್ಲಿ 1800 ಸಮಥಿಂಗ್, ಐ ಆಮ್ ನಾಟ್ ವೆರಿ ಶ್ಯೂರ್. ಸೆಕೆಂಡ್ ರೌಂಡಲ್ಲಿ ನನಗೆ MBBS ಸೀಟು ಸಿಕ್ತಿತ್ತು ಇಲ್ಲಿ ಚಿತ್ರದುರ್ಗದಲ್ಲಿ. ಬಟ್ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಿದ್ದರಿಂದ 5.5 ವರ್ಷ ಮಾಡಬೇಕು, 5.5 ವರ್ಷ ಇಷ್ಟು ಫೀಸ್ ಎಲ್ಲಿ ಕಟ್ಟೋಕ್ಕಾಗುತ್ತೆ ಅಂತಂದು ಅದನ್ನು ತಗೊಳಕ್ಕೆ ಹೋಗಲಿಲ್ಲ ನಾನು. ಇಂಜಿನಿಯರಿಂಗ್ ಅಟೆಂಡ್ ಮಾಡಿರಲಿಲ್ಲ, ನಂಗೆ ಇಂಜಿನಿಯರಿಂಗ್ ಇಷ್ಟ ಇರಲಿಲ್ಲ ಆ ಟೈಮಲ್ಲಿ. 12th ಬಯಾಲಜಿನಲ್ಲಿ ಇಂಟ್ರೆಸ್ಟ್ ಡೆವಲಪ್ ಆಗಿ ಅದರಲ್ಲಿ ಏನಾರು ಮಾಡ್ಬೇಕಂತಂದು ಒಂದು ಆಕಾಂಕ್ಷೆ ಇತ್ತು. ಸೊ BSc ಜೆನೆಟಿಕ್ಸ್. ಸರ್, ನೀವು PUC ಆದ ನಂತರ ಬೆಂಗಳೂರಿನಲ್ಲಿ ಗಾರ್ಡನ್ ಸಿಟಿ ಕಾಲೇಜ್ನಲ್ಲಿ BSc ಇನ್ ಜೆನೆಟಿಕ್ಸ್ ಮಾಡ್ತೀರಾ. ಸೊ ಜೆನೆಟಿಕ್ಸನ್ನೇ ಯಾಕೆ ಮಾಡಬೇಕಂತ ಅನ್ನಿಸ್ತು? ಬೇರೆ ಆಪ್ಷನ್ಸು ನಿಮಗೆ ಯಾವ್ದ್ಯಾವ್ದು ಇತ್ತು? ಅದ್ರ ಜೊತೆಗೆ ನೀವು ಜೆನೆಟಿಕ್ಸ್ ಮಾಡುವಾಗ ತುಂಬ ನಿಮಗೆ ಫೈನಾನ್ಷಿಯಲ್ ಇಶ್ಯೂಸ್ ಕಾಡ್ತಾ ಇತ್ತು. ಕೆಲವೊಂದು ಸಲ ಸ್ನೇಹಿತರಿಂದ ₹10 ₹5 ಇಸ್ಕೊಂಡು ಒಂದೊಂದು ಇಡೀ ದಿನ ಬಾಳೆಹಣ್ಣನ್ನು ತಿಂದು ಜೀವನ ನಡೆಸಿದ ಉದಾಹರಣೆಗಳಿದೆ ಅಂತ ಸಾಕಷ್ಟು ಸಂದರ್ಭದಲ್ಲಿ ನೀವು ಹಂಚ್ಕೊಂಡಿದ್ರಿ. ಒಟ್ಟಾರೆ ಜೆನೆಟಿಕ್ಸ್ ಜೀವನದ ಬಗ್ಗೆ, ಅಲ್ಲಿನ ಸ್ನೇಹಿತರ ಬಗ್ಗೆ ನೀವು ಕೆಲವೊಂದಿಷ್ಟು ಮಾಹಿತಿನ ಹಂಚ್ಕೊಳ್ಬೋದಾ ಸರ್? ಸೊ ಇದು BSc ಜೆನೆಟಿಕ್ಸ್ ಒಂದು ಆಕಸ್ಮಿಕನೂ ಅಲ್ಲ, ಅದು ಭಾಳ ಕಾನ್ಷಿಯಸ್ ಚಾಯ್ಸ್ ಅಂತ. ಸೊ ಮೆಡಿಕಲ್ ಸಿಗದೇ ಇದ್ದಾಗ ಸಮಥಿಂಗ್ ರಿಲೇಟೆಡ್ ಟು ಬಯಾಲಜಿ ಅಂತ. ಬಟ್ ಈಗ ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರ, ಕನ್ನಡದಲ್ಲಿ ತಳಿಶಾಸ್ತ್ರ ಅಂತಾರೆ, ಬಟ್ ಅದಕ್ಕಿಂತ ಆಳವಾದ ವಿಶಾಲವಾದ ಒಂದು ಡಿಸಿಪ್ಲಿನ್ ಇದು ಜೆನೆಟಿಕ್ಸ್ ಅಂತಂದು. ಸೊ ಅಲ್ಲಿ ನಾವು ಹ್ಯೂಮನ್ ಜೀನ್ಸ್ ಬಗ್ಗೆ, DNA ಬಗ್ಗೆ ಆಳವಾಗಿ ಸ್ಟಡಿ ಮಾಡ್ತೀವಿ. ಅದರಲ್ಲಿ ಜೆನೆಟಿಕ್ ಡಿಸೀಸಸ್ ಎಲ್ಲ ಬರ್ತದೆ. ಆಮೇಲೆ DNA ರಿಲೇಟೆಡ್ ಎವ್ರಿಥಿಂಗ್, ಅಂದರೆ ಅದನ್ನು ಬಯೋಟೆಕ್ನಾಲಜಿ ಅಂತ ಆಮೇಲೆ ಏನು ಬರುತ್ತೆ ಅದಕ್ಕೆ ಬೇಸಿಸ್ಸು ಜೆನೆಟಿಕ್ಸ್. ಅದಕ್ಕೆ 2001ರಲ್ಲಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂತ ಆಯಿತು. ಅದು ಇಡೀ ವಿಶ್ವದಲ್ಲಿರುವ ಭಾಳ ಬ್ರಿಲಿಯಂಟ್ ಸೈಂಟಿಸ್ಟ್ಗಳೆಲ್ಲ ಜೊತೆಗೆ ಬಂದು ಅಮೇರಿಕಾದಲ್ಲಿ ಒಂದು ಸೆಲೆರಾ ಜಿನೋಮಿಕ್ಸ್ ಅಂತ ಒಂದು ಕಂಪನಿ ಅದು. ಸೊ ಅವ್ರೇನು ಮಾಡಿದರು, ಎಲ್ಲರನ್ನೂ ಟುಗೆದರ್ ತೊಗೊಂಬಂದು ನಮ್ಮ ಮನುಷ್ಯನ ಒಂದು ಜೀವಕೋಶದಲ್ಲಿ ವಂಶವಾಹಿ ಅಂತ ಏನಿರುತ್ತಲ್ಲ, DNA ಏನಿರುತ್ತಲ್ಲ, ಅದನ್ನು ಡೆಸಿಫರ್ ಮಾಡೋದು, ಡಿಕೋಡ್ ಮಾಡೋದು. ಯಾಕಂದರೆ DNA ಅಂತಂದರೆ ಅದರಲ್ಲಿ ಜೀನ್ ಒಂದು ಕ್ರೋಮೋಸಮ್ ಅಂತ ಇರುತ್ತೆ. ಕ್ರೋಮೋಸಮ್ ಈಸ್ ನಥಿಂಗ್ ಬಟ್ ಫುಲ್ಲು DNA ಅದು ರ್ಯಾಪಪ್ ಆಗಿ ಫೋಲ್ಡ್ ಆಗಿ ಒಂದು ಕ್ರೋಮೋಸಮಿಕ್ ಕನ್ನಡದಲ್ಲಿ ವರ್ಣತಂತು ಅಂತ ಹೇಳ್ತಾರೆ. ಸೊ ಆ ವರ್ಣತಂತುನಲ್ಲಿ ಹಲವಾರು ಜೀನ್ಸ್ ಇರ್ತವೆ. ಸೊ ಟೋಟಲ್ಲು ಐ ಥಿಂಕ್ 23 ಪೇರ್ಸ್ ನಮ್ಮಲ್ಲಿ ಕ್ರೋಮೋಸಮ್ಸ್ ಇರುತ್ತೆ. ಸೊ ಅದರಲ್ಲಿ ಎಷ್ಟು ಜೀನ್ಸ್ ಇದ್ದಾವೆ, ಆ ಜೀನ್ಸ್ ಫಂಕ್ಷನ್ ಏನು ಅಂತಂದು ತಿಳಿಸ್ಬೇಕು. ರಿಸರ್ಚಿಗೆ ಹೆಲ್ಪ್ ಆಗುತ್ತೆ. ನಾಳೆ ಜೆನೆಟಿಕ್ ಡಿಸೀಸಸ್ಸು, ಯಾರಿಗಾದ್ರು ಕ್ಯಾನ್ಸರ್ ಇದ್ದರೆ ಯಾವ ಜೀನಲ್ಲಿ ದೋಷ ಇದೆ, ಯಾವ ಜೀನಿಂದ ಕ್ಯಾನ್ಸರ್ ಆಗುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರುತ್ತೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಬರುತ್ತೆ, ಅವೆಲ್ಲ ಜೆನೆಟಿಕ್ ಇರ್ತದೆ. ಸೊ ಅದು ಐಡೆಂಟಿಫೈ ಆದರೆ ಅದಕ್ಕೆ ಒಂದು ಕ್ಯೂರ್ ಕಂಡುಹಿಡಿಬೋದು ಅಂತ. ಇದು 11th 12th ನಮಗೆ ಭಾಳ ವಂಡರ್ಫುಲ್ ಬಯಾಲಜಿ ಟೀಚರ್ ಇದ್ದರು. ಒಬ್ಬರು ಪ್ರಭಾಕರ್ ಸರ್ ಮತ್ತು ಇನ್ನೊಬ್ಬರು ದಿನೇಶ್ ಅಂತಂದು. ಇವರು ಬಿಡಿ ಬಿಡಿಯಾಗಿ ಜೆನೆಟಿಕ್ಸ್ ಹೇಳಿದ್ದು ನಮಗೆ. ಫ್ಯೂಚರ್ ಹಿಂಗೆ ಹಾಗೆ, ಫ್ಯೂಚರಲ್ಲಿ ಜೆನೆಟಿಕ್ ಡಿಸೀಸಸ್ ಕ್ಯೂರ್ ಮಾಡ್ಬೋದು, ಡಿಸೈನರ್ ಬೇಬೀಸ್ ಕ್ರಿಯೇಟ್ ಮಾಡ್ಬೋದು ಹಾಗೆ ಅಂತಂದು. ಆಮೇಲೆ ನಮಗೆ ಒಬ್ಬರು ಇಂಗ್ಲೀಷ್ ಟೀಚರ್ ಟಾಮಿ ಜೋಸೆಫ್ ಅಂತ ದ ಹಿಂದೂ ನ್ಯೂಸ್ ಪೇಪರ್ ಓದಿಸ್ತಾ ಇದ್ರು. ಆ ಪೇಪರಲ್ಲಿ ಸಿಕ್ಕಾಪಟ್ಟೆ ಆರ್ಟಿಕಲ್ಸ್ ಬಂದ್ಬಿಡ್ತಿದ್ರ ಮೇಲೆ. ಸೊ ನಾನು ಅವೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟೆ ನಾನು. ಗಿಡಿಕಲ್ ಯಾಕೆ, ಜೆನೆಟಿಕ್ಸಲ್ಲೂ ಏನಾರು ಮಾಡ್ಬೋದಲ್ಲ, ಹಿಂಗಿದ್ರು ಅಲ್ಲಿ ಹೋಗೋದಕ್ಕೆ ಆರ್ಥಿಕ ಸಮಸ್ಯೆ ಇದೆ, ಅದ್ರದ್ದು ನೆಕ್ಸ್ಟ್ ಬೆಸ್ಟು ಜೆನೆಟಿಕ್ಸ್ ಅಂತ. ಸೊ ಹೋಗಿ ಸೇರ್ಕೊಂಡು BSc ಜೆನೆಟಿಕ್ಸ್ ಮಾಡಿದೆ. ಐ ಡಿಡ್ ವೆಲ್, ಚೆನ್ನಾಗೇ ಮಾಡಿದೆ. IASಗೆಲ್ಲ ಹೋಗ್ತಾ ಇದ್ದೆ. ಬೆಂಗಳೂರಲ್ಲಿ ಏನಾದರೂ ಈ ಕಾನ್ಕ್ಲೇವ್ ನಡೆದ್ರೆ, ಟೆಕ್ ಸಮ್ಮಿಟು, ಬಯೋಟೆಕ್ನಾಲಜಿ ನಡೆದ್ರೆ ಅಲ್ಲೆಲ್ಲ ಹೋಗ್ತಾ ಇದ್ದೆ. ಒಂದು ದಿನ ಫುಲ್ ಅಲ್ಲೇ ಇರ್ತಾ ಇದ್ದೆ. ಐ ಇಮ್ಯಾಜಿನ್ ಮೈಸೆಲ್ಫ್, ಆವಾಗ ನೋಬೆಲ್ ಸಾಹಿತ್ಯ ಹೋಗಿ ನೋಬೆಲ್ ಕೆಮಿಸ್ಟ್ರಿನೋ ನೋಬೆಲ್ ಮೆಡಿಕಲ್ ಸೈನ್ಸನ್ನು ತಲೆ ಕೂತ್ಕೊಂಡ್ಬಿಡ್ತಾನೆ ನನಗೆ. ಈ ಫೀಲ್ಡಲ್ಲಿ ಏನಾರು ಸಾಧನೆ ಮಾಡಿ ಮುಂದೊಂದು ದಿನ ಯಾವುದೋ ಕ್ಯಾನ್ಸರಿಗೆ ಕ್ಯೂರ್ ಕಂಡುಹಿಡಿದು ಏನಾರು ಮಾಡೋಣ ಅಂತಂದು. ಬಟ್ಟು ಫಸ್ಟ್ ಟೈಮ್ ಬೆಂಗಳೂರು ಯೂನಿವರ್ಸಿಟಿ ಶುರು ಮಾಡಿದ್ದು ಇದನ್ನು ಜೆನೆಟಿಕ್ಸ್. ಆವಾಗ ಅಷ್ಟೊಂದು ಸ್ಕೋಪ್ ಇರಲಿಲ್ಲ. ಆಮೇಲೆ IASಗೆಲ್ಲ ಹೋದ್ಮೇಲೆ ಗೊತ್ತಾಯಿತು ಟೂ ಸ್ಲೋ, ರಿಸರ್ಚ್ ಎಲ್ಲ ತುಂಬ ನಿಧಾನ ಇರ್ತದೆ. ಇಲ್ಲಿ ಏನಾದರೂ ಮಾಡಬೇಕಂದ್ರೆ 30-40 ವರ್ಷ ಸ್ಪೆಂಡ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾನು ಇದನ್ನು ಆಮೇಲೆ IAS ಮಾಡಬೇಕಂತ ಡಿಸೈಡ್ ಮಾಡಿದೆ. MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಯೂನಿವರ್ಸಿಟಿ ಫ್ರೀ ಸೀಟ್ ಸಿಕ್ಕಿತ್ತು. ನಾನು ಐ ಥಿಂಕ್ 2nd ರ್ಯಾಂಕ್ ಏನೋ ಬಂದಿದ್ದೆ BScನಲ್ಲಿ. ಸೊ ಅದು ಸಿಕ್ತು ನನಗೆ. ಬಟ್ ಈ 3 ವರ್ಷದಲ್ಲಿ ನಮ್ಮ ತಂದೆ ಅವರಿಗೆ ಸಂಬಳ ನಿಂತೋಗ್ಬಿಡ್ತು. ನಾವಲ್ಲಿ ಬೆಂಗಳೂರು ಆಯ್ಕೆ ಮಾಡ್ಕೊಂಡಿದ್ದೆ ನಾನು. ಸೊ ಅವ್ರಿಗೆ ಭಯ ಆಗೋಯ್ತು. ಅದು ಲೋನ್ ಕೂಡ ಮಾಡಿಸಿದ್ರು. ಲೋನ್ ಪೇ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ಮಂತ್ಲಿ ದುಡ್ಡು ಕಳಿಸೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಕೆಲವೊಬ್ಬರು ಫ್ರೆಂಡ್ಸ್ ಸಹಾಯದಿಂದ, ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದರು ನನಗೆ.
ಅವರು ಅವಾಗ ಅವಾಗ ಸ್ವಲ್ಪ ಹೆಲ್ಪ್ ಮಾಡೋರು, ದುಡ್ಡು ಕೊಡೋರು. ನಿಜ ಅದು. ಒಂದೆರಡು ದಿನ ಬೆಳಗ್ಗೆ ಅಲ್ಲಿ ಇಲ್ಲಿ ಅವಾಗೆಲ್ಲ 4-5 ರೂಪಾಯಿಗೆ ಇಡ್ಲಿ ಸಿಗ್ತಾ ಇತ್ತು. ಸೊ ಸ್ವಲ್ಪ ಇಡ್ಲಿಗಳೆಲ್ಲ ತಿನ್ಕೊಂಡು ಹೋಲ್ ಡೇ ಸ್ಪೆಂಡ್ ಮಾಡೋದು. ಆಮೇಲೆ ಒಂದೊಂದು ದಿನ 2-3 ಬಾಳೆಹಣ್ಣು. ಕೆಲವೊಂದು ದಿನ ಈ ಹಾಸ್ಟೆಲೈಟ್ಸ್ ಇರ್ತಾಯಿದ್ರು ಕಾಲೇಜಲ್ಲಿ. ಅವ್ರದ್ದು ID ಎತ್ತಾಕೊಂಡೋಗಿ ತೋರಿಸಿ ಅವ್ರ ಹೆಸರಲ್ಲಿ ಸುಮಾರು 1 ವರ್ಷ ನಾನು ಬ್ರೇಕ್‌ಫಾಸ್ಟ್ ಮಾಡಿದ್ದೀನಿ. ಯಾರ್ದೋ ID ತಗೊಂಡೋಗಿ ಪೇ ಮಾಡ್ದಂಗೆ. ಈ ಥರ ಎಲ್ಲ ಆಟ ಆಡಿದ್ದೀವಿ ಕಾಲೇಜಲ್ಲಿ. ಬಟ್ ನೆವರ್ ಕಂಪ್ಲೇಂಟ್ ಅಬೌಟ್ ಇಟ್. ನಾನು ಅವತ್ತೂ ಕಂಪ್ಲೇಂಟ್ ಮಾಡಿಲ್ಲ, ಇವತ್ತು ಕಂಪ್ಲೇಂಟ್ ಮಾಡಿಲ್ಲ, ಇವತ್ತು ಯಾರನ್ನೂ ಬ್ಲೇಮ್ ಮಾಡಿಲ್ಲ. ಐ ಟುಕ್ ಇಟ್ ಆ್ಯಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಲೈಫ್. ಬಟ್ ಅದರಿಂದ ಲೆಸನ್ಸ್ಗಳು ಭಾಳ ಕಲ್ತಿದ್ದು. ಅಂದರೆ ಒಂದು ಕಷ್ಟ ಬಂದಾಗ ಅದರಿಂದ ನೀವು ಎಸ್ಕೇಪ್ ಆದಾಗ ಇನ್ನೊಂದು ದೊಡ್ಡ ಕಷ್ಟಕ್ಕೆ ರೆಡಿ ಆಗಿರ್ತೀವಿ ನಾವು. ಒಂದು ಗ್ರೋತ್ ಆಗಿರುತ್ತೆ, ಒಂದು ನಮ್ಮೊಳಗೆ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅದು ನನಗೆ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಲೈಫಲ್ಲಿ. ಯಾಕೆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅಂದರೆ ಭಾಳ ದೊಡ್ಡ ಬದಲಾವಣೆ ಆಗುತ್ತೆ ನಮ್ಮಲ್ಲಿ. ಆ ಬದಲಾವಣೆ ಅನ್ನೋದಿದೆಯಲ್ಲ, ನಾನು ಭಾಳ ಕಾನ್ಷಿಯಸ್ ಆಗಿ ಅಬ್ಸರ್ವ್ ಮಾಡ್ತೀನಿ. ಸಣ್ಣ ಸಣ್ಣ ಬದಲಾವಣೆಗಳೇ ನಮಗೆ ದೊಡ್ಡ ದೊಡ್ಡ ಚಾಲೆಂಜ್ಗಳನ್ನ ಫೇಸ್ ಮಾಡೋದಕ್ಕೆ ರೆಡಿ ಮಾಡೋದು. ಇಲ್ಲಾಂದರೆ ಸಡನ್ಲಿ ಹೋಗಿ MP ಎಲೆಕ್ಷನ್ ಮಾಡಬೇಕು ಅಂತಂದರೆ ಇಟ್ಸ್ ನಾಟ್ ಈಸಿ ಥಿಂಗ್. ಅದು ಮೆಂಟಲಿ ಟಫ್ ಇರಬೇಕು, ನೀವೆಲ್ಲ ರೀತಿಯಲ್ಲೂ ಪ್ರಿಪೇರ್ಡ್ ಆಗಿರಬೇಕು. ಅದು ಒಂದು ಹೊಸ ಜಗತ್ತು, ಹೊಸ ಜನಗಳು, ಒಂಥರ ವಿಚಿತ್ರ ಅದು. ಅಲ್ಲೋಗಿ ಮಾಡಬೇಕು ಅಂದರೆ ಐ ಥಿಂಕ್ ಇವೆಲ್ಲವೂ ನನ್ನನ್ನು ಪ್ರಿಪೇರ್ ಮಾಡ್ತಾ ಬಂದವು ಅಂತ ಅಂದ್ಕೊಂಡಿದ್ದೀನಿ. ಸರ್, ನೀವು ಜೆನೆಟಿಕ್ಸ್ ಆದ ನಂತರ UPSCಗೆ ಓದಬೇಕು, ನಾನು IAS ಆಗಬೇಕು ಅಂತ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋತೀರಾ. ತುಂಬ ಜನ ವಿದ್ಯಾರ್ಥಿಗಳಿಗೆ ಹೇಳ್ಕೊತಿರ್ತೀರಾ, ನಿಮ್ಮ ವೈ ಅನ್ನೋದು ಕ್ಲಿಯರ್ ಇದ್ದರೆ ಹೌ ಅನ್ನೋದು ತುಂಬ ಈಸಿ ಆಗುತ್ತಂತ. ನಿಮ್ಮ ವೈ ಅನ್ನೋದು ಏನಾಗಿತ್ತು ಸರ್? ನೀವು ಯಾಕೆ IAS ಆಗಬೇಕು ಅಂತ ಅಂದ್ಕೊಂಡ್ರಿ? ಇದು IAS ಅನ್ನೋ ಕನಸು ನಮ್ಮ ನವೋದಯ ಸ್ಕೂಲಲ್ಲೇ ಬಿತ್ತಿದ್ರೆ ಆ್ಯಕ್ಚುಲಿ. ಯಾವಾಗ ನಾನು 9th 10th ಇದ್ದಾಗ ನಮ್ಮೊಬ್ಬರು ಅಗೇನ್ ಇನ್ನೊಬ್ರು ಇಂಗ್ಲೀಷ್ ಟೀಚರ್, ಟಾಮಿ ಜೋಸೆಫ್ ಜೊತೆಗೆ ಇನ್ನೊಬ್ಬರು ಇಂಗ್ಲೀಷ್ ಟೀಚರ್ ಇದ್ದರು, ನರಸಿಂಹಪ್ಪ ಅಂತಂದು. ಅವರು ಈ KAS IASಗೆ ಪ್ರಿಪ್ರೇಷನ್ ಆಗ್ತಾ ನಮಗೆ ಪಾಠ ಮಾಡ್ತಾಯಿದ್ರು. ಯಾವಾಗ ನೋಡಿದ್ರು ಅವರು ದ ಹಿಂದೂ ಓದ್ತಾಯಿದ್ರು, ಯಾವುದಾದ್ರೂ ಒಂದು ಇತಿಹಾಸ ಓದ್ತಾಯಿದ್ರು. ಆಮೇಲೆ ಅವ್ರ ಮ್ಯಾನರಿಸಮ್ಮು ಹಂಗೆ ಇತ್ತು, ಸೀರಿಯಸ್ ಆಗಿರ್ತಾಯಿತ್ತು. ಈ ಟಿಪಿಕಲ್ UPSC ಆಸ್ಪಿರೆಂಟ್ ಇರ್ತಾರಲ್ಲ ಆ ರೀತಿ ಇರ್ತಾಯಿತ್ತು. ನಮ್ಗೆ ಹಾಸ್ಟೆಲ್ ವಾರ್ಡನ್ ಬೇರೆ ಆಗಿದ್ದು ನಾವು 11th ಇದ್ದಾಗ. ಅಪ್ರಿಷಿಯೇಟ್ ಮಾಡ್ತಾಯಿದ್ರು ನಾವು ಓದ್ತಿರೋ ಬುಕ್ಸು, ಆಮೇಲೆ ಬಂದು ನಮಗೆಲ್ಲ ಎನ್ಕರೇಜ್ ಮಾಡ್ತಾಯಿದ್ರು. ಬಟ್ ಆವಾಗ ಆ ಏಜಲ್ಲಿ ನಾವು ಸೀರಿಯಸ್ಸಾಗಿ ತೊಗೊಳಲ್ಲ. ತಲೆಯಲ್ಲಿ ಕೂರ್ತು ಆಮೇಲೆ ಇದೇನೋ ಜೆನೆಟಿಕ್ಸ್ ಅಂತಂದು ಆ ಕಡೆ ಡಿವಿಯೇಟ್ ಆಗೋಯ್ತು, ಮರ್ತೋಯ್ತು. ಬಟ್ BSc ಮುಗಿದ ತಕ್ಷಣ ಈ ಕೆಮಿಸ್ಟ್ರಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದಾಗ ನನಗೆ ಸುಮ್ಮನೆ ಬುಕ್ಸ್ ಹಿಂಗೆ ಧೂಳು ಕೊಡುತ್ತಾ ಇದ್ದೆ ಅಲ್ಲಿ ನಮ್ಮ ರೂಮಲ್ಲಿ. ಅವಾಗ ಸಡನ್ಲಿ ಬ್ರಿಲಿಯಂಟ್ ಟ್ಯುಟೋರಿಯಲ್ಸ್ ಅನ್ನೋದು ಒಂದು ನನಗೆ ಬ್ರೋಷರ್ ಸಿಕ್ತು ನನಗೆ. ಅದು ನೋಡಿದರೆ UPSC IASಗೆ ಕೋಚಿಂಗ್ ಮೆಟೀರಿಯಲ್ ಅದು ಬ್ರೋಷರ್. ಸಡನ್ಲಿ ನನಗೆ ವೆಂಟ್ ಬ್ಯಾಕ್ ಸ್ಕೂಲ್ ಡೇಸ್. ಹೌದಲ್ವಾ, ಈಗ ಡಿಗ್ರಿ ಮುಗಿದಿದೆ, IAS ಮಾಡ್ಬೋದಲ್ಲ ಅಂತ ನನ್ನ ಥಾಟ್ ಔಟ್ ಆಫ್ ನೋವೇರ್ ಬಂತು ನನಗೆ. ಆಮೇಲೆ ನಮ್ಮ ಬಾಲ್ಯದ ಏನು ನಮ್ಮ ಜೀವನ ಇತ್ತು ಹಾಗೆ ಹೀಗೆ. IAS ಮಾಡಿದರೆ ಕಾಂಟ್ರಿಬ್ಯೂಷನ್ ಮೋರ್ ಸಿಗ್ನಿಫಿಕೆಂಟ್ ಇರುತ್ತೆ. ನಾವು ರ್ಯಾಷನಲೈಸ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ. ಒಂದನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಈ ಆಯ್ಕೆ ಯಾಕೆ ನನಗೆ ಸೂಕ್ತ ಅಂತಂದು ಕಾರಣ ಹುಡ್ಕೋಕ್ಕೆ ಶುರು ಮಾಡ್ತೀವಿ. ಸೊ ಹಲವಾರು ಕಾರಣ ಸಿಗ್ತಾ ಹೋಯ್ತು. ನಾನು ಬಡವರಿಗೆ ಸಹಾಯ ಮಾಡ್ಬೋದು, ಆಮೇಲೆ ನಮ್ಮ ಬಡತನದಿಂದ ನಮ್ಮ ಕಷ್ಟದಿಂದ ಪಾರಾಗ್ಬೋದು, ಒಂದೊಳ್ಳೆ ಸ್ಥಾನಮಾನ ಸಿಗ್ತದೆ, ಇದರಿಂದ ದೊಡ್ಡ ದೊಡ್ಡ ಸಮಾಜ ಸೇವೆ ಮಾಡ್ಬೋದು ಅಂತ ಅನಿಸಿ ಶುರು ಮಾಡಿದೆ. ಬಟ್ ಅದಕ್ಕೆ ಅಂತಂದು ನಾನು ಒಂದು ತಪ್ಪು ಆಯ್ಕೆ ಮಾಡ್ಕೊಂಡ್ಬಿಟ್ಟೆ. ನಮಗೆ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ನಾನು MSc ಕೆಮಿಸ್ಟ್ರಿ ತೊಗೊಂಡ್ಬಿಟ್ಟೆ. MSc ಕೆಮಿಸ್ಟ್ರಿ ತಗೊಂಡು UPSCನಲ್ಲೂ ಕೆಮಿಸ್ಟ್ರಿ ಸಬ್ಜೆಕ್ಟ್ ತೊಗೊಂಡ್ಬಿಟ್ಟೆ ನಾನು. ಯಾರೋ ಗೈಡ್ ಮಾಡೋರು ಇದ್ದಿದ್ರೆ ಮೇ ಬಿ ನಾನು ಮೈಸೂರು ಯೂನಿವರ್ಸಿಟಿಗೆ ಹೋಗಿ MA ಕನ್ನಡ ಸಾಹಿತ್ಯ ತೊಗೊಂಡು ಮೇ ಬಿ ಕನ್ನಡ ಸಾಹಿತ್ಯ ಒಂದು ಐಚ್ಛಿಕ ವಿಷಯ ಅಂತ ತೊಗೋಬೋದಿತ್ತೇನೋ. ಸೊ ಹಂಗಾಗಿ ನನ್ನ ಫಸ್ಟ್ ಅಟೆಂಪ್ಟು ವೇಸ್ಟ್ ಆಗೋಗ್ಬಿಡ್ತು. ಸರ್, ಏಪ್ರಿಲ್ 2, 2011 UPSCಯ ದೆಹಲಿಯ ಧೋಲ್ಪುರ್ ಭವನದಲ್ಲಿ ನೀವು ಇಂಟರ್ವ್ಯೂನ ಕೊಡ್ತೀರಾ. ಸುಮಾರು 30 ನಿಮಿಷಗಳ ಕಾಲ ನಡೆದಂಥ ಇಂಟರ್ವ್ಯೂನಲ್ಲಿ ನಿಮಗೆ ಒನ್ ಆಫ್ ದ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ. ಆದರೆ ನಮ್ಮ ಹೋಲಿ PDF ಅಂತ ಕರೆಸ್ಕೊಳ್ಳುವಂಥ ಫೈನಲ್ ಲಿಸ್ಟಲ್ಲಿ ನೀವು 2 ಅಂಕಗಳಿಂದ UPSC ಕ್ಲಿಯರ್ ಮಾಡೋದನ್ನು ತಪ್ಪಿಸ್ಕೊಳ್ತೀರಾ. ಸರ್, ಒಟ್ಟಾರೆ ಇಂಟರ್ವ್ಯೂನ ಅನುಭವ ಹೇಗಿತ್ತು? ಮತ್ತು ಆ 2 ಅಂಕಗಳ ವಿಚಾರವನ್ನು ಈಗ ನೆನಪಿಸ್ಕೊಂಡ್ರೆ 2 ಅಂಕಗಳಿಂದ ನಾನು ಪಾಸ್ ಆಗದೇ ಇರೋದೇ ಒಳ್ಳೇದಾಯಿತು ಅಂತ ಈಗ ಅನ್ಸುತ್ತಾ? ಯಾವ ಥರ ಥಾಟ್ ಇದೆ ಸರ್ ನಿಮಗೆ? ಡೆಲ್ಲಿನಲ್ಲಿ ಇಂಟರ್ವ್ಯೂ ಕಾಲ್ ಬಂದಾಗ ನಾನು PDO ಆಗಿದ್ದೆ, ಅಂದರೆ ಕರ್ನಾಟಕದಲ್ಲಿ PDO ಆಗಿದ್ದೆ. ಸೊ ಡೆಲ್ಲಿಗೆ ಹೋದಾಗ ಆ್ಯಸ್ ಎ PDO ಅಲ್ಲಿಗೆ ಹೋಗಿದ್ದು. ಒಂದು ಬ್ಯಾಗ್ ತುಂಬ ನನ್ನ ಮ್ಯಾಗ್ಝಿನ್ಸ್ ಬುಕ್ಸ್ ಎಲ್ಲ ತಗೊಂಡು ಕರ್ನಾಟಕ ಭವನದಲ್ಲಿ ಹೋಗಿದ್ದು. ಡೆಲ್ಲಿನಲ್ಲಿ ಕರ್ನಾಟಕ ಭವನ 3 ಬಿಲ್ಡಿಂಗ್ ಇದೆ, 1, 2, 3 ಅಂತ. ಅಲ್ಲಿ KB 2 ಅನಿಸುತ್ತೆ.
ಅಲ್ಲಿ UPSC ಆಸ್ಪಿರೆಂಟ್ಸಿಗೆ ರೂಮ್ಗಳೆಲ್ಲ ಮಾಡಿಕೊಡ್ತಾ ಇದ್ರು. ಅವಾಗೆಲ್ಲ 1 ತಿಂಗಳೆಲ್ಲ ಎಲ್ಲ ಕೊಡ್ತಾ ಇದ್ರು. ನಾವು 1 ತಿಂಗಳು ಮುಂಚೆನೇ ಹೋಗ್ಬಿಟ್ಟಿದ್ದೆ ಇಲ್ಲಿ ರಜೆ ಹಾಕೊಂಡ್ಬಿಟ್ಟು. ಹೋಗಿ ಅಲ್ಲಿ ಭಾಳ ಜನ ಬಂದಿದ್ರು ನಮ್ಮ ಥರನೇ ಇಂಟರ್ವ್ಯೂ ಕೊಡೋದಕ್ಕೆ. ಬಟ್ ಕೆಲವೊಬ್ರು ಈ RV ಕಾಲೇಜಿಂದ ಬಂದಿದ್ರು, ಕೆಲವೊಬ್ರು IIM ಇಂದ ಬಂದಿದ್ರು, ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ ಇಂದ ಬಂದಿದ್ರು. ಅವ್ರದ್ದು ಆಟಿಟ್ಯೂಡ್ ಎಲ್ಲ ಒಂಥರ ಕಾನ್ಫಿಡೆಂಟ್ ಆಗಿರ್ತಾ ಇತ್ತು. ಬಟ್ ಲಕ್ಕಿಲಿ PDO ಆಗಿದ್ದರಿಂದ ನಂದು ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗಿತ್ತು. ಅಲ್ಲಿ ವಿಚಾರ ವಿನಿಮಯ ಎಲ್ಲ ಮಾಡ್ಕೊಂತಿದ್ವಿ. ಬಟ್ ಡೆಲ್ಲಿಗೆ ಹೋದ್ಮೇಲೂ ಕ್ಯೂರಿಯಸ್ಸೇ ನಾನು. ಏನೇನಿದೆ ಎಲ್ಲ ಫಸ್ಟ್ ಟೈಮ್ ಬಂದಿದ್ದೀವಲ್ಲ. ರೆಡ್ ಫೋರ್ಟ್ ಎಲ್ಲ ನೋಡೋಕೆ ಹೋಗಿದ್ವಿ. ಆಮೇಲೆ ಅದೇ ಮೂಮೆಂಟಲ್ಲಿ ಈ ಅಣ್ಣಾ ಹಜಾರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಪೀಕಲ್ಲಿ ನಡೀತಾ ಇದೆ. ನಾವು ಇಂಟ್ರ್ಯೂ ಆ ಮಂತಲ್ಲೇನೆ ಫುಲ್ಲು ಪೀಕಲ್ಲಿ ಎಲ್ಲಿ ರಾಮಲೀಲಾ ಅಲ್ಲ ಫಸ್ಟು ಜಂತರ್ ಮಂತರಲ್ಲಿ. ಸೊ ನಾನು ಇನ್ನೊಬ್ಬರು ನಮ್ಮ ಫ್ರೆಂಡ್ ಇದ್ರು ಸಂತೋಷ್ ಹೆಗಡೆ ಅಂತಂದು. ಈಸ್ ರೈಲ್ವೆ ಫ್ರೆಂಡ್, ಅಂದರೆ ಆ ಟೈಮಲ್ಲಿ ಫ್ರೆಂಡ್ ಆಗಿದ್ದು. ರೈಲ್ವೆ ಇದರಲ್ಲಿರುವಂಥದ್ದು ಈ ಸರ್ವಿಸಲ್ಲಿ. ನಾವೇನು ಮಾಡ್ತಾ ಇದ್ವಿ, ಜಂತರ್ ಮಂತರ್ ಹೋಗ್ತಾ ಇದ್ವಿ ಡೈಲಿ ಬೆಳಗ್ಗೆನೇ ಹೋಗಿ. ಆವಾಗೆಲ್ಲ ಅರವಿಂದ್ ಕೇಜ್ರಿವಾಲ್ ಇಲ್ಲಿ, ಯೋಗೇಂದ್ರ ಯಾದವ್ ಇಲ್ಲಿ, ಇನ್ನೊಬ್ರು ಸ್ವಾಮಿ ಯಜ್ಞವೇಶ್ ಅಂತ ತೀರ್ಕೊಂಡ್ಬಿಟ್ರು ಅವರು, ಆಮೇಲೆ ಪ್ರಶಾಂತ್ ಭೂಷಣ್, ಆಮೇಲೆ ಅವರಪ್ಪ ಒಬ್ಬರು ಇನ್ನೊಬ್ರು ಭೂಷಣ್ ಅಂತ ಸೀನಿಯರ್ ವಕೀಲರು ಸುಪ್ರೀಂ ಕೋರ್ಟು, ಆಮೇಲೆ ಈ ಮೇಧಾ ಪಾಟ್ಕರು ಎಲ್ಲ ಅಲ್ಲೇ. ನಾವೇನು ಬುಕ್ಸಲ್ಲಿ ಓದ್ತಾ ಇದ್ವಿ ಎಲ್ಲ ಅಲ್ಲೇ ಒಂದು ಕಡೆ ಸಿಗ್ತಾಯಿದ್ರು. ಹಿಂಗೆ UPSC ಇಂಟರ್ವ್ಯೂ ಕೊಡೋಕೆ ಬಂದಿದ್ದ ಸ್ಕೋಪ್ ತಗೊಂತ ಇದ್ದೆ ನಾನು. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಆತ ಆ್ಯಕ್ಚುಲಿ ಒಂದು ಮಾತು ಹೇಳಿದ್ರು ಅವಾಗ. ಅರವಿಂದ್ ಕೇಜ್ರಿವಾಲ್, इससे क्या करोगे, कुछ नहीं होगा, तुम हमारे साथ आ जाओ, हमारे ಮೂಮೆಂಟ್ ಜಾಯಿನ್ करो, आगे पॉलिटिक्स में जाओगे, ऐसे ಹಿಂಗೇನೋ ಹೇಳಿದ್ರು ನಮಗೆ. ನಮಗೆ UPSC ಇಂಟರ್ವ್ಯೂ ಕೊಡೋ IAS ಆಗೋ ಹಂತದಲ್ಲಿದ್ದೀವಿ, ಇನ್ನೇನು ಇಂಟರ್ವ್ಯೂ ಕೊಟ್ಬಿಟ್ರೆ IAS ಆಗ್ಬಿಡ್ತೀವಿ ಅನ್ನೋರಿಗೆ ಅದು ಅದ್ರ ಮಹತ್ವ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಒಂದೊಂದ್ಸರಿ ಅನ್ಸಿದ್ದುಂಟು, ಹಂಗೆ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಜೊತೆ ಹೋಗ್ಬಿಟ್ಟಿದ್ರೆ ಡೆಲ್ಲಿನಲ್ಲಿ ಮಿನಿಸ್ಟರ್ ಆಗ್ಬಿಡ್ತಿದ್ನೇನೋ ಅಂತಂದು. ಓಕೆ, ಇನಿಷಿಯಲ್ ಡೇಸ್ ಅದು, ರೈಟ್. ಸೊ ಬಟ್ ಆಮೇಲೆ ಈಗ ಆಪ್ ಏನೇನು ಆಗೋಯ್ತದೋ. ಸೊ ದಟ್ ಈಸ್ ಅನದರ್ ಕೇಸ್. ಇಂಟರ್ವ್ಯೂ ಅನುಭವ ಹೆಂಗಿತ್ತು ಅಂತಂದರೆ, ಮೊದಲನೇ ಸಾರಿ ನಾನು ಮಾರ್ಕ್ ಕೊಡೋಕೆ ಹೋದಾಗ ಡೆಲ್ಲಿ ಕನ್ನಡ ಸಂಘದಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಯಾಕಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದು 5 ಜನ ಸೀನಿಯರ್ ಆಫೀಸರ್ಸ್ ಕೂತಿದ್ರು. ಅದು ಅಣುಕು ಸಂದರ್ಶನ. ಅಲ್ಲಿ ನನಗೆ ಸ್ವಲ್ಪ ನರ್ವಸ್ ಆದೆ. ಬಟ್ ಅವರೆಲ್ಲ ಧೈರ್ಯ ತುಂಬಿದ್ರು. ವಿಜಯ್ ಭಾಸ್ಕರ್ ಸರ್ ಅಂತಂದು ಮತ್ತು ಕೇದಾರ್ನಾಥ್ ಸರ್ ಅಂತ. ಎಸ್ಪೆಷಲಿ ವಿಜಯ್ ಭಾಸ್ಕರ್ ಸರ್ ಅವರು ಮುಂದೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಇದಾದರು. ಭಾಳ ಜೆಂಟ್ಲ್ಮನ್ ಅವರು, ಎನ್ಕರೇಜ್ ಮಾಡಿದರು. ಅವತ್ತೇ ಇನ್ನೊಂದು ಮಾರ್ಕು ಕೊಟ್ಟೆ. 2ನೇ ಮಾರ್ಕ್ ಕೊಟ್ಟಾಗ ಭಾಳ ಸಂತೋಷ ಆಯಿತು ಅವರಿಗೆ. ಏನು ಬೆಳಗ್ಗೆ ನೀನು ನರ್ವಸ್ ಆಗಿದ್ದೆ, ಈಗ ನೋಡಿದರೆ ಫುಲ್ಲು ಫಾರ್ಮಲ್ ಇದೆಯಾ, ನಿನಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಇಂಟರ್ವ್ಯೂನಲ್ಲಿ, ಐ ಥಿಂಕ್ ನೀನು ಆಫೀಸರಾಗಿ ನೋಡ್ತೀವಿ ನಿನ್ನನ್ನು ಅಂತಂದು ಹಂಗೆ ಹೇಳಿದರು. ಯಾಕಂದರೆ ಅವರು ಸೀನಿಯರ್ ಮೋಸ್ಟ್ IAS ಆಫೀಸರ್ ಬಾಯಲ್ಲಿ ಸುಮ್ಮನೆ ಬರಲ್ಲ. ಹಂಗೆ ಬಂದಿದೆ ಅಂದರೆ ನಮ್ಮಲ್ಲಿ ಏನೋ ವಿಶೇಷತೆ ನೋಡಿದ್ದಾರೆ ಅಂತಂದು. ನಾನು ಮತ್ತೆಲ್ಲಿ ಮಾರ್ಕ್ ಕೊಡೋಕೆ ಹೋಗಲಿಲ್ಲ. ಒಂದು ವಾರ ಫುಲ್ ಅದನ್ನೇ ರಿವೈಂಡ್ ಮಾಡ್ಕೊಂಡು ಆ್ಯಕ್ಚುಲ್ ಇಂಟರ್ವ್ಯೂಗೆ ಹೋದಾಗ ಆರಾಮಾಗಿದ್ದೆ ನಾನು ಅವತ್ತು. ಯಾವುದೇ 0.1% ನನಗೆ ನರ್ವಸ್ನೆಸ್ ಅನ್ನೋದಾಗಲಿಲ್ಲ, ಏನಿಲ್ಲ. ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ದರ್ ಇಸ್ ನಥಿಂಗ್ ಟು ಲೂಸ್, ಆಯಿತಾ. ನಮ್ಮ ವಿಜಯ್ ಭಾಸ್ಕರ್ ಸರ್ ಅಂಥವರೇ ಹೇಳಿದ್ದಾರೆ ಚೆನ್ನಾಗಿದೆ ಅಂತಂದು. ಆಮೇಲೆ ನಾನು ನವೋದಯ ಸ್ಕೂಲ್ ಓದಿದ್ದೀನಿ, PDO ಆಗಿದ್ದೀನಿ, ಗ್ರೌಂಡ್ ಲೆವೆಲ್ ಗ್ರಾಸ್ ರೂಟ್ ಲೆವೆಲ್ ರಿಯಾಲಿಟಿ ಗೊತ್ತು. ಸೊ ಏನು ಕೇಳಿದ್ರು ಮತ್ತು ಇನ್ನೊಂದು ಪ್ರಾಮಾಣಿಕವಾಗಿ ಬದುಕಿದ್ರಿಂದ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ ಅನ್ನೋ ಒಂದು ಧೈರ್ಯ ಆಯಿತು ನನಗೆ. ಗೊತ್ತಿರೋದನ್ನ ಹೇಳೋಣ, ಗೊತ್ತಿರೋದನ್ನು ಇಲ್ಲ ಅಂತ ಹೇಳೋಣ, ಭಯ ಏನಕ್ಕೆ. ಸೊ ಹೋದೆ. IMG ಖಾನ್ ಅಂತಂದು ಅವ್ರ ಬೋರ್ಡ್ ಇತ್ತು, ಚೇರ್ಮನ್ ಆಗಿದ್ದರು. ವಂಡರ್ಫುಲ್, ಭಾಳ ಜೆಂಟ್ಲ್ಮನ್ ಟೈಪ್ ಅವರು. ಭಾಳ ಕ್ಯೂರಿಯಸ್ ಆಗಿ ಎಲ್ಲ ನೋಡಿದರು, ಕೇಳಿಸ್ಕೊಂಡ್ರು, ಭಾಳ ಇಷ್ಟಪಟ್ಟರು. ಅಲ್ಲೇ ಎನ್ಕರೇಜ್ ಮಾಡಿದರು. ಇಂಟರ್ವ್ಯೂ ಕೊಟ್ಟು ಹೊರ ಬರೋಷ್ಟೊತ್ತಿಗೆ ನನಗೆ ಎಷ್ಟು ಗುಡ್ ಫೀಲಿಂಗ್ ಇತ್ತು ಅಂದರೆ ನನಗೆ ಗೊತ್ತಿತ್ತು ನಾನು IAS ಆಗಿಬಿಟ್ಟೆ, ಇಂಟರ್ವ್ಯೂನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ. ಮೇನ್ಸು ಚೆನ್ನಾಗೇ ಮಾಡಿದ್ದೆ ನಾನು. ಬಟ್ ಮಾರ್ಕ್ಸ್ ಬಂದಾಗ ಗೊತ್ತಾಯಿತು ಜಿಯೋಗ್ರಫಿನಲ್ಲಿ ಭಾಳ ಕಡಿಮೆ ಬಂತು, ಐಚ್ಛಿಕ ವಿಷಯ. ಆ ವರ್ಷ ಎಲ್ಲರಿಗೂ ಕಡಿಮೆ ಬಂದುಬಿಟ್ಟಿತ್ತು. ಅದರಲ್ಲಿ ಇನ್ನೊಂದು 20-30 ಮಾರ್ಕ್ಸ್ ಬಂದಿದ್ದರೆ ನನಗೆ IAS. ಬಟ್ ಓವರಾಲ್ ರ್ಯಾಂಕ್ ಮಿಸ್ ಆಗಿದ್ದು 2 ಮಾರ್ಕ್ಸಿಂದ. ಬಟ್ ಏನು ಬೇಜಾರೇನಾಗಲಿಲ್ಲ. ಆ ಮೊಮೆಂಟ್ ಆಯಿತು. ಬಟ್ ನಾನು ಹೇಳಿದ್ನಲ್ಲ, ಹಿಂದೆ ಭಾಳ ಎಷ್ಟೊಂದು ಏಳು ಬೀಳನ್ನು ಅನುಭವಿಸಿದ್ರಿಂದ ಬಿದ್ದ ತಕ್ಷಣ ಎದ್ದು ಓಡೋದು ನನಗೆ ಅಭ್ಯಾಸ ಆಗೋಗಿತ್ತು. ಹಂಗಾಗಿ ಇಮಿಡಿಯೇಟ್ಲಿ
ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಅದರ್ ಆಪ್ಷನ್ಸ್, ಎಸ್ಪೆಷಲಿ ನನ್ನ ಬ್ಲಾಗಿಂಗ್. ಸರ್, ನೀವು ಈಗಾಗಲೇ ಹೇಳಿದಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತೀರಾ. UPSC ಓದ್ತಾನೆ PDO ಆಗಿ ಕೆಲಸ ಮಾಡ್ತಿರ್ತೀರಾ. ಭಾಳ ಒಳ್ಳೆ ಕೆಲಸ ಮಾಡ್ತಿರ್ತೀರಾ ಹಳ್ಳಿ ಭಾಗದಲ್ಲಿ. CFL ಬಲ್ಬ್‌ಗಳ ಅಳವಡಿಕೆ ಆಗಿರ್ಬೋದು, ಶೌಚಾಲಯಗಳ ನಿರ್ಮಾಣಕ್ಕೆ ಒಂದು ಜಾಗೃತಿ ಮೂಡಿಸೋದಾಗಿರ್ಬೋದು, ರಸ್ತೆ ಪಕ್ಕ ಒಂದು ಏನೋ ಒಂದು ಕ್ಲೀನ್ಲಿನೆಸ್ ಕೆಲಸ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್‌ಗಳನ್ನು ಓಪನ್ ಮಾಡಿಸೋದಾಗಿರ್ಬೋದು, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿರ್ತೀರಾ. ಆ ಇಡೀ ಹಳ್ಳಿಗಳಿಗೆ ಒಂದು ರೀತಿಯ DC ಆಗಿ ಕೆಲಸ ಮಾಡ್ತಿರ್ತೀರಾ. ಸರ್, ಸಡನ್ ಆಗಿ ಒಂದು ದಿನ ನೀವು PDO ಹುದ್ದೆಗೆ ರಾಜೀನಾಮೆ ಕೊಡ್ತೀರಾ. ಯಾವೊಂದು ಪಾಯಿಂಟ್, ಯಾವೊಂದು ವ್ಯಕ್ತಿ ಅಥವಾ ಯಾವೊಂದು ಸಂದರ್ಭ ನಿಮ್ಮನ್ನ ರಾಜೀನಾಮೆ ಕೊಡ್ಲಿಕ್ಕೆ ಟ್ರಿಗರ್ ಮಾಡ್ತು? ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬಂದಾಗ ನಮಗೆಲ್ಲ ಭಾಳ ಸಂತೋಷ ಆಗಿತ್ತು. ಕರ್ನಾಟಕದಲ್ಲಿ ಈ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆ ಗಟ್ಟಿಗೊಳಿಸೋದಕ್ಕೆ ಸರ್ಕಾರ ಈ ರೀತಿ ಶೋಭಾ ಕರಂದ್ಲಾಜೆ RDPR ಮಿನಿಸ್ಟರ್ ಇದ್ದ ಆ ಟೈಮಲ್ಲಿ BJP ಗೌರ್ಮೆಂಟ್ ಇತ್ತು. ಅವರಿಗೆ ಒಂದು ನಿರ್ಧಾರ ತಗೊಂಡಾಗ ನಾವು ಸಿಕ್ಕಾಬಿಟ್ಟೆ ಟ್ಯಾಲೆಂಟೆಡ್, ಎಜುಕೇಟೆಡ್, ಯಾರೋ ನಾನು ಮೈಸೂರು ಆಯ್ಕೆ ಮಾಡ್ಕೊಂಡಿದ್ದೆ. ಫಾರಿನ್ನಿಂದ ಡಿಗ್ರಿ ತೊಗೊಂಡು ಬಂದಿರೋರು, RV ಕಾಲೇಜಲ್ಲಿ BA ಮಾಡಿರೋರು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋಂಥವ್ರು, ಪ್ರೈವೇಟಲ್ಲಿ, ಒರಾಕಲಲ್ಲಿ, ವಿಪ್ರೋ, TCS ಅಂಥ ಕಡೆ ಕೆಲಸ ಮಾಡೋರೆಲ್ಲ ಬಿಟ್ಟು ಇದಕ್ಕೆ ಬಂದಿದ್ದರು. ಏನು ಉದ್ದೇಶ? ನಮ್ಮ ಗ್ರಾಮಗಳನ್ನು ಸಬಲೀಕರಣ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಗಾಂಧೀಜಿ ಒಂದು ಕನಸಿತ್ತಲ್ಲ, ಗ್ರಾಮ ಸ್ವರಾಜ್ಯ ಅನ್ನೋದನ್ನು. ಯಾಕಂದ್ರೆ ನಾವು UPSC ರೆಡಿ ಆಗಿದ್ದರಿಂದ ಅದೊಂದು ಥಿಯರಿಟಿಕಲಿ ಒಂದು ವಿಷನ್ ಡೆವಲಪ್ ಆಗಿತ್ತು. ಆಮೇಲೆ ಅದೇ ಟೈಮಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಅವರು ಕೂಡ ಒಂದು ಪುರಾ ಅನ್ನೋ ಒಂದು ಮಾಡೆಲ್ ಕೊಟ್ಟಿದ್ರು, ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅನ್ನೋದು. ಸೊ ಹಳ್ಳಿಗಳು ಅಂತಂದರೆ ನಗರದಲ್ಲಿರುವಂಥ ಸೌಲಭ್ಯಗಳು ಹಳ್ಳಿಗಳಲ್ಲೂ ಸಿಗಬೇಕು. ಹಳ್ಳಿ ಜನರ ಒಂದು ಕ್ವಾಲಿಟಿ ಆಫ್ ಲೈಫ್ ನಗರದಲ್ಲಿರೋ ರೀತಿಯಲ್ಲೇ ಇರಬೇಕು. ಅವರು ಕೂಡ ವಾಕ್ ಹೋಗಬೇಕು, ಕೆರೆ ಸುತ್ತಮುತ್ತ ಪಾರ್ಕ್ಗಳು ಇರಬೇಕು, ಕೆರೆ ನೈರ್ಮಲ್ಯ ಇರಬೇಕು, ಒಳ್ಳೆ ಕುಡಿಯೋ ನೀರು ಸಿಗಬೇಕು, ಆಟ ಆಡೋದಕ್ಕೆ ಅವ್ರ ಮಕ್ಕಳು ಕೂಡ ಎಲ್ಲ ಅಮ್ಯುನಿಟೀಸು, ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಎಲ್ಲ ಇರಬೇಕು. ಈ ರೀತಿ ಒಂದು ವಿಷನ್ ಡೆವಲಪ್ ಆಗಿತ್ತು. PDO ಹೋದ್ರೆ ಇವೆಲ್ಲ ಮಾಡ್ಬೋದು ಅಂತಂದು ಎಕ್ಸಾಮ್ ಬರೆದ್ವಿ, ಪಾಸ್ ಆದ್ವಿ, ಒಳ್ಳೆ ರ್ಯಾಂಕ್ ಬಂತು. ಅದೇನು ಲಂಚ ತಗೊಳ್ಳದೆ ಸಿಕ್ಕಂಥ ಕೆಲಸ ಅದು. ಭಾಳ ಪ್ರಾಮಾಣಿಕವಾಗಿ ನೇರವಾಗಿ ಆದಂಥ ಒಂದು ನೇಮಕಾತಿ. ಕರ್ನಾಟಕದ ನೇಮಕಾತಿ ಇತಿಹಾಸದಲ್ಲಿ ಅದೊಂದು ಮೈಲಿಗಲ್ಲು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದು ಯಾವ ಸರ್ಕಾರ ಮಾಡಿರಲಿ, ಯಾಕಂದರೆ ಭಾಳ ಪಾರದರ್ಶಕವಾಗಿ ಮಾಡಿಬಿಟ್ರು. ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು, ಇದೇನು ಡೈರೆಕ್ಟ್ ರಿಟರ್ನ್ ಎಕ್ಸಾಮು, ನೋ ಇಂಟರ್ವ್ಯೂ, ನಥಿಂಗ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗೋಯ್ತು. ಸೊ 1 ವರ್ಷ 8 ತಿಂಗಳು ಮಾಡಿದ್ದು ನಾನು. ನಮ್ಮ ಪಂಚಾಯಿತಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಮನೆ ಮಾಡ್ಕೊಂಡು ಓಡಾಡ್ತಾ ಇದ್ದಿದ್ದೆ. ಎದ್ದು ಬಿದ್ದು ಅಲ್ಲೇ ಇರ್ತಾಯಿದ್ದೆ. ಕೆಲಸ ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿದ್ವಿ. ಬಟ್ ನಮ್ಮ ಮೇಲಿದ್ದಂಥ EO, ನಮ್ಮ ಮೇಲಿದ್ದಂಥ DS ಮತ್ತು CEO, ಎಸ್ಪೆಷಲಿ CEO, ಈ ನೇರವಾಗಿ ಬಂದಂಥ IAS ಇವ್ರಿಗೇನಂತಂದರೆ ತಳಮಟ್ಟದ ಅರಿವಿರಲ್ಲ ಇವರಿಗೆ. ಗ್ರಾಸ್ ರೂಟ್ ಲೆವೆಲ್ಲು ಅವೇರ್ನೆಸ್ಸು 0 ಇರುತ್ತದೆ. ಸೊ ಅಲ್ಲಿ ರೂರಲ್ ಡೈನಮಿಕ್ಸ್, ರೂರಲ್ ಸೈಕಾಲಜಿ, ರೂರಲ್ ಸೋಷಿಯಾಲಜಿ ಪೇಪರಲ್ಲಿ ಓದಿರೋದು, ಇಲ್ಲಿ ವಾಸ್ತವದಲ್ಲಿ ಏನಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಮ್ಮನ್ನು ಹರಾಸ್ ಮಾಡ್ತಾಯಿದ್ರು. ಆಮೇಲೆ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಈ PDO ಎಜುಕೇಟೆಡ್ ಇದ್ದಾರೆ, PDO UPSC ಇಂಟ್ರ್ಯೂ ತನಕ ಹೋಗಿ ಬಂದಿದ್ದಾರೆ. ಸೊ ಅವ್ರನ್ನ ಒಂದು ರೀತಿ ಕಾಲು ಕಸದ ಥರ ಟ್ರೀಟ್ ಮಾಡೋ ಒಂದು ಪ್ರವೃತ್ತಿ ಇತ್ತು. ಸೊ ನಾನು ಮುಂಚೆಯಿಂದ ರೆಬೆಲಿಯಸ್ ಆ್ಯಟಿಟ್ಯೂಡ್ ನಂದು. ಎಲ್ಲಿ ಸ್ವಾಭಿಮಾನ ಇರ್ತದೆ, ಎಲ್ಲಿ ಆತ್ಮಗೌರವ ಇರುತ್ತೆ, ಅಲ್ಲಿ ಇರೋದಕ್ಕೆ ಇಷ್ಟಪಡೋಂಥದ್ದು. ಸೊ ಹಾಗಾಗಿ ಒಂದಿನ ಹೋಗಿ ರಾಜೀನಾಮೆ ತಗೊಂಡು ಬಿಸಾಕಿ ಬಂದೆ. ಬಟ್ ಎಲ್ಲ ಕರೆದು ಅವಮಾನ ಅವೆಲ್ಲ ಎಲ್ಲರಿಗೂ ಆಗ್ತಾಯಿತ್ತು, ನನಗೆ ಒಬ್ಬನಿಗೆ ಅಂತಂದಲ್ಲ, ಎಲ್ಲ PDOಗಳಿಗೂ ಇದೇ ಥರ ಮಾಡ್ತಾಯಿದ್ರು. ಪಾಪ ಎಷ್ಟೊಂದು ಜನ 1.5-2 ವರ್ಷದಲ್ಲಿ BP ಶುಗರು ಬರ್ಸ್ಕೊಂಡ್ಬಿಟ್ರು, ರೈಟ್. ಸೊ ಈ ವ್ಯವಸ್ಥೆ ಎಲ್ಲ ನೋಡಿದಾಗ ಇನ್ನೂ ಮೋಟಿವೇಶನ್ ಜಾಸ್ತಿ ಆಯಿತು ನನಗೆ. ಇಲ್ಲ, ಇನ್ನೂ ದೊಡ್ಡ ಮಟ್ಟಕ್ಕೆ ಏನಾರು ಮಾಡಬೇಕು. ಸೊ ಅದು PDO ಅನ್ನೋದು ಒಂದು ನನ್ನ ಜೀವನದ ಭಾಳ ಬಹುಮುಖ್ಯ ಘಟ್ಟ. ಆಮೇಲೆ ನಾನೇನು ಮಾಡ್ತಾಯಿದ್ದೆ, ವರ್ಕ್ ಮಾಡಬೇಕಾದ್ರೆ ನಾನು ಒಂಥರ ಅಕಾಡೆಮಿಕ್ ಔಟ್ಲುಕ್ ಇರ್ತಿದ್ದೆ. ನಾನು ಸ್ಟಡಿ ಮಾಡ್ತಾಯಿದ್ದೆ. ಸುಮ್ಮನೆ ನನ್ನ ಸಂಬಳದ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ ನಾನು. ಮನಿ ವಾಸ್ ಆಲ್ವೇಸ್ ಸೆಕೆಂಡ್ರಿ ನನಗೆ. ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿರ್ಲಿಲ್ಲ, ಪ್ಯಾಷನ್ನು. ಮತ್ತು ಆಮೇಲೆ ಒಂದು ಕೆಲಸ ಮಾಡಬೇಕಾದ್ರೆ ಗಿವ್ 100%, ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅದರಲ್ಲಿ ಕಲ್ತದ್ದು ಸಿಕ್ಕಾಪಟ್ಟೆ ಇದೆ. ಅಂದರೆ ರೆಗ್ಯುಲರ್ ವಾರ್ಡ್ ಸಭೆ ಮಾಡ್ತಾಯಿದ್ವಿ, ಗ್ರಾಮ ಸಭೆಗಳು ಮಾಡ್ತಾಯಿದ್ವಿ. ಆಮೇಲೆ ಮನೆಗೆ ಹೋಗಿ ನಾನೇ ಚೆಕ್ ವಿತರಿಸ್ತಾ ಇದ್ದೆ. ಅಧ್ಯಕ್ಷರನ್ನ ವಿಶ್ವಾಸಕ್ಕೆ ತಗೊಂಡು, ಅವ್ರು ಯಾಕ್ರಿ ಬಂದು ಪಂಚಾಯಿತಿ ಅಲ್ದಾಡಬೇಕು, ಬರ್ರಿ ನಾವೇ ಅವ್ರ ಮನೆಗೆ ಹೋಗಿ ಕೊಟ್ಟು ಬರೋಣ.
ಅವಾಗೆಲ್ಲ ಇಂದಿರಾ ಆವಾಸ್ ಯೋಜನೆ ಅಂತ ಇತ್ತು, IAY ಅಂತ. ಆಮೇಲೆ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ TSC ಅಂತ. ಆಮೇಲೆ ಸ್ವಚ್ಛ ಭಾರತ್ ಆಯಿತು. ಸೊ ಕಟ್ಟಿದರೆ 3,000 ಇತ್ತು ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನಿಗೆ. ಇಂದಿರಾ ಆವಾಸ್ ಯೋಜನೆ 45,000 ಇತ್ತು. ಒಂದು 3 ಹಂತದಲ್ಲಿ ಫೌಂಡೇಶನ್ ಅಂತೆ, ವಾಲು, ಲಿಂಟೆಲ್ ಅಂತ ಹಿಂಗೇನೋ ಬರ್ತಾಯಿತ್ತು. ಸೊ ಒಂದೊಂದು ಹಂತ ಆದಾಗ ಐಡೆಂಟಿಫೈ ಮಾಡಿ ಯಾರು ಮಾಡಿದ್ದಾರೆ ಒಂದು ಸರ್ವೆ ಮಾಡ್ಕೊಂಬಂದಾನೆ. ಒಂದು CD100 ಬೈಕ್ ತಗೊಂಡೆ ಸೆಕೆಂಡ್ ಹ್ಯಾಂಡ್, ರೈಟ್. ಅವ ಕಲ್ತ್ಬಿಟ್ಟು ನಾನು ಬೈಕೇ ಮುಟ್ಟಿರಲಿಲ್ಲ ಜೀವನದಲ್ಲಿ, ಸೈಕಲ್ಲೇ ಮುಟ್ಟಿರಲಿಲ್ಲ. PDO ಆಗಿದ್ದಾಗ ಫಸ್ಟ್ ಸಂಬಳ ಬಂದ ತಕ್ಷಣ ಒಂದು ಹಳ್ಳಿನಲ್ಲಿ ಒಬ್ಬರು ಮಾರಿದ್ರು, ಅದನ್ನು ಕೇವಲ 12,000 ರೂಪಾಯಿ ಮಾರಿದ್ರು. ತುಂಬ ಹಳೇದು CD100. ಅದನ್ನು ತಗೊಂಡು ಆ CD100ಅಲ್ಲಿ ರೌಂಡ್ ಹೊಡಿ ಎಲ್ಲ ಸರ್ವೆ ಮಾಡೋದು. ಅಲ್ಲಿ ಹೋಗಿ ಮನೆಗೆ ಅಧ್ಯಕ್ಷರು ನಿಂದು ಕೂರಿಸ್ಕೊಳ್ಳೋದು. ಮುಂಡೂರವ್ರು ಇದ್ರು ಅಧ್ಯಕ್ಷರು, ಅಲ್ಲಿ ಕಪೂರೊಡಿ ಒಂದು ಪಂಚಾಯತಿ. ಸೊ ಅವ್ರನ್ನ ಕೂರಿಸ್ಕೊಂಡು ಹೋಗಿ ಅವ್ರ ಮನೆಯವ್ರ ಅಧ್ಯಕ್ಷರು, ಇವ್ರ ಅಧ್ಯಕ್ಷರು ಅಂತಂದ. ಈಗ ಗೊತ್ತಲ್ಲ ಪಂಚಾಯತಿ ವ್ಯವಸ್ಥೆನಲ್ಲಿ. ಸೊ ಕೂರಿಸ್ಕೊಂಡು ಹೋಗ್ತಾ ಇದ್ದೆ, ಚೆಕ್ ಕೊಟ್ಟು ಖುಷಿ ಅಧ್ಯಕ್ಷರಿಗೆ, ಫುಲ್ ಜನ ಅಪ್ರಿಷಿಯೇಟ್ ಮಾಡೋದು. ಸೊ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಘಟ್ಟ ನಮ್ಮ. ಸರ್, ಈ ನಡುವೆ ನೀವು KS ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ತೀರಾ, ಒಳ್ಳೆ ರ್ಯಾಂಕ್ ಕೂಡ ಬರುತ್ತೆ ನಿಮಗೆ, CTO ಆಗಿ ಆಯ್ಕೆ ಆಗ್ತೀರಾ. ಆದರೆ ಈ ಒಂದು KPSCಯ ಭ್ರಷ್ಟಾಚಾರದಿಂದಾಗಿ ಕೇಸ್ ಕೋರ್ಟ್ ಹೋಗುತ್ತೆ. ಅದಾದ 10 ವರ್ಷಗಳ ನಂತರ ಸರ್ಕಾರ ಎಲ್ರಿಗೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಒಂದು KSನ ಒಂದು ಇದನ್ನು ನಿಮಗೆ ನೋಟಿಫಿಕೇಶನ್ ಅಂತಿಮ ಕಾಲಘಟ್ಟ ಬರುತ್ತೆ. ಈ 10 ವರ್ಷಗಳ ಜರ್ನಿಯಲ್ಲಿ ನೀವು ತುಂಬ ಮೂವ್ ಆನ್ ಆಗಿಬಿಡ್ತೀರಾ ಸರ್. ಒಟ್ಟಾರೆ ಈ KPSCಯ ಭ್ರಷ್ಟಾಚಾರದ ಬಗ್ಗೆ, ಈ ವಿಳಂಬ ನೀತಿಯ ಬಗ್ಗೆ, ನೇಮಕಾತಿಯ ಬಗ್ಗೆ, ಈ ವಿಚಾರದ ಬಗ್ಗೆ ಮಾತಾಡ್ಬೋದು ಸರ್? ಸೊ ಗಾಂಚಲಿ ಇತ್ತು ನನ್ನ ತಲೆಯಲ್ಲಿ, KS ಬರೀಲೇಬಾರ್ದು, ಆದರೆ IAS ಆಗಬೇಕು ಅಂತಂದು. ಬಟ್ ಒಂದು 3 ಅಟೆಂಪ್ಟ್ ಫೇಲ್ ಆದಮೇಲೆ PDO ಬರೆದಿದ್ದು ವಿತ್ ಗಾಂಚಲಿನ ಅಂತಲೇ ಹೇಳ್ಬೋದು. ಅಂದರೆ ನನಗೆ ಒಂದು ಕೆಲಸ ಮಾಡ್ಬೇಕು ಅನ್ನೋದಿತ್ತು, ಆ್ಯಂಬಿಷನ್ನು. ಅದು ವಿತ್ ಲವ್ ಬರೆದಿದ್ದು ಅದಕ್ಕೆ PDO. ಬಟ್ KS ಇಷ್ಟ ಇರಲಿಲ್ಲ ನನಗೆ, ಯಾಕಂದರೆ ಅಲ್ಲಿ ಕರಪ್ಷನ್ ಇದೆ, ಸಿಕ್ಕಾಬಟ್ಟೆ ಭ್ರಷ್ಟ ವ್ಯವಸ್ಥೆ ಇದೆ ಅನ್ನೋದು ಮುಂಚೆಯಿಂದನೂ ಇತ್ತು. ಬಟ್ UPSC ಅಟೆಂಪ್ಟ್ಗಳು ಎಕ್ಸಾಸ್ಟ್ ಆದಮೇಲೆ ಈ ಯಾವುದೋ ಒಂದು ಜಾಬ್ ಬೇಕಲ್ಲ, ಅನಿವಾರ್ಯ ಅನ್ನಂಗೆ ಬರ್ದಿದ್ದು ಪಾಸಾಗಿ ಹೋಗ್ಬಿಡ್ತು, ಒಳ್ಳೆ ರ್ಯಾಂಕು ಬಂತು. ಆ ಒಂದು ಪ್ರಾಸೆಸ್ಸಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೋಯ್ತು. ಸುತ್ತಮುತ್ತ ಇರೋಲ್ಲ ದುಡ್ಡು ಕೊಟ್ಟು ಪೋಸ್ಟ್ ತಗೊಂಡಿದ್ದು, ಸ್ಟಿಂಗ್ ಆಪ್ರೇಷನ್ ಆಯಿತು. ಒಬ್ಬರು ಮೈತ್ರಿ ಅನ್ನೋರು ಕೋರ್ಟಿಗೆ ಹೋದರು. ಆಮೇಲೆ ಅದು ಲಿಸ್ಟ್ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಯಿತು 2013ರಲ್ಲಿ. ಸೊ 2011 ನೋಟಿಫಿಕೇಶನ್, 12 ಎಕ್ಸಾಮ್, 13 ರಿಸಲ್ಟ್ ಬಂದಿತ್ತು. ಸೊ ಅದಾದ ತಕ್ಷಣ ಡೋರ್ ಕ್ಲೋಸ್ ಆಯಿತು. ನಾನು KS ಇಷ್ಟಲ್ಲದೆ ಬರೆದಿದ್ದೆ, ಬಟ್ ಪ್ಯಾರಲಲ್ಲಾಗಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂತ ಇದೆ ಮುಂಬೈಯಲ್ಲಿ. ಅಲ್ಲಿ ನಾನು UPSC ಅಟೆಂಪ್ಟ್ ಆದ ತಕ್ಷಣ ಈ ಬ್ಲಾಗಿಂಗು, ಹೆಚ್ಚು ಸಾಹಿತ್ಯ ಓದೋದಕ್ಕೆ ಶುರು ಮಾಡ್ಕೊಂಡೆ. ಆಮೇಲೆ ಸಿಕ್ಕಾಪಟ್ಟೆ ಮೂವೀಸ್ ನೋಡ್ತಾ ಇದ್ದೆ. ನನಗೆ ಅವಾಗ ಮೀಡಿಯಾದಲ್ಲಿ ಏನಾರು ಮಾಡಬೇಕು, ಮತ್ತೆ ಸಾಹಿತ್ಯದ ಒಂದು ಕನಸಿತ್ತಲ್ಲ, ಚಿಗುರು ಹೊಡಿತು ನನಗೆ, ಸಾಹಿತ್ಯ ಮತ್ತು ಮೀಡಿಯಾ ಇಲ್ಲೇನಾರ ಮಾಡೋಣ ಅಂತಂದು. ಸೊ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸು ತುಂಬ ಪ್ರತಿಷ್ಠಿತ ಸಂಸ್ಥೆ ಮುಂಬೈಯಲ್ಲಿ. ಅಲ್ಲೋಗಿ ಇಂಟರ್ವ್ಯೂ ಕೊಟ್ಟೆ. ಆ ಇಂಟರ್ವ್ಯೂನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದುಬಿಟ್ಟು ನನಗೆ ಅಡ್ಮಿಷನ್ ಸಿಕ್ತು, ಮೀಡಿಯಾ ಆ್ಯಂಡ್ ಕಲ್ಚರಲ್ ಸ್ಟಡೀಸ್ ಅಂತ. ಈ 2 ಆಯ್ಕೆ ಇತ್ತು, ಅಲ್ಲೋಗೋಣ ಇಲ್ಲೋಗೋಣ ಅಂತಂದ್ಬಿಟ್ಟು. ಫಸ್ಟ್ ಇಂಟರ್ವ್ಯೂ ಇದ್ದು ಅಡ್ಮಿಷನ್ ಆಗಬೇಕಿದ್ದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸು. ಈ KS ಪಾಸ್ ಆಗೋಯ್ತಲ್ಲ ಅಂತಂದ್ಬಿಟ್ಟು ಭಾಳ ಒಲ್ಲದ ಮನಸ್ಸಿನಿಂದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಿಗೆ ನಾನು ಹೋಗಲ್ಲ ಅಂತಂದು. ಅಡ್ಮಿಷನ್ ಮಾಡಬೇಕಿತ್ತದು. ಇಲ್ಲಿ ಇನ್ನೇನು KPSC ನೋಟಿಫಿಕೇಶನ್ ಇದು ರಿಸಲ್ಟ್ ಬಂತು, ಇನ್ನೇನು ಲೆಟ್ರ್ ಬರುತ್ತೆ ಅಂತ ಕಾಯಬೇಕಾದ್ರೆ ಈ ಗೌರ್ಮೆಂಟ್ ಬಂದು ಆ ಲಿಸ್ಟ್ನ ಕ್ಯಾನ್ಸಲ್ ಮಾಡಿಬಿಡ್ತು 2013 ಜೂನ್ನಲ್ಲಿ. ಸೊ ಆವಾಗ ಅದನ್ನು ಬಂದಾಗೋಯ್ತು, ಇದನ್ನು ಬಂದಾಗೋಯ್ತು. ಸೊ ನಾನು ಆಮೇಲೆ ಮತ್ತೆ ಹೆಚ್ಚು ಟೈಮ್ ಬ್ಲಾಗಿಗೆ ಕೊಡಬೇಕಾದ್ರೆ ಒಂದು ಐಡಿಯಾ ಬಂತು, ಸಾಕು UPSC ಬಗ್ಗೆ ಜಾಸ್ತಿ ಬರೆಯೋಣ, UPSC ರಿಲೇಟೆಡ್ ಅಂತಂದು. ಮುಂಚೆ ಶುರು ಮಾಡಿದ್ದೆ 2011ರಿಂದನೇ ಬರೆಯೋದಕ್ಕೆ. ಇವಾಗ ಫುಲ್ ಫ್ಲೆಜ್ಡ್ ಆಗಿ ಬರೆಯೋಣ ಅಂತಂದು ಒಂದು ಐಡಿಯಾ ಬಂತು. ಆವಾಗ ತಾನೇ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್ ಎಲ್ಲೂ ಇರಲಿಲ್ಲ ಅವಾಗ, 2010, 11, 12, 13ರಲ್ಲಿ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಐ ಸ್ಟಾರ್ಟೆಡ್ ಆಲ್ ದೀಸ್ ಇನಿಷಿಯೇಟಿವ್ಸು. ಸೊ ಕ್ಲಿಕ್ ಆಯಿತು. ಬಟ್ ಕಮಿಂಗ್ ಟು KPSC ಭ್ರಷ್ಟಾಚಾರ, ಎಷ್ಟು ವರ್ಷ ಆದರೂ ಸುಧಾರಣೆ ಆಗಿಲ್ಲ. ಸುಧಾರಣೆ ಆಗೋದಲ್ಲ, ಇನ್ನೂ ಪಾತಾಳಕ್ಕೆ ಹೋಗಿದೆ ಅದು. ಆ ಸಂಸ್ಥೆ ಇದೆಯಲ್ಲ, ಒಂದು 4-5 ವರ್ಷಕ್ಕೆ ಒಂದು ರೆಕ್ರೂಟ್ಮೆಂಟ್ ಆಗುತ್ತೆ. ಅಲ್ಲಿರೋರೆಲ್ಲ ಕಳ್ಳರೆ, ಅಲ್ಲಿರೋರೆಲ್ಲ ಭ್ರಷ್ಟರೆ, ದುಡ್ಡು ಕೊಟ್ಟು ಅಲ್ಲಿ ಮೆಂಬರ್ ಆಗಿ ಬರುವಂಥ ವ್ಯವಸ್ಥೆ, ಜಾತಿ ಆಧಾರಿತ ವ್ಯವಸ್ಥೆ. ಒಂದು ಗೌರ್ಮೆಂಟ್ ಬಂದು 10 ಜನ ಆದರೆ ಇನ್ನೊಂದು ಗೌರ್ಮೆಂಟ್ ಕಾಂಪಿಟೇಷನ್ ಮೇಲೆ ಅವ್ರ ಕಡೆಯವ್ರು ಒಂದು 10 ಜನ. ಯಾಕಂದರೆ ಮುಂಚೆಯಿಂದ ಈ ಮುಖ್ಯಮಂತ್ರಿ ಆದಿಯಾಗಿ, ಮಿನಿಸ್ಟರ್ಗಳು ಆದಿಯಾಗಿ KPSCನ ಯಾವ ರೀತಿ ಉಪಯೋಗಿಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಅವರ ಜಾತಿಗೆ ಅವರಿಗೆ ಬೇಕಾದಂಥ ವ್ಯಕ್ತಿಗಳನ್ನು ಅಡ್ಮಿನಿಸ್ಟ್ರೇಷನಲ್ಲಿ ಕೂರಿಸೋದು.
ಅದು ಮುಖ್ಯವಾದ ತಹಶೀಲ್ದಾರು, ಎ ಸಿ, ಡಿ ವೈ ಎಸ್ ಪಿ, ಡಿ ವೈ ಎಸ್ ಎಕ್ಸೈಸು, ಅಸಿಸ್ಟೆಂಟ್ ಡೈರೆಕ್ಟರು ಇಂಥ ಒಂದು ಹುದ್ದೆಗಳಿಗೆ ಕೂರ್ಸ್ಕೊಂತ ಬಂದಿದ್ದಾರೆ. ಮುಂಚೆ ಎಲ್ಲ ಲೆಟ್ರ್ ಕೊಟ್ಟು ಹಿಂಗೆ ಕಳಿಸ್ಬಿಡೋರಂತೆ, ಇವ್ನು ನಮ್ಮ ಮನೆಗೆ ಮಾಡು ಅಂತ. ಬೋರ್ಡು ಅವ್ರನ್ನೇ ಮಾಡಿಬಿಡೋದು. ಇಂಟರ್ವ್ಯೂ ಕಾಟಾಚಾರಕ್ಕೆ ಅಷ್ಟೇ. ಆಮೇಲೆ ಅಲ್ಲಿ ಶಾದಿ ಭಾಗ್ಯ ಅಂತಂದೆಲ್ಲ ಇರುತ್ತೆ. ಸೊ ಅಂದರೆ ಯಾರೋ ಒಬ್ಬ ಪವರ್ಫುಲ್ ಆಫೀಸರ್ ಇರ್ತಾನೆ, ಅವ್ನ ಮಗಳ ಮದುವೆ ಆದರೆ ಅಥವಾ ಮಿನಿಸ್ಟ್ರು ಮಗಳ ಮೊಮ್ಮಗಳು ಇರ್ತಾರೆ, ಅವ್ರ ಮದುವೆ ಆದರೆ ನಿಮಗೆ ಎ ಸಿ ಪೋಸ್ಟು, ಹಿಂಗೆ ಆ ಥರ ಸುಮಾರು ಅಧಿಕಾರಿಗಳು ಕರ್ನಾಟಕ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸೊ ಆ ಕೆ ಪಿ ಎಸ್ ಸಿ ಅದನ್ನು ಅಬ್ಯೂಸ್ ಮಾಡಿ 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 ಆ ಸಂಸ್ಥೆನ ಗಟ್ಟಿಗೊಳಿಸ್ಬೇಕು, ಕ್ಲೀನ್ ಮಾಡಬೇಕು ಅನ್ನೋದು ಯಾವ ಚೀಫ್ ಮಿನಿಸ್ಟರ್ ತಲೆನಲ್ಲಿ ಇವತ್ತಿನವರೆಗೂ ಬಂದಿಲ್ಲ. ಅದು ಮಾಡೋಕ್ಕಾಗದೇ ಇರೋವಷ್ಟು ಭ್ರಷ್ಟ ಆಗಿದೆ ಅನ್ನೋದು ಇವತ್ತು ಭಾಳ ಸ್ಪಷ್ಟ ಇದೆ. ಇವತ್ತು ನನ್ನ ಲೈಫ್ ಒನ್ ಆಫ್ ದ ಅದರ್ ಡ್ರೀಮ್ ಈಸ್ ಟು ಕ್ಲೀನ್ ಕೆ ಪಿ ಎಸ್ ಸಿ. ಟೋಟಲ್ ಹೊಸ ವ್ಯವಸ್ಥೆನೇ ಹುಟ್ಟಾಕಬೇಕು ಕೆ ಪಿ ಎಸ್ ಸಿನಲ್ಲಿ ಅನ್ನೋದು ಒಂದು ಡ್ರೀಮ್ ಇದೆ. ಅದನ್ನು ಹೊರಗಿಂದ ಎತ್ಕೊಂಡು ಮಾಡೋಕ್ಕಾಗಲ್ಲ. ಆಗಬೇಕು. 20-30 ಲಕ್ಷ ಜನ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗ್ತಾರೆ. ಪ್ರತಿಯೊಬ್ಬರು ಬಾಳನ್ನು ಹಾಳು ಮಾಡ್ತಾರಂಥದ್ದು ಈ ಕೆ ಪಿ ಎಸ್ ಸಿ. ಅದು ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಸುಮ್ಮನೆ ಬರ್ತಾರೆ, ಒಂದು ಮಾತು ಹೇಳ್ತಾರೆ. ನಾವಿಲ್ಲಿ ಫ್ರೀಡಮ್ ಪಾರ್ಕು ಅಲ್ಲಿ ಇಲ್ಲಿ ಎಷ್ಟೇ ಹೋರಾಟ ಮಾಡಿದ್ರು ಅದು ದಪ್ಪ ಚರ್ಮ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನು ತಾಟಲ್ಲ. ಇದ್ರ ಬಗ್ಗೆ ಸಂಪೂರ್ಣ ಅರಿವಿರೋವಂಥವ್ರು, ಆಮೇಲೆ ಎಲ್ಲಿ ಕಾಂಪ್ರಮೈಸ್ ಆಗದೆ ಇರೋವಂಥವ್ರು, ಇಂಟಿಗ್ರಿಟಿ ಇರೋವಂಥವ್ರು ಅಡ್ಮಿನಿಸ್ಟ್ರೇಷನ್ ಒಳಗಿದ್ದಾಗ ಐ ಥಿಂಕ್ ರಿಫಾರ್ಮ್ಸ್ ಡೆಫಿನೆಟ್ಲಿ ಪಾಸಿಬಲ್. ಸರ್, ನೀವು ಈಗಾಗಲೇ ಹೇಳಿದಾಗೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ನನ್ನ ಒಂದು ಥಾಟ್ಸನ್ನು ನಾನು ಬ್ಲಾಗ್ ಮೂಲಕ ಇಡೀ ಸಮಾಜಕ್ಕೆ ಹಂಚಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಿ. ಸರ್, ಇವತ್ತು ನೋಡಿದಾಗ insightsonindia.com ಪ್ರತಿದಿನ 2-3 ಲಕ್ಷ ಯೂನಿಕ್ ಯೂಸರ್ಸ್, ವಿದ್ಯಾರ್ಥಿಗಳು, ಆಸ್ಪಿರೆಂಟ್ಸ್ ಬಂದು ಅಲ್ಲಿ ಸೆಕ್ಯೂರ್ ಇನಿಷಿಯೇಟಿವ್ ಅಂತ ಇದೆ, ಡೈಲಿ ಕ್ವಿಜಸ್ ಅಂತ ಇದೆ, ಪ್ರತಿದಿನ ಅಲ್ಲಿ ವಿಸಿಟ್ ಮಾಡಿ ಲರ್ನಿಂಗ್ ಮಾಡ್ತಾರೆ. ಸೊ ಈ ಬ್ಲಾಗ್ ಅನ್ನುವಂಥದ್ದು, insightsonindia.com ಅನ್ನುವಂತಹ ಕನಸಿನ ಮೊಳಕೆ ಹೊಡೆದದ್ದು ಯಾವಾಗ, ಹೇಗೆ, ಅದರ ಆರಂಭ ಹೇಗಾಯಿತು ಸರ್? ನಾನು ಅವಾಗಲೇ ಹೇಳಿದೆ, ಸ್ಕೂಲಲ್ಲೇ ಈ ರೈಟಿಂಗ್ ಮಾಡಬೇಕನ್ನೋ ಒಂದು ಅಭ್ಯಾಸ ಬೆಳೆಸ್ಕೊಂಡಿದ್ದೆ. ಸೊ ನೀವು ಸಾಹಿತ್ಯ ಓದ್ತಾ ನೀವು ಸಾಹಿತ್ಯ ಆಗಬೇಕನ್ನೋ ಕನಸು ಬಂದ್ಬಿಡುತ್ತೆ, ಬರೀಬೇಕು ಅಂತಂದು. ಸೊ ಈ ಯು ಪಿ ಎಸ್ ಸಿ ಪ್ರಿಪೇರ್ ಆಗಬೇಕಾದ್ರೆ ನನಗೆ ಮುಂಚೆಯಿಂದ ಈ ಪೆನ್ನು ಪೇಪರಲ್ಲಿ ಬರೋದು ನನಗೆ ಇಷ್ಟ ಇರಲಿಲ್ಲ. ಆವಾಗಲೇ ಅದನ್ನೇ ಹೇಳಿದೆ ನನಗೆ. ಸೊ ಇಂಟರ್ನೆಟ್ ಅಂತ ಬಂದಾಗ ಈ wordpress.com ಅನ್ನಲ್ಲಿ ಫಸ್ಟ್ ಟೈಮ್ ನೋಡಿದೆ, ಅಲ್ಲಿ ಬ್ಲಾಗ್ ಅನ್ನೋದು ಒಂದು ನೋಡಿದೆ. ಅದಕ್ಕಿಂತ ಮುಂಚೆ ಒಂದು ಪ್ರಜಾವಾಣಿನಲ್ಲಿ ಒಂದು ಲೇಖನ ಓದಿದ್ದೆ, ಯು ಆರ್ ಅನಂತಮೂರ್ತಿ ಅವ್ರದ್ದು ಒಂದು ಇಂಟರ್ವ್ಯೂ, ರುಜುವಾತು ಅಂತಂದು ಅವ್ರದ್ದೇ ಆದಂಥ ಕನ್ನಡ ಬ್ಲಾಗ್ ಓಪನ್ ಮಾಡಿ ಬರೀತಿದ್ರಂತೆ. ಅದು blogspot.com ಅಲ್ಲಿ. ಅದ್ಯಾಕೋ ಬ್ಲಾಗ್ ಸ್ಪಾಟ್ ಇಷ್ಟ ಆಗಲಿ. ನಾನು ಓಕೆ, ಅನಂತಮೂರ್ತಿ ಅಂತವರೇ ಬರೀತಾ ಇದ್ದಾರೆ, ಈಗ ಅನಂತಮೂರ್ತಿ ಓದಬೇಕಂದ್ರೆ ಏನು ಮಾಡಬೇಕು, ಪೇಪರಲ್ಲಿ ಲೇಖನ ಕಾಯಬೇಕು, ಇಲ್ಲ ಅಂತಂದರೆ ಬುಕ್ ತೊಗೊಂಬಂದು ಓದಬೇಕಿತ್ತು. ಈಗ ನಮ್ಮ ಎದುರಿಗೆ ಬರೀತಾರಲ್ಲ, ಇಂಟರ್ನೆಟ್ ಓಪನ್ ಮಾಡಿದರೆ ಡೈಲಿ ಬರೀತಾರೆ, ಅಲ್ಲಿ ಕೆಳಗೆ ಕಮೆಂಟ್ ಹಾಕಿದರೆ ಅವ್ರಿಗೆ ನೇರವಾಗಿ ಕಮೆಂಟ್ ಹೋಗುತ್ತೆ. ಎಲ್ಲ ಕಮೆಂಟೆಲ್ಲ ಹಾಕ್ತಾ ಇದ್ದೆ, ಒಂದಿನ ಓದಿದ್ರೆಲ್ಲ ಗೊತ್ತಿಲ್ಲ ಅವರು. ಸೊ ನನಗೆ ಅದು ಇನ್ಸ್ಪೈರ್ ಆಗಿ ನಾನು ಬ್ಲಾಗ್ ಮಾಡೋಣ ಅಂತಂದು, ಇಂಗ್ಲೀಷ್ ಕಂಫರ್ಟ್ ಇದ್ದಿದ್ದರಿಂದ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಎಲ್ಲ ವಿಚಾರಗಳು, ಎಲ್ಲ ವಿಷಯಗಳ ಮೇಲೂ ಬರಿತಾ ಇದ್ದೆ. ಸುಮ್ಮನೆ ಫುಲ್ ರ್ಯಾಡಿಕಲ್ ಆಗೂ ಬರಿತಾ ಇದ್ದೆ. ಯಾಕಂದರೆ ಇದು ನನ್ನ ಕಂಫರ್ಟ್ ಝೋನು, ನನ್ನ ಒಂದು ತಾಣ, ಅದು ಜಾಲತಾಣ, ಅದು ನನ್ನ ಒಂದು ಬ್ಲಾಗ್, ಪರ್ಸ್ನಲ್. ಅದು ಏನಾದರೂ ಬರಿಬೋದಿತ್ತು. ಯಾರು ಓದ್ತಾರೆ ನಮ್ಮದೆಲ್ಲ ಬ್ಲಾಗ್ ಬಂದು ಅನ್ನೋ ಒಂದು ಭಯ ಕೂಡ ಇರಲಿಲ್ಲ. ಬಟ್ ಏನಾಯಿತು, ಇವೆಂಚುವಲಿ ಎಷ್ಟು ಪಾಪ್ಯುಲರ್ ಆಯಿತು ನಾನು ಬರಿತಾ ಇದ್ದಿದ್ದು ಅಂತಂದರೆ, ಸಾವಿರಾರು ಜನ ಬರೋಕ್ಕೆ ಶುರು ಮಾಡಿದರು, ಕಮೆಂಟ್ಗಳಲ್ಲಿ ಹಾಕೋಕ್ಕೆ ಶುರು ಮಾಡಿದರು. ಒಂದು ಇನ್ಸಿಡೆಂಟ್ ನೆನಪಿದೆ. ನಾನು ಈ 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆದಾಗ ರಾಜೀವ್ ಗಾಂಧಿ ಹೇಳಿರ್ತಾರಂತೆ ಒಂದು ಸ್ಟೇಟ್ಮೆಂಟ್, ಆ ರೀತಿ ದೈತ್ಯ ಒಂದು ದೊಡ್ಡ ಮರ ಬಿದ್ದಾಗ ಈ ನೋವು ಸಾವು ಸಹಜ ಅಂತಂದು. ಸಿಖ್ ವಿರುದ್ಧ ಒಂದು ದಂಗೆ ಆಯಿತು. ಅವಾಗ ಸಾವಿರಾರು ಜನ ಸಿಖ್ಗಳನ್ನ ಹತ್ಯೆ ಮಾಡ್ತಾರೆ. ಯಾರು, ಇಂದಿರಾ ಗಾಂಧಿ ಪರ ಇರೋವಂಥವ್ರು. ಹಿಂದೂ ಮತ್ತು ಸಿಖ್ ಗಲಭೆ ಆಗುತ್ತೆ ಡೆಲ್ಲಿನಲ್ಲಿ. ಅದರಲ್ಲಿ ಕೇಸ್ ನಡೀತಾ ಇರುತ್ತೆ. ಜಗದೀಶ್ ಟೈಟ್ಲರ್ ಅನ್ನೋರು ಮುಖ್ಯ ಆರೋಪಿ. ಅವ್ರು ಐ ಥಿಂಕ್ ಜೈಲ್ ಆಗಬೇಕಿತ್ತು, ಅದೇನಾದರೂ ಗೊತ್ತಿಲ್ಲ ಅವರು. ನಾನು ಅವ್ರ ವಿರುದ್ಧ ಒಂದು ಆರ್ಟಿಕಲ್ ಬರ್ತಿದ್ದೆ. ಆ ಒಂದು ಕೇಸ್ ಏನೋ ಆಗಿತ್ತು, ಅದರದೊಂದು ಇದರಲ್ಲಿ ಇವರು ಐ ಥಿಂಕ್ ಕನ್ವಿಕ್ಷನ್ನೆಲ್ಲ ಆರೋಪಿ ಅನ್ನೋದು ಒಂದು ಸಾಬೀತಾಗಿತ್ತು. ಸೊ ಅದನ್ನು ನಾನು ಜಗದೀಶ್ ಟೈಟ್ಲರು, ಹಿಟ್ಲರು, ಟ್ರೈಟರು ಅನ್ನೋ ಒಂದು ಟೈಟಲ್ ಕೊಟ್ಬಿಟ್ಟು ಒಂದು 4-5 ಪುಟದಷ್ಟು ಬರೆದಿದ್ದೆ ನಾನು. ನೆಕ್ಸ್ಟ್ ಡೇ ಇಮೇಲ್ ಬಂತು, ವಾರ್ನಿಂಗು. ಏನು ಹಿಂಗೆ ಬರೆದಿದ್ದೀಯಲ್ಲ ನೀನು, ಟ್ರೈಟರು ಹಾಗೆ ಹೀಗೆ ಬರೆದಿದೆಯಲ್ಲ, ನಾನು ಯಾರಿಗೋ ಹೇಳ್ಬಿಟ್ಟು ನಿನ್ನ ಬ್ಲಾಗೆಲ್ಲ ಡಿಲೀಟ್ ಮಾಡಿಸ್ತೀನಿ ಅಂತೆಲ್ಲ ಥ್ರೆಟನಿಂಗ್ ಎಲ್ಲ ಬಂತು. ನನಗೆ ಭಾಳ ಸಂತೋಷ ಆಗೋಯಿತು. ಅಯ್ಯೋ, ನಾವು ಬರಿತಾ ಇರೋದನ್ನು ಇವರೆಲ್ಲ ಓದ್ತಾರೆ, ಅಲ್ಲಿ ಕೂತಿರೋದು ಘಟಾನುಘಟಿಗಳೆಲ್ಲ ಓದ್ತಾರೆ. ನಾನು ಐ ವಾಸ್ ನೋ ಬಡಿ, ಯಾರೊಬ್ಬ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಿದ್ದು. ಅವಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಬರೆಯೋಕ್ಕೆ ಶುರು ಮಾಡಿದೆ ನಾನು. ಸೊ ಇವೆಲ್ಲ
ಘಟನೆಗಳು ಅಗೇನ್ ದೇ ಮೇಡ್ ಆಂಬಿಷಿಯಸ್. ಆಮೇಲೆ ಇವೆಲ್ಲ KAS ಟಿಸ್ಸು ಗಿಸ್ಸು ಎಲ್ಲ ಕ್ಲೋಸ್ ಆದಮೇಲೆ ನಾನೇನು ಮಾಡಿದೆ, UPSC ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದೆ. ಫಾಲೋವರ್ಸ್ ಜಾಸ್ತಿ ಆಯಿತು. ಯೂನಿಕ್ ಇನಿಷಿಯೇಟಿವ್ಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ. ಭಾರತ ಅಷ್ಟೇ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರು ಎಲ್ಲೇ ಕೂತ್ಕೊಂಡು ನಾನು ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಬರಿಬೋದಿತ್ತು. ಆ ಉತ್ತರಕ್ಕೆ ನಾನು ರಿವ್ಯೂ ಮಾಡ್ತಾ ಇದ್ದೆ ಎವ್ರಿ ಡೇ. ಅದು ಆನ್ಸರ್ ರೈಟಿಂಗ್ ಅಂತ ಶುರು ಮಾಡಿದ್ದು. ಅದು ಐ ಥಿಂಕ್ ರೆವಲ್ಯೂಷನರಿ. ಎಷ್ಟೊಂದು ಜನ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಪೀಪಲ್ ಬಂದು ಬರೆಯೋಕ್ಕೆ ಶುರು ಮಾಡಿದರು. ಸುಮಾರು ಜನ ಪಾಸ್ ಆಗೋದು. ಇವತ್ತು ವೆಬ್ಸೈಟನ್ನು ಯೂಸ್ ಮಾಡ್ಕೊಂಡು ನನ್ನ ಮುಖ ನೋಡ್ದಂಗೆ, ನನ್ನ ಪರಿಚಯ ಇಲ್ದಂಗೆ, ನಮ್ಮ ಬೆಂಗಳೂರಿಗೆ ಬರ್ದಂಗೆ ಪಾಸ್ ಆಗಿರೋರೆ 1,000 ಜನ ಇದ್ದಾರೆ. ಆ ಲೆಕ್ಕ ಯಾವತ್ತೂ ನಾನು ಯೂಸ್ ಮಾಡಲ್ಲ. ನಾವು ಹೇಳ್ತೀವಿ 1,700 ಜನ ಪಾಸ್ ಆಗಿದ್ದಾರೆ ಅಂದ್ರೆ ನಮ್ಮ ಕೋರ್ಸ್ಗಳು, ಇನ್ಸ್ಟಿಟ್ಯೂಷನ್ನೇ ಬಂದಿರೋರು ಅಥವಾ ಆನ್ಲೈನ್ ನಮ್ಮ ಕೋರ್ಸ್ ತಗೊಂಡಿರೋರು, ಇನ್ಸೈಟ್ಸ್ ಅಂತ ಬಂದು ಪೇ ಮಾಡಿ. ಬಟ್ ಪೇ ಮಾಡ್ದಂಗೆ ಪಾಸ್ ಆಗಿರೋಂಥವ್ರು ಸಾವಿರಾರು ಜನ ಇದ್ದಾರೆ. ಐ ಥಿಂಕ್ ಅವರೆಲ್ಲರಿಗೂ ಗ್ರ್ಯಾಟಿಟ್ಯೂಡ್ ಇದೆ. ಎಸ್ಪೆಷಲಿ 2013 ಟು 2019 ಆ ಟೈಮಲ್ಲಿ ಯಾವುದು ಸೋರ್ಸ್ ಇರಲಿಲ್ಲ. ಇನ್ಸೈಟ್ಸ್ ವಾಸ್ ದ ಓನ್ಲಿ ಅವೈಲೇಬಲ್ ಸೋರ್ಸ್ ಫಾರ್ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ UPSC ಆಸ್ಪಿರೆಂಟ್. ನೀವು ಇನ್ಸೈಟ್ಸ್ ಆನ್ ಇಂಡಿಯಾ ಬ್ಲಾಗ್ ಅನ್ನು ಮಾಡ್ತೀರಾ, ತುಂಬ ಪಾಪ್ಯುಲರ್ ಆಗುತ್ತೆ. ಅದಾದ ನಂತರ 2013ರಲ್ಲಿ ನೀವು ಬೆಂಗಳೂರಿನ ಒಂದು 2 BHK ಬಾಡಿಗೆ ಮನೆಯಲ್ಲಿ ಕೋರ್ ಬ್ಯಾಚನ್ನು ಆರಂಭ ಮಾಡ್ತೀರಾ. ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಅದೊಂದು ಹ್ಯೂಜ್ ಸಕ್ಸಸ್ಫುಲ್ ಆಗುತ್ತೆ ಸರ್. ಆ ಕೋರ್ ಬ್ಯಾಚ್ನ ಆರಂಭ ಹೇಗಾಯಿತು, ಆ ಥಾಟ್ ಹೆಂಗೆ ಬಂತು ಮತ್ತು ಅದರ ಸಕ್ಸಸ್ ಸ್ಟೋರೀಸ್ ಬಗ್ಗೆ ಹೇಳ್ಬೋದಾ ಸರ್? ಅದೇ, ಇಟ್ ಈಸ್ ಬಿಕಾಸ್ ಆಫ್ ಇಂಟರ್ನೆಟ್, ಇಟ್ ಈಸ್ ಬಿಕಾಸ್ ಆಫ್ ದ ಬ್ಲಾಗ್. ಅಲ್ಲಿ ನಾನು ಬರಿತಿದ್ದಂಥ ಲೇಖನಗಳು, ನಾನು ಕೊಡ್ತಿದ್ದಂಥ ಕ್ವಶನ್ನು, ಅವ್ರು ಬರಿತಿದ್ದಂಥ ಉತ್ತರಗಳಿಗೆ ನಾನು ಕೊಡ್ತಿದ್ದಂಥ ನನ್ನ ಇವ್ಯಾಲ್ಯೂಯೇಷನ್ನು, ಪ್ರತಿಕ್ರಿಯೆ, ಇದೆಲ್ಲ ಭಾಳ ಕ್ವಾಲಿಟಿ ಇದ್ದಿದ್ದರಿಂದ IIT-ಯಿಂದ, IIM-ಇಂದ, ನ್ಯಾಷನಲ್ ಲಾ ಸ್ಕೂಲಿಂದ, ನಲ್ಸರ್ ಅನ್ನೋ ಸ್ಕೂಲಿಂದ, ಡೆಲ್ಲಿ ಯೂನಿವರ್ಸಿಟಿ ಕಾಲೇಜಸ್ಸು, ಇವರೆಲ್ಲ ಇನ್ಸ್ಪೈರ್ ಆದರು, ಮೋಟಿವೇಟ್ ಆದರು. ಬಿಕಾಸ್ ಕ್ವಾಲಿಟಿ ಇತ್ತು. ನಾನು ಲಿಟ್ರೇಚರ್ ಓದ್ತಿದ್ದರಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೆ. ಸೊ ಅವರೆಲ್ಲ ಅಪ್ಲೈ ಮಾಡಿದರು. ಒಂದು 311 ಜನ ಅಪ್ಲೈ ಮಾಡಿದರು ನನ್ನ ಫಸ್ಟ್ ಬ್ಯಾಚಿಗೆ. ಫಿಲ್ಟರ್ ಮಾಡಿ ಅವ್ರಿಗೆ ಒಂದು ಎಸ್ಸೆ ಕಾಂಪಿಟೇಷನ್ ಇಟ್ಟು, ಯಾರು ನನ್ನ ಪ್ರಕಾರ ಚೆನ್ನಾಗಿ ಬರೆದಿರಬೇಕು, ಅವ್ರ ಬ್ಯಾಕ್ಗ್ರೌಂಡು ಕೂಡ ಎಜುಕೇಷನಲ್ಲಿ ಚೆನ್ನಾಗಿರಬೇಕು ಅಂತ 40 ಜನನ ತಗೊಂಡು ಶುರು ಮಾಡಿದೆ. ಸೊ ಫಸ್ಟ್ ಬ್ಯಾಚಲ್ಲೇ ಆಲ್ ಇಂಡಿಯಾ 5 ರ್ಯಾಂಕ್ಸ್ ಬಂತು, ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ರ್ಯಾಂಕ್ 8. ಸೊ ಬೆಂಗಳೂರಲ್ಲಿ ಫಾರ್ ದ ಫಸ್ಟ್ ಟೈಮ್ UPSC ಓರಿಯೆಂಟೆಡ್ ಈ ರೀತಿ ಒಂದು ಬದಲಾವಣೆ, ಈ ರೀತಿ ಒಂದು ರೆವಲ್ಯೂಷನ್ ಆಯಿತು. ಅದಾದಮೇಲೆ 2016ರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು, ನಂದಿನಿ KR ಕೋಲಾರದ್ದು. ಸೊ ಹಿಂಗೆ ಕಂಟಿನ್ಯೂಸ್ ಆಗ್ತಾ ಹೋಯಿತು. ವಿ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಬೆಸ್ಟ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ. ಸೊ ಅದು ಜರ್ನಿ ಹೆಂಗೆ ಕಂಟಿನ್ಯೂ ಆಯಿತು ಅಂತಂದರೆ, ನಾವು ಚಂದ್ರ ಲೇಔಟಲ್ಲಿ ನಮ್ಮದೇ ಆದ ಒಂದು ಬ್ರ್ಯಾಂಚ್ ಓಪನ್ ಮಾಡಿದಾಗ, ಚಂದ್ರ ಲೇಔಟ್ ಹ್ಯಾಸ್ ಬಿಕಮ್ ಓಲ್ಡ್ ರಾಜೇಂದ್ರ ನಗರ್, ಸೆಕೆಂಡ್ ಓಲ್ಡ್ ರಾಜೇಂದ್ರ ನಗರ್. ಡೆಲ್ಲಿ ಬಿಟ್ಟರೆ ಇವತ್ತು ಬೆಂಗಳೂರೇ ಇವತ್ತು UPSC ಹಬ್ ಅಂತ. ಸುಮಾರು ಒಂದು 10,000 to 15,000 ಜನ ವಿದ್ಯಾರ್ಥಿಗಳು ಇವತ್ತು ಈ ಭಾಗದಲ್ಲಿ, ನಮ್ಮವರೇ ಒಂದು 6,000 to 8,000 ಜನ ಇರ್ತಾರೆ. ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಇವತ್ತು ಒಂದು ಹಬ್ ಆಗಿದೆ. 40-50 ಇನ್ಸ್ಟಿಟ್ಯೂಷನ್ಗಳು ಬಂದಿದ್ದಾವೆ. ಸೊ ಆ ಹೆಮ್ಮೆ ನಮಗಿದೆ, ಆ ಗರಿಮೆನೂ ನಮ್ದೇ. ಸರ್, ಇತ್ತೀಚೆಗೆ ಯುವ ಸಮುದಾಯದಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ UPSC ಆಸ್ಪಿರೆಂಟ್ಗಳು ಈ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆ ಒಂದು ವಿಶೇಷವಾದ ಜ್ಞಾನವನ್ನು ಇಟ್ಕೊಂಡು ನೀವು ಇನ್ಸೈಟ್ಸ್ IAS ಅಲ್ಲಿ ಫುಲ್ ಟೈಮ್ ಮೆಂಟಲ್ ಹೆಲ್ತ್ ಕೌನ್ಸಿಲರ್ ಕೂಡ ಇದ್ದಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯದ ಮಹತ್ವ ಮತ್ತು ವಿದ್ಯಾರ್ಥಿಗಳ ಸಂಕಷ್ಟಕ್ಕೆ ಸ್ಪಂದಿಸೋದು, ಈ ಒಂದು ಇನಿಷಿಯೇಟಿವ್ ಹೇಗೆ ಆರಂಭ ಆಯಿತು ಅಂತ? ಬಿಗಿನಿಂಗಲ್ಲಿ ಅಷ್ಟೊಂದು ಪ್ರಾಮಿನೆಂಟಾಗಿ ಇರಲಿಲ್ಲ ಇಶ್ಯೂ. 2018-19 ಆಚೆ ಸ್ವಲ್ಪ ಐ ಥಿಂಕ್ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಈ ನನ್ನ ಹತ್ರ ಬಂದು ಕಷ್ಟ ಹೇಳ್ಕೊತಾ ಇದ್ರು. ನಾವು ಮೋಟಿವೇಟ್ ಮಾಡ್ಬೋದು, ನಮ್ಮ ಅನುಭವದ ಆಧಾರದ ಮೇಲೆ ಕೆಲವೊಂದು ಸೂಕ್ತ ಪರಿಹಾರ ಕೊಡ್ಬೋದು. ಕೆಲವೊಂದು ಕೇಸಸ್ಸಿಗೆ ಪ್ರೊಫೆಷ್ನಲ್ ಹೆಲ್ಪ್ ಬೇಕಿರುತ್ತೆ. ನಾವು ಅವರಿಗೆ ಪ್ರೊಫೆಷ್ನಲ್ ಹೆಲ್ಪ್ ತಗೋ ಅಂತ ಅಂದಾಗ ಅವ್ರಿಗೆ ಮುಜುಗರ ಇರುತ್ತೆ ಹೊರಗೆ ಹೋಗಿ ಮಾಡೋದಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ನಮ್ಮಲ್ಲೊಬ್ಬರನ್ನ ಹೈಯರ್ ಮಾಡಿ ಫುಲ್ ಟೈಮ್ ಇಟ್ಟಿದ್ದೆ. ಆ್ಯಂಡ್ ಸಂಬಡಿ ಐ ಥಿಂಕ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಹಂಗೆ ಮಾಡಿದ್ದು. ಇನ್ ಎನಿ ಇನ್ಸ್ಟಿಟ್ಯೂಷನ್ ಇವತ್ತು ನೋಡ್ತೀನಿ, ಒಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಇವನ್ ಕೋಟಾ, ಎಲ್ಲೂ ಇಲ್ಲ, ವ್ಯವಸ್ಥೆ ಇಲ್ಲ ಅದು. ನಾವು ಈಗಲೂ ಕೂಡ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಪ್ರತಿ ಸ್ಯಾಟರ್ಡೆ ಒಬ್ಬರು ಬರ್ತಾರೆ, ಅವ್ರ ಹತ್ರ ಹೋಗ್ಬೋದು, ಮುಕ್ತವಾಗಿ ಮಾತಾಡ್ಬೋದು. ಆಮೇಲೆ ಮೆಂಟರ್ಶಿಪ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ, ಫಸ್ಟ್ ಟೈಮ್ ಇನ್ ಇಂಡಿಯಾ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು. ಐ ವಾಸ್ ದಿ ಮೆಂಟರ್ ಆ್ಯಂಡ್ ದೆನ್ ಅಗೇನ್ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಮೆಂಟರ್ಸ್ ಪ್ರೊಫೆಷ್ನಲ್ ಆಗಿ. ಸೊ ಇವೆಲ್ಲ ಯಾಕೆ ಅಂತಂದರೆ, ವಿದ್ಯಾರ್ಥಿಗಳು ಬೆಳಗಿಂದ ರಾತ್ರಿ ವರ್ಷ ಪೂರ್ತಿ ಓದ್ತಾ ಇರ್ತಾರೆ, ಸ್ಟ್ರೆಸ್ ಇರುತ್ತೆ, ಮಾತಾಡೋದಕ್ಕೆ ಯಾರಾದರೂ ಬೇಕಿರುತ್ತೆ, ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ. ಜೊತೆಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಯಾಕಂದರೆ
ಆ ಮಾರ್ಗದರ್ಶನ ತಕ್ಕಂತೆ ನೀವು ಕೆಲಸ ಮಾಡಿದಾಗ ರಿಸಲ್ಟ್ ಬರುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ಏನು ಅನಿಸುತ್ತೆ, ಇಲ್ಲ ನಾನು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಗೋಲ್ ಅಚೀವ್ ಮಾಡ್ತೀನಿ ಅಂತ. ಇಲ್ಲ ಅಂತಂದರೆ ಈ ಗಾಳಿಲಿ ಗುಂಡು ಹೊಡ್ದಂಗೆ ನಾವು ಏನು ಗೊತ್ತೇ ಇರೋದಿಲ್ಲ. ಸೊ ಆ ಇನ್ಸೈಡ್ಸ್ ಐ ಎ ಎಸ್ ಅಲ್ಲಿ ಆ ಒಂದು ವ್ಯವಸ್ಥೆ ಇರೋದು, ದಟ್ ಈಸ್ ಅನದರ್ ರೀಸನ್ ವೈ ವಿ ಅಟ್ರಾಕ್ಟ್ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸರ್, ಮಿಷನ್ 100 ಅನ್ನುವಂತಹ ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರಿ ಸರ್. ಸರ್, ಈ ಮಿಷನ್ 100 ಅಂದ್ರೆ ಏನು? ಇದು ಪ್ರಾಕ್ಟಿಕಲಿ ಪಾಸಿಬಲ್ಲಾ? ಇದು ಪ್ರಾಕ್ಟಿಕಲಿ ಪಾಸಿಬಲ್ಲೇ ಅಂತ ಅನ್ನೋದಾದ್ರೆ ಇನ್ಸೈಟ್ಸ್ ಐ ಎಸ್ ಈ ನಿಟ್ಟಿನಲ್ಲಿ ಏನೇನು ಮಾಡ್ತಾ ಇದೆ ಸರ್? ಮಿಷನ್ 100 ಅಂದರೆ ಕರ್ನಾಟಕದಿಂದ 100 UPSC ಟಾಪರ್ಸು ಪ್ರತಿ ವರ್ಷ ಹೊರಹೊಮ್ಮಬೇಕು ಅನ್ನೋದು. ಸೊ 2023 ಜೂನ್ನಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಹೊರಹೊಮ್ಮಿದಂಥ ಟಾಪರ್ಸಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದಾಗ ಆಗಿನ ಮುಖ್ಯಮಂತ್ರಿಗಳು, ಅಥವಾ ಈಗಲೂ ಅವರೇ ಇದ್ದಾರೆ, ಸೊ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಬಂದು ಭಾಳ ಪ್ರೀತಿಯಿಂದ ಒಪ್ಕೊಂಡು ಸುಮಾರು ಒಂದು 3 ತಾಸು ಅಲ್ಲಿದ್ದರು ಕಾರ್ಯಕ್ರಮದಲ್ಲಿ. ಆವಾಗ ಅವ್ರ ಹತ್ರ ಈ ರೀತಿ ಒಂದು ಘೋಷಣೆ ಮಾಡಿಸಿದ್ವಿ, ಕರ್ನಾಟಕದಿಂದ 100, ಅದರ ಸಾರಥ್ಯ ಇನ್ಸೈಡ್ಸ್ ಐ ಎ ಎಸ್ ವಹಿಸ್ಕೊಳ್ಳುತ್ತೆ. ಇದು ನಮ್ಮೊಬ್ಬರಿಂದೇ ಆಗೋದಲ್ಲ, ಎಲ್ಲ ಇನ್ಸ್ಟಿಟ್ಯೂಷನ್ಸು ಕೈ ಜೋಡಿಸ್ಬೇಕು. ಆಮೇಲೆ ಅದಕ್ಕೆ ಒಂದು ಎಕೋಸಿಸ್ಟಮ ಡೆವಲಪ್ ಆಗಬೇಕು ಅಂತೆಲ್ಲ ಕಾನ್ಷಿಯಸ್ ಆಗಿ ಮಾಡ್ಕೊಂಡು ಹೋಗಿದ್ದು. ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. 3-4 ವರ್ಷ ಅಲ್ಲ ಅಂದರೂ ಒಂದು 5-6 ವರ್ಷದಲ್ಲಿ ಸಾಧ್ಯತೆ ಖಂಡಿತ ಇದೆ. ಆಮೇಲೆ ನಾವು ಆ್ಯಂಬಿಷಿಯಸ್ ಗೋಲ್ ಯಾವಾಗ ಹಿಡ್ಕೊತೀವಿ, ಈಗ 100 ಅಂದಾಗ ನಾವು 50-60 ತಲುಪಿದ್ರು ಈಗಿರೋ ನಂಬರ್ಗಿಂತ 3 ಪಟ್ಟು ಜಾಸ್ತಿ ಆಗುತ್ತೆ, ರೈಟ್? ಸೊ ಬಟ್ 100 ಇವೆಂಚುಲಿ ತಲುಪ್ಬೋದು. ಇವತ್ತು ಆಂಧ್ರದಲ್ಲಿ ಇವತ್ತು IITಗೆ ಮೆಜಾರಿಟಿ ಹೋಗ್ತಾರಂತಾರಲ್ಲ ಆಂಧ್ರ ಸ್ಟೂಡೆಂಟ್ಸ್. ಯಾಕಂದ್ರೆ ಆಂಧ್ರದಲ್ಲಿ ಒಂದು IIT ಕಲ್ಚರ್ ಸ್ಟ್ರಾಂಗಾಗಿ ಡೆವಲಪ್ ಆಯಿತು. ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲೂ IIT ಗ್ರಾಜ್ಯುಯೇಟ್ಸ್ ಇರೋದಕ್ಕೆ ಶುರು ಮಾಡಿದ್ದಾರೆ. ಹಂಗೆ ಕರ್ನಾಟಕದಲ್ಲೂ ಪ್ರತಿಯೊಂದು ಜಿಲ್ಲೆಯಿಂದನೂ 3-4 ಜನ IAS IPS ಅಧಿಕಾರಿಗಳು ಪ್ರತಿಯೊಂದು ಜಾತಿಗಳಿಂದ, ಮತ್ತೆ ಅದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಕೆಲವು ಜಾತಿಗಳಿಗೆ ಸೀಮಿತನೂ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕೆಲವು ಸಮುದಾಯಗಳು ಡೆವಲಪ್ ಆಗಬೇಕಂದ್ರೆ ಆ ಸಮುದಾಯಗಳಲ್ಲಿ ಅಧಿಕಾರಿಗಳು ಅವಶ್ಯಕತೆ ಇರುತ್ತೆ. ಅವರು ಇನ್ಸ್ಪೈರ್ ಮಾಡ್ತಾರೆ ಚೆನ್ನಾಗಿ ಓದೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸವಿತಾ ಸಮಾಜ ಅಂತಂದರೆ, ನನಗೆ ಗೊತ್ತಿರೋ ಪ್ರಕಾರ ವೆರಿ ರೇರ್, ಒಬ್ಬರು ಇಬ್ಬರು ಆಗಿರ್ಬೋದೇನೋ. ಅವರಲ್ಲಿ ಯಾರೋ ಆದರು ಅಂತಂದರೆ ಆ ಸಮಾಜದ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ನು, ಆಶೆ, ನಾವೆಲ್ಲರೂ ಇವ್ರ ಥರ ಆಗಬೇಕು. ಚೆನ್ನಾಗಿ ಓದ್ತಾರೆ, ಡಿಗ್ರಿ ಅರ್ಧಕ್ಕೆ ನಿಲ್ಲಿಸಲ್ಲ, ಡಿಗ್ರಿ ಅಂತೂ ಮಾಡೇ ಮಾಡ್ತಾರೆ. ಕೆಲವೊಬ್ರು ಒಳ್ಳೆ ಯೂನಿವರ್ಸಿಟಿಗೆ ಹೋಗ್ತಾರೆ. ಸೊ ಇಟ್ ಹ್ಯಾಸ್ ಎ ವೆರಿ ಬಿಗ್ ಸೋಷಿಯಲ್ ಇಂಪ್ಯಾಕ್ಟ್, ಸೋಷಿಯಲ್ ಚೇಂಜ್ ಮಾಡುತ್ತೆ. ಸೊ 100 ಜನ UPSC ಅಂತಂದರೆ ಅದರಿಂದ ಟಾಪರ್ಸ್ ಅಂತಂದರೆ ಲಕ್ಷಾಂತರ ಕುಟುಂಬಗಳು ಹೆಚ್ಚು ಓದೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿರೋ ಮಕ್ಕಳುಗಳು. ನ್ಯೂಸ್ ಪೇಪರ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ. ಯಾಕಂದರೆ ಹೆಚ್ಚು ಆಸ್ಪಿರೆಂಟ್ಸ್ ಆದಷ್ಟು ನ್ಯೂಸ್ ಪೇಪರ್ ಓದೋ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಆಮೇಲೆ ಕನ್ನಡ ಭಾಷೆ ಬೆಳೀತಾ ಹೋಗುತ್ತೆ. ನಮ್ಮ ಕನ್ನಡಿಗರಷ್ಟು ಜನ ಆದಮೇಲೆ ಕನ್ನಡ ಐಚ್ಛಿಕ ವಿಷಯ ತೊಗೊಳ್ಳೋಣ, ಕನ್ನಡ ಕಂಪಲ್ಸರಿ ಪೇಪರ್ ಇರುತ್ತೆ UPSCನಲ್ಲಿ. ಅವನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕನ್ನಡ ಓದಲೇಬೇಕಿಲ್ಲಿ. ಈಗ ಅಷ್ಟು ಗೋ ಬ್ಯಾಕ್ ಟು ಕನ್ನಡ ಓದಲೇಬೇಕಾಗುತ್ತೆ. ಆಮೇಲೆ ಡೆವಲಪ್ಮೆಂಟ್ ವೈಸು ನಮ್ಮ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಬೇಕಂದ್ರೆ ಅಷ್ಟೊಂದು ಅಧಿಕಾರಿಗಳು ಏನು ಬೇಕು ಅದೆಲ್ಲ ಸವಲತ್ತನ್ನು ತರ್ಬೋದು. ಆಮೇಲೆ ಅವರೆಲ್ಲ ರೋಲ್ ಮಾಡೋದುಗಳಾಗ್ತಾರೆ. ಹೆಚ್ಚು ಹೆಣ್ಮಕ್ಳು ಅದರಲ್ಲಿ ಆದರು ಅಂತಂದರೆ ಹೆಣ್ಮಕ್ಳು ಸ್ಕೂಲ್ ಬಿಡಲ್ಲ, ಕಾಲೇಜಿಗೆ ಹೋಗ್ತಾರೆ, ಅವರು ಅಧಿಕಾರಿಗಳಾಗ್ತಾರೆ. ಸೊ ಇಟ್ ಹ್ಯಾಸ್ ಎ ಮಲ್ಟಿಪ್ಲೇಯರ್ ಎಫೆಕ್ಟ್. ಆ ಒಂದು ವಿಷನ್ನಿಂದ ಇದೆಲ್ಲ ನಾವು ಇನ್ಸೈಟ್ಸು ಗ್ರೇಟ್ ಅನ್ಸ್ಕೋಬೇಕಂತಂದಲ್ಲ, ನಾನು ಹೇಳಿದ್ನಲ್ಲ ನನ್ನ ಫಸ್ಟ್ ವಿಷನ್ ಏನು ಡ್ರೀಮ್ ಇದೆ ಅಂತಂದು, ಅವೆಲ್ಲ ಅನುಷ್ಠಾನ ಆಗಬೇಕಂತಂದರೆ ಹಾನೆಸ್ಟು, ಎಫಿಷಿಯೆಂಟು, ಎಸ್ಪೆಷಲಿ ನೋವನ್ನು ಅನುಭವಿಸಿದಂಥ ಅಧಿಕಾರಿಗಳು, ಅಂದರೆ ಮಕ್ಕಳುಗಳು ಅಧಿಕಾರಿಗಳಾಗಬೇಕು. ತಳಸ್ತರದಿಂದ ಬರುವಂಥದ್ದು, ಗ್ರಾಮೀಣ ಭಾಗದಿಂದ, ಸಮಾಜದ ಬಗ್ಗೆ ಅವ್ರಿಗೆ ಕಳಕಳಿ ಹೆಚ್ಚಿರುತ್ತೆ. ಅಂಥವರೆಲ್ಲ ಬಂದಾಗ ಏನಾಗುತ್ತೆ, ಒಂದು ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ನವೆಂಬರ್ ತಿಂಗಳಲ್ಲಿ ಇಡೀ ರಾಜ್ಯವೇ ಮೆಚ್ಚುವ ರೀತಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀರಾ. ಸೊ ಆಚರಣೆ ಹೇಗೆ ಆರಂಭ ಆಯಿತು ಮತ್ತು ನಿಮ್ಮ ಕನ್ನಡದ ಕಾಳಜಿಯ ಬಗ್ಗೆ, ಕನ್ನಡದ ಪ್ರೀತಿಯ ಬಗ್ಗೆ ಹೇಳ್ಬೋದಾ ಸರ್? ಸೊ ನಂದು ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯ. ನಮ್ಮ ತಂದೆ ಕನ್ನಡ ಲೆಕ್ಚರರ್ ಆದರು, ಕನ್ನಡ ಲೆಕ್ಚರಾಗಿ ರಿಟೈರ್ಡ್ ಆದರು. ಕನ್ನಡ ಸಾಹಿತ್ಯದ ಪುಸ್ತಕಗಳು ನಾನು 4-5ನೇ ಕ್ಲಾಸಿಂದ ಓದೋದಕ್ಕೆ ಶುರು ಮಾಡಿದ್ದೆ. ಸೊ ಆಮೇಲೆ ಸರ್ಕಾರಿ ಶಾಲೆಗಳು ಅನುಭವಿಸ್ತಿರೋಂಥ ನೋವು ಅದು ಕಣ್ಣಾರೆ ನೋಡಿದ್ದೀನಿ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವೆಲ್ಲ ನೋಡಿದಾಗ ಬೆಂಗಳೂರಂಥ ನಗರದಲ್ಲಿ ಕನ್ನಡದ ಕಹಳೆ, ಕನ್ನಡ ಭಾಷೆ ಅನ್ನೋದು ಸಾರ್ವಭೌಮ ಅನ್ನೋದು ಗೊತ್ತಾಗಬೇಕು ಎಲ್ಲರಿಗೂ. ಅವರು ಕಲಿದೇ ಇರಲಿ, ಬಟ್ ಕನ್ನಡ ನೆಲದಲ್ಲಿ ಕನ್ನಡ ಅನ್ನೋದು ಸಾರ್ವಭೌಮ, ಇದು ನಮ್ಮ ಅಸ್ಮಿತೆ, ನಮ್ಮ ಐಡೆಂಟಿಟಿ ಅದು. ಸೊ ನಮ್ಮ ಸಂಸ್ಥೆಗೆ ಎಲ್ಲ ರಾಜ್ಯದಿಂದ ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೂ ನಮ್ಮ ಕನ್ನಡದ ಒಂದು ಸಂಸ್ಕೃತಿ ಪರಿಚಯ ಆಗಲಿ,
ಹಾಗೆಯೇ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಒಂದು ಆಶಾಭಾವನೆ. ಪ್ಲಸ್ ಈ ಬೆಂಗಳೂರಲ್ಲಿ ಅದನ್ನು ಜೋರಾಗಿ ಸದ್ದು ಗದ್ದಲ ಮಾಡಿ ನಾವು ಸೆಲೆಬ್ರೇಟ್ ಮಾಡಬೇಕನ್ನೋದು ನನ್ನ ಇಂಟೆನ್ಷನ್ನು. ಯಾಕಂದರೆ ಇವತ್ತು ಯಾರೋ ಒಂದು ಡೇಟ್ ಹೇಳಿದ್ರೆ ಬರೀ 30% ಕನ್ನಡಿಗರಿದ್ದಾರೆ ಕರ್ನಾಟಕದಲ್ಲಿ ಅಂತಂದು. ಸೊ ನಾವು ಬೆಂಗಳೂರನ್ನು ಕಳ್ಕೋಬಾರ್ದು, ಅಥವಾ ಕರ್ನಾಟಕದಲ್ಲಿ ಕನ್ನಡವನ್ನು ಕಳ್ಕೋಬಾರ್ದು. ಸೊ ಹಾಗಾಗಿ ಮುಂದೆ ಅಧಿಕಾರಿಗಳು ಆಗುವಂಥ ನಮ್ಮ ಯುವಕ ಯುವತಿಯರಲ್ಲಿ ಆ ಒಂದು ಕನ್ನಡದ ಬಗ್ಗೆ ಒಲವು, ಪ್ರೀತಿ, ಅಭಿಮಾನ ಅವೆಲ್ಲ ಗಟ್ಟಿಯಾಗಿ ಇದು ಮಾಡಬೇಕಂದ್ರೆ ಈ ಥರ ಇವೆಂಟ್ಗಳು ಹೆಲ್ಪ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಸಿಟಿ ಒಳಗೆ ಇಷ್ಟು ಜೋರಾಗಿ ಒಂದು 8-10 ಸಾವಿರ ಜನ ಸೇರಿಸ್ಬಿಟ್ಟು ಮಾಡುವಂಥದ್ದು ನಮ್ಮದು ಒಬ್ಬರದೇ ಅಂತ ನನಗನ್ಸುತ್ತೆ. ಹೋದ ವರ್ಷ ಗೌರ್ಮೆಂಟ್ ಕಂಪಲ್ಸರಿ ಮಾಡಿತು, ಎಲ್ಲ ಆರ್ಗನೈಸೇಷನ್ಸ್ ಮಾಡಬೇಕಂತ. ಅವ್ರು ಹೇಳೋದಕ್ಕಿಂತ ಮುಂಚೆಯಿಂದನೇ ನಾವು ಇದನ್ನು ಜೋರಾಗಿ ಮಾಡ್ತಾ ಇದ್ದೀವಿ. ಸರ್, ಚಂದ್ರಲೇಔಟ್ ಇವತ್ತು ಒಂದು ರೀತಿಯಲ್ಲಿ UPSC ಹಬ್ ಆಗಿ ಮಾರ್ಪಾಡಾಗಿರುವಂಥದ್ದು. ದೇಶದ ಬೇರೆ ಬೇರೆ ಭಾಗಗಳಿಂದ, ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಓದಿ IAS IPS ಅಧಿಕಾರಿಗಳಾಗ್ತಾರೆ. ಆದರೆ ಮುಖ್ಯವಾಗಿ ಇಲ್ಲಿ UPSC ಕೋಚಿಂಗ್ ಸೆಂಟರ್ನ ಆರಂಭ ಮಾಡಿದಂಥವರಲ್ಲಿ ನೀವು ಪ್ರವರ್ತಕರು. ಇದು UPSC ಹಬ್ ಆಗಿ ಬೆಳೆದಿರುವಂಥದ್ದು. ಇಲ್ಲೇ ಯಾಕೆ ಮಾಡಬೇಕಂತ ಅನ್ನಿಸ್ತು, ಮತ್ತು ಇದು ಬೆಳೆದಿರುವ ರೀತಿಯ ಬಗ್ಗೆ ನೀವು ಪ್ರವರ್ತಕರಾಗಿರೋದ್ರಿಂದ ಎಷ್ಟು ಹೆಮ್ಮೆ ಇದೆ ಸರ್? ಭಾಳ ಹೆಮ್ಮೆ ಇದೆ, ಬೆಳೆದಿರೋದು ಖುಷಿ ಇದೆ. ಆಮೇಲೆ ಇದು ಹಬ್ಬಾಗಿ ಬೆಳೆದಿರೋದು ಕೂಡ ಭಾಳ ಸಂತೋಷದ ವಿಚಾರ. ಬೆಂಗಳೂರು ಅಂತಂದರೆ IT ಹಬ್ಬು, ಗಾರ್ಡನ್ ಸಿಟಿ ಅಂತ. ಅದ್ರ ಜೊತೆಗೆ ಇವತ್ತು UPSC ಹಬ್ ಆಗಿರೋದು ಕೂಡ ಭಾಳ ಸಂತೋಷದ ವಿಚಾರ. ಅದು ಇಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ಅಂತಂದರೆ, ಮುಂಚೆ ವಿಜಯನಗರದಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇದ್ವು, KPSCಗೆ ಮೇಯ್ನ್ ಫೋಕಸ್ ಇದ್ವು. ಅವರು UPSC ಟ್ರೈ ಮಾಡಿದ್ರು, ಸಕ್ಸಸ್ಫುಲ್ ಆಗಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕದಿಂದ ಹೆಚ್ಚಿನ ಮಕ್ಕಳು ವಿಜಯನಗರದಲ್ಲಿ ಮುಂಚೆಯಿಂದನೂ ಬಂದು ಈ KPSC ತಯಾರಿ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ಸಹಜವಾಗಿ ವಿಜಯನಗರ ಆಯ್ಕೆ ಮಾಡ್ಕೊಂಡಿದ್ದು. ಚಂದ್ರ ಲೇಔಟ್ ಈ ಸ್ಟ್ರೀಟ್ ಏನಿದೆಯಲ್ಲ, ನಾನು ನೋಡ್ದಂಗೆ ನನಗೆ ಡೆಲ್ಲಿ ಇಂಟರ್ವ್ಯೂ ಹೋದಾಗ ಅಲ್ಲೆಲ್ಲ ನೋಡಿ ಬಂದಿದ್ದ ಅನುಭವ. ಸೊ ಇದು ಆ ಒಂದು ಬ್ಯಾಕ್ ಆಫ್ ದಿ ಮೈಂಡ್ ಆ ಥಾಟ್ ಇತ್ತು, ಡೆವಲಪ್ ಆದರೆ ಈ ಸ್ಟ್ರೀಟು ಮಕ್ಕಳಿಗೆಲ್ಲ ಇದೆ. ಇಲ್ಲಿ ಬೋರ್ ಹೊಡೆದಾಗ ಒಳ್ಳೆ ಹೋಟೆಲ್ ಇದ್ದಾವೆ, ಕಾಫಿ ತಾಣಗಳಿದ್ದಾವೆ, ಲೈಬ್ರರಿಗಳಿದ್ದಾವೆ, ಪಾರ್ಕ್ಗಳಿದ್ದಾವೆ. ಸೊ ರೋಡ್ ಅಗಲ ಇದೆ. ಸೊ ಹಂಗಾಗಿ ಇಲ್ಲಿ ಬಂದಿದ್ದು. ಸರ್, ಚಂದ್ರ ಲೇಔಟ್ನಲ್ಲಿ UPSC ಕೋಚಿಂಗನ್ನು ಆರಂಭ ಮಾಡಿದಂಥ ಪ್ರವರ್ತಕರು ನೀವು. ಇಲ್ಲಿ ಸಾಕಷ್ಟು ಎಕನಾಮಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಜನರಿಗೆ ಇನ್ಸೈಟ್ಸ್ IAS ಇಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಗಳು ಸಾಕಷ್ಟು ಸೃಷ್ಟಿಯಾಗಿರುವಂಥವು. ಇಂಥವುಗಳಿಗೆ ನೀವು ಕಾರಣ ಅನ್ನೋದಕ್ಕೆ ಎಷ್ಟು ಹೆಮ್ಮೆ ಇದೆ ಸರ್? ಅಲ್ಲ, ಅದಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, ಮೇ ಬಿ ಮೇಜರ್ ರೀಸನ್ ಇರ್ಬೋದು. ಎಲ್ಲರೂ ಕೈ ಜೋಡಿಸಿದ್ದಾರೆ, ಅದಕ್ಕೆ ನಮ್ಮ ದೊಡ್ಡ ಟೀಮ್ ಇದೆ. ಆಮೇಲೆ ಬಂದಂಥ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಎಲ್ಲ ಓವರ್ ಆಲ್ ಡೆವಲಪ್ಮೆಂಟಿಗೆ. ಇಲ್ಲಿ ಇವತ್ತು ಇಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗಿದೆ, ಕಾಫಿ ಬಿಸ್ನೆಸ್ಸು, ಜೆರಾಕ್ಸ್ ಬಿಸ್ನೆಸ್ಸು, ಬುಕ್ ಶಾಪ್ಸ್ ಇರ್ಬೋದು, ಆಮೇಲೆ ಹೋಟೆಲ್ ಬಿಸ್ನೆಸ್ಸು, ಆಮೇಲೆ ಈ ಬ್ರೋಕರೇಜಸ್ ಇರ್ಬೋದು, PG ಬಿಸ್ನೆಸ್ ಎಸ್ಪೆಷಲಿ. ಯಾರೋ 3-4 PG ಹಿಡ್ಕೊಂಡ್ರೆ ಇವತ್ತು 50 PG ಹಿಡ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಆಗಿ ಇದೆಲ್ಲ ಬೂಮ್ ಆಗಿದೆ. ಸೊ ಅದು ಬೆಂಗಳೂರಿಗೂ ಬೆನಿಫಿಟ್ಟು, ಕರ್ನಾಟಕಕ್ಕೂ ಬೆನಿಫಿಟ್ಟು. ಸಿಕ್ಕಾಪಟ್ಟೆ GST ಜನ್ರೇಟ್ ಮಾಡುತ್ತೆ, ರೆವೆನ್ಯೂ ಜನ್ರೇಟ್ ಮಾಡುತ್ತೆ ಸರ್ಕಾರಕ್ಕೆ. ಸೊ ಕರ್ನಾಟಕಕ್ಕೆ ಇನ್ನೊಂದು ಬೆನಿಫಿಟ್ ಆಗಿರೋದು, ಡೆಲ್ಲಿಗೆ ಹೋಗ್ತಾಯಿತ್ತು ನಮ್ಮ ದುಡ್ಡೆಲ್ಲ. ಇಲ್ಲಿ ನಾವಿರಲಿಲ್ಲ ಅಂತಂದರೆ ಡೆಲ್ಲಿಗೆ ಅನಿವಾರ್ಯವಾಗಿ ಕೋಚಿಂಗ್ ಹೋಗ್ತಾಯಿದ್ರು. ಅಲ್ಲಿ 200-300 ಕೋಟಿ ಅಲ್ಲಿ ಸ್ಪೆಂಡ್ ಮಾಡಿ ಬರ್ತಾಯಿದ್ರು ಮಕ್ಕಳೆಲ್ಲ, ಸಾಲ ಗೀಲ ಮಾಡ್ಕೊಂಡು, ಹೊಲ ಮಾರ್ಕೊಂಡು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅಲ್ಲಿ ಡೆಲ್ಲಿನಲ್ಲಿ ಏನು ಸ್ಪೆಂಡ್ ಮಾಡ್ತಾಯಿದ್ರು ಅದರದ್ದು ಲೆಸ್ ದೆನ್ 50%, ಒಂದು 30-40% ಅಮೌಂಟಲ್ಲಿ ಊಟ, ವಸತಿ, ಒಳ್ಳೆ ಕೋಚಿಂಗ್ ತೊಗೋಬೋದು. ಸೊ ನಮ್ಮ ದುಡ್ಡು ನಮ್ಮಲ್ಲೇ ಇವತ್ತು ಉಳಿತಾ ಇದೆ. ಸೊ ಹಾಗಾಗಿ ಖಂಡಿತವಾಗಿಯೂ ಹೆಮ್ಮೆ ಇದೆ. ಸರ್, ಇಲ್ಲಿ IAS ಆಗಬೇಕು, IPS ಆಗಬೇಕಂತ ದೂರಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಒಂದು ವರ್ಷ ಅವ್ರ ತಂದೆ ತಾಯಿ ಸಪೋರ್ಟ್ ಮಾಡ್ತಿರ್ತಾರೆ. ಅದಾದ ನಂತರ ಫೈನಾನ್ಷಿಯಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ, ಎಂಗ್ಸೈಟಿ, ಡಿಪ್ರೆಷನ್ನು, ಅದು ಇದು, ನೇಮಕಾತಿ ವಿಳಂಬ, ಭ್ರಷ್ಟಾಚಾರ, ಹೀಗೆ ಸಾಕಷ್ಟು ಸಮಸ್ಯೆಗಳು ವಿದ್ಯಾರ್ಥಿಗಳನ್ನು, ಆಸ್ಪಿರೆಂಟ್ಗಳನ್ನು ಕಾಡ್ತಾ ಇರ್ತವೆ. ವಿದ್ಯಾರ್ಥಿಗಳು ಕೆಲವೊಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಹೋಗ್ತಾರೆ. ಆಂಗ್ಸೈಟಿ ಜಾಸ್ತಿ ಆಗಿ ಹೃದಯಾಘಾತ ಆಗಿ ಸಾವನ್ನಪ್ಪುವಂಥ ಇತ್ತೀಚೆಗೆ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಒಂದು ಕೋಚಿಂಗ್ ಸಂಸ್ಥೆಯೊಂದರ ಸಂಸ್ಥಾಪಕನಾಗಿ, UPSC ಎಕೋಸಿಸ್ಟಮ್ನ ಹಿರಿಯಣ್ಣನಾಗಿ, ಒಬ್ಬ ಸ್ವಂತ ಅಣ್ಣನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಸಜೆಷನ್ಸ್ ಕೊಡೋದಾದರೆ ಯಾವ ರೀತಿ ಹೇಳ್ತೀರಾ ಸರ್? ನಾನು ಈ ಹೊಸ ಬ್ಯಾಚ್ ಶುರು ಆದಾಗೆಲ್ಲ ಓರಿಯೆಂಟೇಷನ್ ಮಾಡಿದಾಗ ಒಂದು ಮಾತು ಹೇಳ್ತೀನಿ, 2 ಅಟೆಂಪ್ಟು 2 ವರ್ಷ ಇಲ್ಲಿರಿ. ಅದಾದಮೇಲೆ ಒಂದು ಹೈಯರ್ ಎಜುಕೇಷನ್, ಇಲ್ಲ ಅಂತಂದ್ರೆ ಒಂದು ಪ್ರೈವೇಟ್ ಜಾಬ್, ಒಳ್ಳೆ ಜಾಬು, ಅಥವಾ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಗೌರ್ಮೆಂಟ್ ಜಾಬ್, ಅಲ್ಲಿ ಸೇರ್ಕೊಂಡು ನಿಮ್ಮ ಪ್ರಯತ್ನ ಮುಂದುವರಿಸಿ ಅಂತಂದು ಹೇಳ್ತೀನಿ.
ಇಲ್ಲಿ ಅನ್ಎಂಪ್ಲಾಯ್ಡ್ ಆಗಿ 3-4-5 ವರ್ಷ ಇರೋದು ನಾಟ್ ಎ ಗುಡ್ ಐಡಿಯಾ. ಯಾಕಂದರೆ ಅದು ನೀವು ಎಷ್ಟೇ ಗಟ್ಟಿ ಇದ್ರೂ ನಿಮ್ಮನ್ನು ವೀಕ್ ಮಾಡಿಬಿಡ್ತದೆ. ಸೊ ಬಟ್ ಏನಂದರೆ ಈ ಕಲಿಯೋ ಒಂದು ಪ್ರಿಪ್ರೇಷನ್ ಡೇಸಲ್ಲಿ ನೀವು ನಿಮ್ಮನ್ನು ಡೆವಲಪ್ ಮಾಡ್ಕೋಬೇಕು, ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಈಗ ನಾನು ಹೆಂಗೆ ಸಾಹಿತ್ಯ, ಬ್ಲಾಗಿಂಗು, ನಾನು ಬ್ಲಾಗಿಂಗ್ ಹವ್ಯಾಸ ಬೆಳೆಸ್ಕೊಳ್ಳಿಲ್ಲ ಅಂತಿದ್ರೆ ಇನ್ಸೈಟ್ಸ್ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಬ್ಲಾಗಿಂಗ್ ಇದ್ದಿದ್ದರಿಂದನೇ ಇವತ್ತು ಇನ್ಸೈಟ್ಸ್ ಕಟ್ಟೋದಕ್ಕಾಗಿದ್ದು. ಇಲ್ಲಿ ಬರ್ತಾರೆ ಬರೀ ಬುಕ್ಸ್ ಓದ್ತಾರೆ, ಅಂದರೆ ಯಾವುದು UPSC ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮು, ಬೇರೆ ಏನೂ ಮಾಡಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಸಾಹಿತ್ಯ ಓದಿ, ನೀವು ಬ್ಲಾಗಿಂಗ್ ಮಾಡಿ, ಸ್ಪೋರ್ಟ್ಸ್ ಮಾಡಿ, ಡಾನ್ಸು, ಮ್ಯೂಸಿಕ್ಕು, ಡ್ರಾಮಾ. ಬೆಂಗಳೂರಿಗೆ ಬಂದಿದ್ರೆ ಅಂತಂದರೆ ಬೆಂಗಳೂರಲ್ಲಿ ನಮಗೆ ಆ ಭಾಗ್ಯ ಇರಲಿಲ್ಲ. ನಾನು ಬೆಂಗಳೂರಿಗೆ ಬಂದಿದ್ರೆ ಇನ್ನೂ ಏನೋ ದೊಡ್ಡದು ಮಾಡಿರ್ತಿದ್ದೆ ನಾನು. ಬಟ್ ನಿಮಗೆ ಆ ಭಾಗ್ಯ ಇದೆ ಇವತ್ತು. ಸೊ ಹಾಗಾಗಿ ನಮ್ಮ ವ್ಯಕ್ತಿತ್ವಕ್ಕೆ ನಾವು ಹಲವಾರು ಆಯಾಮಗಳನ್ನು ಆ್ಯಡ್ ಮಾಡಿಕೊಂಡಾಗ ನಾವು ಜೀವನದಲ್ಲಿ ನಿರಾಶರಾಗೋದಿಲ್ಲ. ನಾವು ಏನಾದರೂ ಇದು ಆಪರ್ಚುನಿಟಿ ಕ್ಲೋಸ್ ಆಯ್ತು ಅಂದ್ರೆ ಇಲ್ಲಿದೆ, ಇದನ್ನು ಟ್ರೈ ಮಾಡೋಣ, ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದು ಒಂದು ನಂಬಿಕೆ ಇರ್ತದೆ. ಅವೇನು ಇಲ್ಲ ಇದ್ದಾಗ ಇದು ಒಂದನ್ನೇ ನಂಬ್ಕೊಂಡು ನೀವು ಮುಂದುವರಿತಿದ್ರೆ ಅವಾಗ ಇವೆಲ್ಲ ಡಿಪ್ರೆಷನ್. ಯಾಕಂದ್ರೆ ನನಗೆ ಜೀವನದಲ್ಲಿ ಆಯ್ಕೆಗಳೇ ಇಲ್ಲ, ಇದು ಕೂಡ ಆಗ್ತಾ ಇಲ್ಲ ಅಂದಾಗ ಈ ಒಂದು ಹತಾಶೆ ಶುರು ಆಗ್ತಾ ಹೋಗುತ್ತೆ. ಹಂಗಾಗ್ಬಾರ್ದು. ಸರ್, UPSC ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಯುವ ಸಮುದಾಯಕ್ಕೆ ಸಾಫ್ಟ್ ಸ್ಕಿಲ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸಾಫ್ಟ್ ಸ್ಕಿಲ್ಸ್ ಇದ್ದರೆ ನಾವು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೋದು, ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಮಾತಾಡ್ಬೋದು, ನಮ್ಮ ರಿಲೇಷನ್ಶಿಪ್ಗಳು ಎಲ್ಲ ಕೂಡ ತುಂಬ ಚೆನ್ನಾಗಿರ್ತವೆ. ವಿದ್ಯಾರ್ಥಿಗಳು ಸಾಫ್ಟ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಮತ್ತು ಇನ್ಸೈಟ್ಸ್ IAS ಆ ನಿಟ್ಟಿನಲ್ಲಿ ಏನೇನು ಮಾಡ್ತಾ ಇದೆ? ಸೊ ಸಾಫ್ಟ್ ಸ್ಕಿಲ್ ಅಂತ ಅಂದರೆ ಒಂದು ಸೋಷಿಯಲ್ ಸ್ಕಿಲ್ಲು ಬರ್ತದೆ, ಆ್ಯಂಡ್ ಆಲ್ಸೋ ಆಲ್ ದಿಸ್ ಕಮ್ಯುನಿಕೇಷನ್ ಸ್ಕಿಲ್, ಯಾವ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು. ಸೊ ಇವೆಲ್ಲ ನಾನು ಹೇಳೋದೇನು ಅಂತಂದರೆ, ನಾವು ಇನ್ಸ್ಟಿಟ್ಯೂಷನ್ನಲ್ಲಿ ಇಂಗ್ಲೀಷ್ ಟ್ಯೂಟರ್ ಇಟ್ಟು ಇಂಗ್ಲೀಷ್ ಕಲಿಸೋದಕ್ಕೂ ಪ್ರಯತ್ನ ಮಾಡಿದ್ದೀವಿ. ಡಿಗ್ರಿ ಮುಗಿಸ್ ಬಂದಿರೋ ಮಕ್ಕಳಿಗೆ ಇಂಗ್ಲೀಷ್ ಕ್ಲಾಸಲ್ಲಿ ಕೂರೋದಕ್ಕೆ ಮುಜುಗರ ಆಗ್ತದೆ ಅವರಿಗೆ, ರೈಟ್. ಆಮೇಲೆ ನಾವು ಇಲ್ಲಿ ಮೆಂಟೋರ್ಶಿಪ್ ಪ್ರೋಗ್ರಾಮಲ್ಲಿ ಅವರಿಗೆ ವಿ ಗಿವ್ ಲಾಟ್ಸ್ ಆಫ್ ಆಪರ್ಚುನಿಟೀಸ್. ಡಿಸ್ಕಸ್ ಮಾಡಿ, ನಿಮ್ಮದು ವ್ಯಕ್ತಪಡಿಸಿ ಏನೇನಿದೆ, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತಂದು. ಆಮೇಲೆ ಇಲ್ಲಿ ಕ್ಲಾಸಲ್ಲಿ ಕೆಲವೊಂದು ಸರಿ ಡಿಬೇಟು, ಸೆಮಿನಾರ್ನೆಲ್ಲ ಆರ್ಗನೈಸ್ ಮಾಡಿದ್ದೀವಿ. ಆಮೇಲೆ ಚೆಸ್ ಕಾಂಪಿಟೇಷನ್ ಇಂಪ್ರೂವ್ ಹಾಕಿದ್ದೀವಿ, ಪಿಕ್ ಆ್ಯಂಡ್ ಸ್ಪೀಕ್ ಅಂತಂದು. ಸೊ ಆಮೇಲೆ ನಮ್ಮದು ಕನ್ನಡ ರಾಜ್ಯೋತ್ಸವದಲ್ಲಿ ಅಲ್ಲಿ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತಂದು. ಓವರಾಲ್ ನಾಟ್ ಓನ್ಲಿ ಸಾಫ್ಟ್ ಸ್ಕಿಲ್, ಇನ್ ಜನರಲ್ ಎಲ್ಲ ಸ್ಕಿಲ್ಲು ನಾವು ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಅದಾಗ ನಮಗೆ ಒಂದು ಲಿಮಿಟ್ ಇರುತ್ತೆ. ನಾವು ಯೂನಿವರ್ಸಿಟಿ ಎಲ್ಲ, ಒಂದು ಕಾಲೇಜಲ್ಲ, ಫೋರ್ಸ್ ಮಾಡೋಕ್ಕಾಗಲ್ಲ, ಎನ್ಫೋರ್ಸ್ ಮಾಡೋಕ್ಕಾಗಲ್ಲ. ಇದು ಎಲ್ಲ ವಾಲಂಟ್ರಿ ಆಗಿರಬೇಕಾಗುತ್ತೆ. ಇಲ್ಲಿ ಬರೋರೆಲ್ಲ ವಾಲಂಟ್ರಿಯಾಗಿ ಬಂದಿರ್ತಾರೆ, ಯಾವುದೇ ಒಂದು ಅವರಿಗೆ ಕಟ್ಟುಪಾಡಿರೋದಿಲ್ಲ ಇಲ್ಲಿ. ಸೊ ಅವ್ರು ವಾಲಂಟ್ರಿಯಾಗಿ ಎಲ್ಲ ನಿರ್ಧಾರ ತಗೋಬೇಕು. ನಾನು ಅವ್ರಿಗೆ ಪ್ರೆಷರ್ ಹಾಕಿ ಫೋರ್ಸ್ ಮಾಡೋಕ್ಕಾಗಲ್ಲ, ಕತ್ತಿಡೋದು ನೀನು ಮಾಡು ಅಂತ ಹೇಳೋಕ್ಕಾಗಲ್ಲ. ಅವರೆಲ್ಲ ಇಂಡಿವಿಜುವಲ್ ಏಜೆಂಟ್ಸ್ ಅವರೆಲ್ಲ. ಸೊ ಅದರಲ್ಲೂ ಭಾಳ ಸಾಕಷ್ಟು ಯಶಸ್ವಿ ಆಗಿದ್ದೀವಿ. ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ನಾನು ಮಾಕ್ ಇಂಟರ್ವ್ಯೂ ಎಲ್ಲ ಮಾಡ್ತೀನಿ. ಸೊ ಆ ಮಾಕ್ ಇಂಟರ್ವ್ಯೂ ಮಾಡೋ ಟೈಮಲ್ಲೂ ಅವರಿಗೆ ಎಳೆಯಾಗಿ ಹೇಳ್ಕೊಡ್ತೀನಿ, ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು, ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ರಿ ಅಂತ. ಸೊ ಓವರಾಲ್ ನಿಮ್ಗೆ ಏನು ಬೇಕು ಒಬ್ಬ ಉತ್ತಮ ಮನುಷ್ಯ ಆಗೋದಕ್ಕೆ, ಜೊತೆಗೆ ಉತ್ತಮ ಅಧಿಕಾರಿ ಆಗೋದಕ್ಕೆ ನಮ್ಮಲ್ಲಿ ಆ ವ್ಯವಸ್ಥೆ ಇದೆ.